ವೆಂಕಟೇಶ್ ಫೋನ್ ಹಿಂಸೆ ಕಳ್ಸಿದೀನಿ ನೋಡಿಮ್ಮ. ಫಾರ್ವರ್ಡ್ ಮಾಡಿ ಹಿಂದೆ. अस्मत् गुरुभ्यो नमः. अस्मत् परम गुरुभ्यो नमः. अस्मत् सर्वगुरुभ्यो नमः. श्रीमते रामानुजाय नमः. श्रीमते निगमान्त महादेशिकाय नमः. ರಾಜಲಕ್ಷ್ಮಿ ಹಲೋ रामानुजदया पात्रं ज्ञान वैराग्यभूषणं श्रीमद्वेङ्कटनाथार्यं वन्दे वेदान्तदेशिकं लक्ष्मीनाथसमारम्भां नाथयामुनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मं व्यामोहतस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये मातापितायुवतीयस्तनया विभूतिः सर्वं यदेव नियमेन मदन्वयानाम् आद्यस्य न कुलपतेर्वकुलाभिरामम् श्रीमत्तदङ्घ्रिगणं प्रणमामि मूर्ध्ना भूतं सरश्च मदाक्रियपट्टनहात श्रीभक्तिसारकुलशेखर योगिवान् भक्ताङ्घ्रिरेण परकालयतिन्दमिश्रम् श्रीमत्पराङ्कुशमुनिं प्रणतोऽस्मि नित्यम् भक्तामृतं विश्वजनानुमोदनं सर्वार्थदं श्रीषडगोपवाङ्मयम् सहस्रशाखोपनिषत्समागमं नमाम्यहम् द्रविडवेदसागरम् 62ನೇ ಪುಟನ 62 ಸತೀಶ್ ಬಂದ್ರು. ಸಿಗ್ಬಿಲ್ಲಂಗಮ್ಮ ರೆಕಾರ್ಡ್ ಶುರು ಮಾಡಿದೀನಿ. ನಮಸ್ಕಾರ. ಮಾಡಿದ್ದೀರಾ? ಈ ಸತೀಶ್ ಹೇಳಿ ಮಮ್ಮ. ಈ ಲಿಂಕ್ ಇದರದನ್ನ ಇದೊಂದು ನಂಬರ್ ಹೇಳ್ತೀನಿ, ಅದಕ್ಕೊಂದು ಫೋನ್ ಇದ್ ಮಾಡಿ ಫಾರ್ವರ್ಡ್ ಮಾಡಿ.
ಓಕೆ ಓಕೆ ಒಂದ್ ನಿಮಿಷ ಒಂದೇ ಒಂದು ನಿಮಿಷ. ಅಂತ ಹೆಂಗವರೆಗೂ ಇಲ್ಲ ಪಿನ್ನ ಹಾ ಓ ಸರಿ. ಹಾ ಹೇಳಿ. 953 ಹಾ 87 65 95387 65 65 359 359 ಹೇಳ್ತೀನಿ ಹಾ 9538765 359. ಹೌದು. ಇದಕ್ಕೆ ಈ ಲಿಂಕ್ ಕಳಿಸ್ಲಾಮ? ಹಾ ಕಳಿಸಿದೆ. ಓಕೆ ಓಕೆ ಓಕೆ. ಸೇವ್ ಮಾಡ್ಕೊಂಡು ಮಾಡ್ತೀನಿ ನಿಮಿಷ. ಅವ್ರದ್ರಲ್ಲಿ ಇದೇ ಕಾಣ್ತಾ ಇಲ್ಲ, ವಾಟ್ಸಪ್ ಅಲ್ಲಿ ಬರ್ತಾನೆ ಇಲ್ಲ. ಬಂತು. ನಮ್ಮ ಈ ಲಿಂಕ್ ಕಳಿಸ್ತೀನಿ. ಓಕೆ ಕಳಿಸಿ. ಹಾ ಬಂತು. ವರದರಾಜ ಪಂಚಸ್ತವನ ಹಾ ಕಳಿಸ್ತೀಯಾ? ನನ್ನ ಹತ್ರ ಇಲ್ಲ, ಇತ್ತು ಒಂದು. ಪ್ರಪತ್ತಿನಲ್ಲಿ ಇದ್ ಮಾಡು, ಬರುತ್ತೆ. ಪ್ರಪತ್ತಿನಲ್ಲಿ ಇದೆಯಾ? ಹಾ ಪ್ರಪತ್ತಿ.com ನಲ್ಲಿ ಸಿಗುತ್ತೆ. ಓ ಕೂರೇಶ್ವರ ಪಂಚಸ್ತವ ಅಂತ ಹಾಕು, ಬರುತ್ತೆ. ಓಹಾ ಸರಿ ಸರಿ. ಸರಿ ಸರಿ ಓಕೆ ಓಕೆ. ನಮ್ಮ ಆಳ್ವಾರ್ ತಿರುವಡಿಗಳೇ ಶರಣಂ. 62ನೇ ಪುಟ ಭಗವದ್ ವಿಷಯದಲ್ಲಿ ಭಕ್ತಿಯ ಮತ್ತೊಂದು ಪ್ರಕಾರ ಭಗವದ್ ಅರ್ಚನೆ. ಭಗವಂತನನ್ನ ಮನಮುಟ್ಟಿ ಪೂಜಿಸಿ ಬದಿಸುವಂತಹದ್ದು. ಭಗವಂತನ ಧ್ಯಾನ ಯೋಗ ಸಿದ್ಧಿಸೋಕೆ ಇದು ಕೂಡ ಒಂದು ಸಾಧನ ಭಕ್ತಿಯಿಂದ. ಅಭ್ಯಾಸೇಪಿ ಅಸಮರ್ಥೋಸಿ ಮತ್ಕರ್ಮ ಪರೋಭವ ಮದರ್ಥಮಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸ್ಯಸಿ ಎಂದು ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ ಎಂದು ಶ್ರೀ ಭಗವಂತನ ಅರ್ಚನೆ, ಪೂಜನೆ, ನಮಸ್ಕಾರ ಮೊದಲಾದವನ್ನ ಮಾಡಿ ಧನ್ಯರಾಗಬೇಕು ಅಂತ ಭಗವಂತ ಭಗವದ್ಗೀತೆಯಲ್ಲಿ ಉಪದೇಶಿಸಿದ್ದು ಶ್ರೀಕೃಷ್ಣ.
ಪರಮಪದದಲ್ಲಿ ಸರ್ವೋತ್ಕೃಷ್ಟನಾಗಿರುತ್ತಾ ಸರ್ವ ಲೋಕಗಳನ್ನ ನೇಮಿಸುವ ಸರ್ವೇಶ್ವರ ತನ್ನ ಪರಮ ಸೌಲಭ್ಯದಿಂದ ಎಲ್ಲರೂ ಆಶ್ರಯಿಸುವುದಕ್ಕಾಗದಂತೆ ಅರ್ಚಾವತಾರಿಯಾಗಿ ಅವತರಿಸಿದ್ದಾನೆ. ದೃಢಭಕ್ತಿಯಿಂದ ಅವನನ್ನ ಸೇವಿಸಿ ಪೂಜಿಸಿ ಧನ್ಯರಾಗುವವರಿಗೆ ಎಲ್ಲ ಸಮೃದ್ಧಿಯೂ ಆಗತ್ತೆ, ಯಾವ ಕರಿಯೂ ಆಗದು ಅಂತ ಆಳ್ವಾರ್ ಹೇಳ್ತಾರೆ. ಓತ್ತಿಯನ್ನೇ ಕೈಹಳಾರ ತೊಳುದು ಸೊಲ್ಮಾಲೆಹಳ್ ಏತ್ತನೋತ್ತೇರ್ಕೆ ಇನಿ ಎನ್ನ ಕುರೈ ಎಳುಮಯುಮೇ 4:5 ಕಣ್ಗಳಿಂದ ನಿನ್ನನ್ನು ಕಾಣುತ್ತಾ ನಮ್ಮ ಕೈಗಳು ತೃಪ್ತಿ ಹೊಂದುವಂತೆ ನಿನ್ನ ಸಿರಿಪಾದಗಳನ್ನ 8 ದಿಕ್ಕುಗಳಿಂದ ತಂದ ಪುಷ್ಪಗಳಿಂದ ಸ್ತೋತ್ರಪೂರ್ವಕವಾಗಿ ಪೂಜಿಸಿ ಅದರಿಂದ ಮತ್ತೆ ಮತ್ತೆ ದಾಸ್ಯ ರಸಿಕರಾದ ನಾವು ಪೃಷ್ಟರಾಗಿ ಆ ಪ್ರೀತಿಯು ಮೇರೆವರಿಯಲು ಆನಂದದಿಂದ ಗಾನ ಮಾಡಿ ನಲಿಯುವಂತೆ ಆಗಲಿ ಅಂತ ಆಳ್ವಾರವರು. ಕಂಡುಕೊಂಡು ಎನ್ ಕೈಗಳಾರ ನಿಂತಿರು ಪಾದಂಗಳ್ ಮೇಲ್ ಎಂಚಿಯಂ ಉಳ್ಪೂಕೊಂಡು ಏತಿ ಉಹಂದು 8 ದಿಕ್ಕುಗಳಿಂದ ಪೂಕೊಂಡು ಏತಿ ಉಹಂದು ಅಂದ್ರೆ ಬಹಳ ಸಂತೋಷ ಪಟ್ಟು ಅಂತ. ತಂಡರೋಂಗಳ್ ಪಾಡಿಯಾಡ ಶೂಳ್ಕಡಲ್ ஞாலத்துள்ளே வண் துழாயின் ಕಣ್ಣಿವೇಂದೆ ಒಂದಿಡ ಇಲ್ಲಾಯೇ 4:7-8 ಅಲ್ಲಿ ಹೇಳ್ತಾರೆ, ನಿನ್ನ ಪರಮ ಔದಾರ್ಯದಿಂದಲೋ ಪರಮ ಕಾರುಣ್ಯದಿಂದಲೋ ನನ್ನನ್ನ ನಿನ್ನ ಪಾದಗಳೆಡೆ ಕರೆದುಕೊಂಡು ಅನುಗ್ರಹಿಸು ಎಂದು வள்ளலே பரம உதாரியே மணிவண்ண உன் கலர்க்கே வரும் பரிசயம் வள்ளல் செய்த அடியேனை ಉನತರುಳ್ ಆಲ್ ವಾಂಗಾಯೇ ಅಂತ ತಿಳಿಸಿದ್ದಾರೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ ಪ್ರಯಚ್ಛತಿ ತದಹಂ ಭಕ್ತಿ ಉಪಹೃತಂ ಅಶ್ನಾಮಿ ಪ್ರಯದಾತ್ಮನವನ್ನ. ಗೀತೆಯಲ್ಲಿ ಭಗವಂತ ತನ್ನನ್ನು ಪೂಜಿಸುವುದು ಪರಮ ಸುಲಭ ಅಂತ ತಿಳಿಸಿದ್ದಾನೆ. ಇಲ್ಲಿ ಭಕ್ತಿ ಅನ್ನೋದು ಬಹಳ ಮುಖ್ಯ. ನಮ್ಮಾಳ್ವಾರರು ಭಗವಂತನನ್ನ ಅರ್ಘ್ಯ ಪಾದ್ಯ ಧೂಪ ದೀಪ ಪುಷ್ಪ ಮಂತ್ರಾದ ಪುಷ್ಪಗಳಿಂದ ಭಕ್ತಿಪೂರ್ವಕವಾಗಿ ಅರ್ಚಿಸಿ ಧನ್ಯರಾಗಿರೆಂದು ಉಪದೇಶಿಸ್ತಾರೆ. ಭಗವಂತನು ಆಶ್ರಿತ ಸುಲಭ, ಭಕ್ತ ಸುಲಭ. ಅವನು ಭಕ್ತರಿಗೆ ಆಶ್ರಿತರ ವಿರೋಧಿಗಳನ್ನೆಲ್ಲ ಹೋಗಲಾಡಿಸುವ ಸ್ವಭಾವದವನು. ಅದಕ್ಕೆ ಅನುಗುಣವಾದಂತಹ ದಿವ್ಯ ಆಯುಧಗಳನ್ನು ಧರಿಸಿರುವಂತಹ ಸರ್ವೇಶ್ವರ ಅವನು. ಅಂತಹ ಪ್ರಭುವಿನ ಪಾದಗಳಿಗೆ ಪ್ರಣಾಮ ಮಾಡು. ಮುಂದೆಂದೂ ದುಃಖವೇ ಬರೋದಿಲ್ಲ. ದುಃಖಕ್ಕೆ ಕಾರಣವಾದಂತಹ ಸಂಸಾರವನ್ನ ಅವನು ಹೋಗಲಾಡಿಸಿ ನಮ್ಮನ್ನ ತನ್ನ ದಾಸರಾಗಿ ಮಾಡ್ಕೊಳ್ತಾನೆ ಅಂತ ಆಳ್ವಾರವರು ಉಪದೇಶಿಸ್ತಾರೆ. ಅಣಿಯನಾಹುಂ ತನತಾಳ್ ಅடைந்தார்க்கெல்லாம் பிணியும் சாரா பிறவை கெடுத்தாளும் மணி பொன் ஏய்ந்தமதில் சூழ் திரு கண்ணபுரம் பணிமின் ನಾಳುಂ ಪರಮೆಟ್ಟಿ ತನ್ಪಾದಮೇ 9:8. ಭಕ್ತಿ ಯೋಗ್ಯಕ್ಕೆ ಭಗವಂತನು ಸುಲಭವಾಗಿ ಒಲಿತಾನೆ. ಭಕ್ತಿ ಯೋಗದ ಕ್ರಮವನ್ನು ಆಳ್ವಾರ್ ಈ ಕೆಳಗಿನ ಪಾಶದಲ್ಲಿ ಹೇಳ್ತಾರೆ. ವಹಯಾಲ್ ಮನಂ ವನ್ನಿ ಮಾಧವನೈ ನಾಡುಂ புகையால் விளக்கால் புதுமலரால் நீரால் திசை தோறும் அமரர்கள் சென்றிரைஞ்ச நின்ன தாயான் ಶರಣಂ ತಮರ್ಗಳಕ್ಕೆ 10:4 ಅಂತ ಸ್ವಾಮಿಯನ್ನ ಅನನ್ಯ ಪ್ರಯೋಜನರಾಗಿ ಅನನ್ಯ ಪ್ರಯೋಜನರಾಗಿ ಪ್ರಣಾಮ ಮಾಡುವರ ಪಾಪಗಳೆಲ್ಲ ನಾಶವಾಗುತ್ತೆ ಅಂತ ಹೇಳ್ತಾರೆ. ಅಮರರ್க்கு ಅರಿಯಾನೈ ತಮರ್ಹಳ್ಕೆ ಎಳಿಯಾನೈ ಅಮರತ್ತೊಳುವಾರ್ಹಳ್ಕೆ ಅಮರಾ ವಿನೆಹಳೆ 10:5-9 ಅಂತ ಹೇಳ್ತಾರೆ. ನನಗೆ ಜ್ಞಾನ ಇಲ್ಲ, ಕರ್ಮ ಇಲ್ಲ, ಭಕ್ತಿ ಯೋಗವೂ ಇಲ್ಲ. ಇವು ಯಾವುದೂ ಇಲ್ಲದೆ ಹೋದ್ರು ನಿನ್ನ ಗುಣಗಳನ್ನ ಅರಿತ ಮೇಲೆ ನಿರತಿಶಯ ಭೋಗ್ಯನಾದ ನಿನ್ನನ್ನು ಬಿಟ್ಟು ಎಳ್ಳಷ್ಟು ಸಹಿಸಲಾರೆ ಅಂತಾರೆ. ನೋತ್ತನೋನ್ ಬಿಲೇನ್ ನುಣ್ಣರಿವಿಲೇನ್ ஆயிலும் இனி உன்னை விட்டு ஒன்னும் மாத்தக்கிற்கின்னிலேன் ಅರವಿನಣೆ ಅಮ್ಮಾನೇ 5:7-1 ಎಂದು ಆಳ್ವಾರ್ ಬೇಡ್ತಾರೆ. ಆಳ್ವಾರ್ ಅವರಿಗೆ ಭಗವಂತನನ್ನು ಕಾಣಬೇಕು ಎಂಬ ಉತ್ಕಟವಾದಂತಹ ಆಸೆ ಇದೆ. ಅದನ್ನ ಆವಾ ಎಂದು ಹೇಳ್ತಾರೆ. ನಿನ್ನನ್ನು ಕಾಣಬೇಕು ಎಂಬ ಆಸೆ ಉತ್ಕಟವಾಯಿತು, ನಿನ್ನನ್ನು ಪಡೆಯಲು ಯಾವ ಉಪಾಯವೂ ನನ್ನಲ್ಲಿ ಇಲ್ಲ. ನೀನೇ ಎಲ್ಲ ಪ್ರತಿಬಂಧಗಳನ್ನು ಹೋಗಲಾಡಿಸಿ ನನ್ನನ್ನು ನಿನ್ನ ಪಾದಗಳಿಗೆ ಸೇರಿಸಿಕೊಳ್ಳಬೇಕು ಅಂತಾರೆ. அங்கொத்தேனல்லே நிங்கொத்தேனல்லே உன்னை காணும் அவாவில் விழுந்து நான் எங்கொத்தேனுமல்லே இலங்கை செத்த அம்மானே திங்கள் சேர்மணி மாட நீடே ஸ்ரீவர மங்கலம் நகருரை சங்கு சக்கரத்தாய்
ತಮಿಯೇನಕ್ಕೆ ಅರುಳಾಯೇ 5-7-2 ಹೇಳ್ಕೊಂಡಿದ್ದು. ನನ್ನನ್ನು ಯಾರು ಯಥಾರ್ಥವಾಗಿ ತಿಳಿದಿದ್ದಾರೋ ಅವರಿಗೆ ತಾನೇ ನನ್ನನ್ನು ನಾನು ತೋರಿಸ್ಕೊಡೋದು ಎಂದು ಭಗವಂತ ಕೇಳಿದ್ರೆ ಅದಕ್ಕೆ ಉತ್ತರವಾಗಿ ಆಳ್ವಾರ್ ಹೇಳ್ತಾರೆ, ನಿನ್ನನ್ನು ಉಳಿದು ಆತ್ಮ ಧಾರಣ ಮಾಡಲು ಅಶಕ್ತರಾದವರಿಗೆ ನಿನ್ನನ್ನು ತೋರಿಸುವುದು ಪ್ರಾಪ್ತವೇ ಸರಿ. ಅದರಲ್ಲಿ ಏನಂತೀಯ? ಅಜ್ಞಾನಿಯಾದ ನನಗೆ ನಿನ್ನನ್ನು ನೀನು ತೋರಿಸಿಕೊಡುವುದಲ್ವೇ ನಿನ್ನ ಗುಣವನ್ನು ಮೆರೆಯೋದು ಎಂದು ನನ್ನನ್ನು ವಿಷಯಗಳ ನಡುವೆ ಹಾಕಿ ದಾರಿ ತಪ್ಪಿಸ್ಬೇಡ ಅಂತ ಹೇಳ್ತಾರೆ. ಪ್ರಾಪಂಚಿಕವಾದ ವಿಷಯಗಳಲ್ಲಿ ತಲ್ಲೀನತೆ ಬರುವಂತಹದ್ದು. ಇದು ಯಾಕೆ? ಕ್ಷಿಪಾಮಿ ಆಸುರಿಂ ಯೋನಿಂ ಅಂತ ಭಗವಂತ ಹೇಳದಂತೆ. ಇವರು ಮಾಡಿದ ಕರ್ಮ ಅದರಿಂದ ಏನು ಅಂದ್ರೆ ಭಗವಂತನನ್ನ ಅವನ ಕಥಾನಕವನ್ನ ಕೇಳೋದಕ್ಕೆ ಏನಾರು ಅಡ್ಡಿಗಳು. ಬರ್ಬೇಕು ಅಂತ ತುಂಬಾ ಇಷ್ಟಪಟ್ವಿ, ಆದ್ರೆ ಯಾರೋ ಬಂದ್ರು, ಏನೋ ಆಯ್ತು, ಮಧ್ಯದಲ್ಲಿ ಏನೋ ಒಂದು ಅಂತೂ ನೀವು ಕೇಳೋದಕ್ಕೆ ಅವಕಾಶ ಇಲ್ಲ. ಯಾಕೆ ಹೀಗಾಗ್ಬೇಕು? ಇದು ಕೂಡ ಪ್ರಾರಬ್ಧ ಕರ್ಮವೇನೆ. ಇಲ್ಲ ಅದಕ್ಕೆ ಆಳ್ವಾರ್ ಏನ್ ಹೇಳ್ತಾರೆ ಅಂದ್ರೆ, ಅಜ್ಞಾದಿಯ ನನಗೆ ನೀನ್ ಯಾರು ನಿನ್ನಲ್ಲಿ ಶರಣಾಗತರಾದ್ರೂ ಅವ್ರನ್ನ ತೋರಿಸ್ಕೊಡೋದ್ರಲ್ಲಿ ಅಥವಾ ನೀನು ಅನುಗ್ರಹಿಸೋದ್ರಲ್ಲಿ ಏನ್ ಹೆಚ್ಚುಗಳಿಗೆ ಏನಿಲ್ಲ. ಯಾಕೆಂದ್ರೆ ಅವರು ನಿನ್ನಲ್ಲಿ ಬಂದಿದ್ದಾರೆ, ನಿನ್ನನ್ನು ಆಶ್ರಯಿಸಿದ್ದಾರೆ. ಅವರನ್ನ ಏನು ಇಲ್ಲದೆ ಇರೋ ನನ್ನನ್ನ ನೀನ್ ಮಾಡಿದ್ರೆ ಅದು ಸರಿಯಾಗತ್ತೆ ಅಂತ ಈ ಇವರು ಸ್ತೋತ್ರದಲ್ಲಿ ಕೂಡ ಅದೇ ಹೇಳ್ತಾರೆ. ನ ಧರ್ಮನಿಷ್ಠೋಸ್ಮಿ ಚಾತ್ಮವೇದಿ ನ ಭಕ್ತಿ ಮಾಂ ತ್ವಚ್ಚರಣಾರವಿಂದೆ ಅಕಿಂಚನಃ ಅನನ್ಯಗತಿ. ಏನು ನೀನು ಬೇರೆ ಗತಿ ಇಲ್ಲ ನನಗೆ ಭಕ್ತಿ ಎಂದು ಗೊತ್ತಿಲ್ಲ. ಧರ್ಮ ಸರಿಯಾಗಿ ಆಡಿಸ್ತಾ ಇದ್ದೇನೋ, ವರ್ಣಾಶ್ರಮ ಧರ್ಮಗಳು ಅದು ಕೂಡ ಇಲ್ಲ. ಅದರಿಂದ ನಿನ್ನಲ್ಲಿ ನಾನು ಶರಣಾಗಿದ್ದೇನೆ, ನನ್ನನ್ನ ನೀನು ಅನುಗ್ರಹಿಸಬೇಕು ಅಂತ. ಆ ರೀತಿ ಇಲ್ಲಿ ಪ್ರಾರ್ಥನೆ. ಪರಮ ಪ್ರಾಪ್ಯನು ಶ್ರೀ ಭೂನೀಲಾ ನಾಯಕನು ಶೇಷಾಶನ ಗರುಡ ಪ್ರಮುಖರಾದ ನಿತ್ಯ ಸೂರಿಗಳಿಂದ ಸೇವ್ಯನು ನಿಖಿಲ ಭುವನ ನಿರ್ಮಾಣ ತ್ರಾಣ ಸಂಹಾರಾದಿ ಲೀಲನು ಆಶ್ರಿತರನ್ನು ಸಲಹೆಲು ಇಚ್ಛಾನುಗಣ ವಿಗ್ರಹನು ಇದ್ರದ್ದು ಏನೋ ನಿರುಪಾಧಿಕ, ಏನು ಉಪಾಧಿ ಇಲ್ಲದೆ ಅನುಗ್ರಹಿಸುವಂತಹದ್ದು. ಕೃಪಾ ಮಾತ್ರ ಪ್ರಸನ್ನ ಅಂತ ತನ್ನ ಸೌಂದರ್ಯದಿಂದ ಎಲ್ಲರ ಹೃನ್ಮನಗಳನ್ನ ಅಪಹರಿಸಿದವನು, ಅತಿ ಉಜ್ವಲ ವಿದ್ರುಮ ಸಮಾನನಾದವನು, ನೀಲರತ್ನ ಸದೃಶವಾದ ದಿವ್ಯ ರೂಪ, ಪ್ರಣತರಾದವನ ಇಷ್ಟಾರ್ಥಗಳನ್ನು ನಡೆಸಿಕೊಡುವಂತವನು ಆದಂತ ಭಗವಂತನೇ ಅವನನ್ನ ನಾವು ಕಾಣುವ ಉಪಾಯವನ್ನು ತಿಳಿಸಬೇಕು. ಅದಕ್ಕೆ ಉಪಾಯದ ಸ್ಥಾನದಲ್ಲಿ ನೀನೇ ನಿಂತ್ಕೊಂಡು ಅನುಗ್ರಹಿಸುವಂತಾರೆ ಪ್ರಪತ್ತಿನಲ್ಲಿ ಹೇಳ್ಬೇಕಾದ್ರೆ. ಕಮಲ ಕಣ್ಣದೋರ್ಪವಳವಾಯ್ ಮಣಿಯೇ ಆವಿಯೇ ಅಮುದೇ ಅಲೆಗಡಲ್ ಕಡೆಯಿಂದ ಅಪ್ಪನೇ ಕಾಣುಮಾರು ಅರುಳಾಯೇ. 8:1 ಇತರರಿಗಾಗಿ ಸಮುದ್ರ ಮಥನಾದಿಗಳನ್ನ ಮಾಡಿದೆ, ನನಗಾಗಿ ಅದೇನನ್ನು ಮಾಡ್ಬೇಕಾಗಿಲ್ಲ. ನಿನ್ನ ರೂಪವನ್ನು ತೋರಿದ್ರೆ ಸಾಕು. ಪ್ರಾಪ್ಯವೋ ಪ್ರಾಪಕೋ ನೀನೆ ಎಂದಿರುವವರಿಗೆ ಇಷ್ಟನ್ನಾದ್ರೂ ನೀನ್ ಮಾಡ್ಬಾಡ್ವೆ ಎಂಬ ಭಾವ ಇಲ್ಲಿರುವಂತಹದ್ದು. ಒಂದು ನಿಮಿಷ ಬರ್ತೀನಿ. ಜಯಂತಿ ಫೋನ್ ಮಾಡಿದ್ದಾರೆ. ಎಲ್ಲ ಈ ತರ ನಾನು ಹೇಳ್ತಾ ಇದ್ದೆ, ಯಾಕೆ ಪ್ರವಾಹ ಹೋದಾಗ ಇಲ್ಲ ಅಂತ ಹೇಳಿದ್ದ ನೀವ್ ಹೇಳಿದ್ರೆ ಚೆಕ್ ಮಾಡ್ಬೇಕಾಗಿತ್ತ. ಅದಕ್ಕೋಸ್ಕರ ಹೇಳಿಲ್ಲ. ನನ್ಗೂ ಜ್ಞಾಪಕ ಇದೆ. ಆಮೇಲೆ ಶಾಂತ ಮದ್ವೆ ಹೋದಾಗ ಅವ್ರಿಗೆ ಏನಿಲ್ಲ ಅಂತ. ಎರಡು ಒಂದೇ. ಚಂದಮ್ಮ ಜಯಂತಿ, ಚಂದಮ್ಮ ಎಲ್ಲಿಟ್ಟಮ್ಮ ಎತ್ತು ಮಾಡಿದ್ದೆ ಎಲ್ಲಿಟ್ಟಂಗೆ? ಓಕೆ. ಓ
ದಿಢೀರ್ ಅನ್ಕೊಳ್ತಾಳ ಜಯಂತಿ. ಓಕೆ. ಸರಿ ಸರಿ. ಅದು ಪಾರ್ಕಣಮ್ಮ ನಾನು ಪಾರ್ಕ್ರೆ ಅನ್ಕೋ ಜ್ಞಾಪಕ ಇಲ್ಲ ಜಯಂತಿ. ಅಕೌಂಟ್ ರಿಮೆಂಬರ್ ಚೆಕ್ பண்ணணும்மா. ಚೆಕ್ பண்ற ஜெயந்தி. ஆக்சுவலி பார்ட்டிக்கு வந்திருந்தோம், அதுக்கு தக்கன எடுத்துக்காங்க. உள்ளுக்கு போயிட்டு ಚೆಕ್ பண்றேம்மா. ಚೆಕ್ பண்ற எனக்கும் அது. ಓ ಸರಿ ಸರಿ. ಎತ್ತನೇ ವರ್ಷ ಅವಕ್ಕೆ ಚೀಚಿಕ್ಕೆ 80+. ಸರಿ ಸರಿ. ಓ ಸರಿಮ್ಮ. ಓ ಸರಿ ಸರಿ ಸರಿ. ಅಚ್ಚು ಸರಿಮ್ಮ. ಇಟ್ಕೊಂಡಿದ್ದೇನೆ ನೋಡ್ಬೇಕು. ಹಂಗೆಲ್ಲ ಸುಮ್ಮನೆ ಹೇಳೋದು. ಕರೆಕ್ಟ್. ಫೋನ್ ಮಾಡಿ ಹೇಳಿದ್ದಾರೆ. ಅಲ್ಲ ಓಕೆ ಪಾಯಿಂಟ್ ಒಪ್ಕೊಂಡೆ. ದಿಸ್ ಈಸ್ ರೈಟ್. ಹೆಂಡತಿ ಪ್ರಭಾವದ ನಮ್ಗಿಲ್ಲ, ನಾವು ಅಲ್ಲಿದ್ವಿ. ನನಗೇನು ಅನುಮಾನ ಸ್ವಲ್ಪ ಈ ಕಡೆ ಆಸಿಲೇಷನ್. ನೀವು ಹೇಳಿದ್ದಿನ್ನೆ. ಸರಿ ಸರಿ. ಈಗ ಪ್ರಭಾವದ ಇದು ಶಾಂತಮತಿ ಅವ್ರು ಇರ್ಬೇಕಾಗಿತ್ತು. ಇಲ್ಲ ಆಗೋದಷ್ಟೇ. ಎಂತ ಇತರರಿಗಾಗಿ ಸಮುದ್ರದ ಮಥನಾದಿಗಳನ್ನು ಮಾಡಿದೆ. ನನಗೆ ಅದೇನನ್ನು ನೀನ್ ಮಾಡೋದು ಬೇಡ. ನಿನ್ನ ರೂಪವನ್ನು ದುರ್ಸಾಕು. ನೋಡ್ಬೇಕು ಅನ್ನೋ ಬಯಕೆ ಇರ್ಬೇಕಷ್ಟೇ ನಮ್ಗೆ. ಅದು ತೀವ್ರವಾಗಿದ್ರೆ ಖಂಡಿತ ಸಿಗ್ತಾನೆ, ಸಂದೇಹ ಇಲ್ಲ. ಆದ್ರೆ ಆ ತೀವ್ರತೆ ಇರ್ಬೇಕು ಅದರಲ್ಲಿ. ಸುಮ್ನೆ ನೋಡ್ತೀನಿ ಅಂತ ಬರೀ ಬಾಯಿನಲ್ಲಿ ಹೇಳೋದಲ್ಲ, ನಿಜವಾದಂತಹದ್ದು. ಅವ್ರು ಕ್ರಂದಾಮಿ ಸಂಪ್ರತ್ಯ ಗತಿಸ್ತವಾಗ್ರೆ ಪಾಡಿ ಅಲತ್ತುವನ್ ಅಂತಾರೆ ಆಳ್ವಾರು. ಆಕ್ರಂದನ. ಒಂದು ದಿನ ಒಂದೊಂದು ದಿವಸ ಮುಗಿದ ತಕ್ಷಣ ನನ್ನ ಆಯುಸ್ನಲ್ಲಿ ಒಂದ್ ದಿವಸ ಹೋಯ್ತು, ನೀನ್ ಇನ್ನೂ ಕಾಣಿಸ್ಲಿಲ್ಲ. ಆ ತೀವ್ರತೆ ಇದ್ರೆ ಖಂಡಿತ ಕಾಣ್ತಾನ ಅವನು. ಅದಕ್ಕಾಗಿ ಭಗವಂತನು ಚೇತನರನ್ನ ರಕ್ಷಿಸುವಾಗ ಅದಕ್ಕಾಗಿ ಚೇತನರ ಅಪೇಕ್ಷೆಯನ್ನು ನಿರೀಕ್ಷಿಸ್ತಾನೆ. ರಕ್ಷಣೆ ಮಾಡ್ಬೇಕಾದ್ರೆ ನೋಡಿ, ಇದ್ರಲ್ಲಿ ಈ ಮಾತ್ರ ಎಷ್ಟು ಅರ್ಥಬೋದ ಅಂದ್ರೆ, ರಕ್ಷಾಪೇಕ್ಷಾಂ ಪ್ರತೀಕ್ಷತೆ. ನೀನು ನನ್ನನ್ನು ರಕ್ಷಿಸುವಂತ ಕೇಳುವಂತ ಮನಸ್ಸಿಲ್ದಿದ್ರೆ ಅವನ್ ಸುಮ್ನೆ ಯಾಕೆ ರಕ್ಷಿಸ್ಬೇಕು? ಇದೇನೆ ವ್ಯತ್ಯಾಸ. ಭಗವಂತನನ್ನು ಪ್ರಾರ್ಥನೆ ಮಾಡ್ಬೇಕಾ? ಅವನು ಗೊತ್ತಿಲ್ವಾ ನಾವೆಲ್ಲ ಅವನ ಮಕ್ಕಳು ಅಂತ? ಅವನ ರಕ್ಷಣೆ ಯಾವಾಗ ಬೇಕೋ ಅವ್ನು ಮಾಡ್ಕೊಳ್ಳಿ ಅಂದ್ರೆ, ನಿನ್ಗೆ ಯಾವಾಗ ಬೇಕೋ ಅವಾಗ ಹೇಳು, ನಾ ಬಂದ್ರಿ ಆಮೇಲೆ ಬರ್ತೀನಿ ಅಂತ ಅವನಷ್ಟೇ. ಕೇಳಿದ್ರೆ ಉಂಟು, ಇಲ್ದಿದ್ರೆ ಸರ್ವ ಮೋಕ್ಷ ಪ್ರಸಂಗಾತ ಅಂತ ವೇದಾಂತೇಶಿಗರು ಹೇಳದಂತೆ ಆಗತ್ತೆ. ನೀನು ಬಂದು ನನ್ನನ್ನು ರಕ್ಷಿಸಬೇಕು ಎಂದು ಚೇತನ ಬೇಡಬೇಕು. ಶರಣಂ ವ್ರಜ ಮಾ ಶುಚಃ ಈ ಪದಗಳು ಇರೋದು ಯಾಕೆ ಅಂದ್ರೆ ಅಲ್ಲಿ ತಮಾಸ್ಮೀತಿ ಚ ಯಾಚತೆ, ಆ ಯಾಚನೆ ಇದೆಯಲ್ಲ ಅದು ಬಹಳ ಮುಖ್ಯ. ಸಕೃದೇವ ಪ್ರಪನ್ನಾಯ ತಮಾಸ್ಮೀತಿ ಚ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಏತದ್ ವ್ರತಂ ಮಮ. ನೀವ್ ಯಾಚನೆನೆ ಮಾಡಿದ್ರೆ ಹೆಂಗ್ ಕೊಡ್ಬೇಕು? ಎಲ್ಲ ಅನೇಕ ಬಾರಿ ಇದೆ ಹೇಳಿದ್ದೆ ನಾನು. ಈ ತರಕಾರಿ ಅಂಗಡಿಗೆ ಹೋಗಿ ಬ್ಯಾಗು ದುಡ್ಡು ತಗೊಂಡೋಗಿ ನಿಂತಿದ್ದೀರಿ, ಗೊತ್ತ ಅವನಿಗೆ ನೀವು ಬಂದಿರೋ ತರಕಾರಿಗೆ ಅಂತ. ಸುಮ್ನೆ ಅವ್ನು ನಿಂತಿದ್ರೆ ಏನಯ್ಯ ಬಂದಿರೋ ಕಾಣಿಸಲ್ವಾ ಕೊಡು ಅಂತಂದ್ರೆ ಏನ್ ಕೊಡ್ಲಿ ಸ್ವಾಮಿ, ನಿಮ್ಗೆ ಏನ್ ಬೇಕು ಕೇಳಿ. ಈ ಅಂಗಡಿನಲ್ಲಿ ಅಷ್ಟು ತುಂಬಿಸ್ಲಾ ನಿಮ್ ಬ್ಯಾಗ್ಗೆ? ಸಾಧ್ಯನಾ ಅದು? ನೀವ್ ಕೇಳೋದು ಬೇಡವೆ ಅಂತ. ಭಗವಂತನ ಕೇಳಬಾರ್ದು, ಸಂಕಲ್ಪ ಶೊಲ್ ಕೂಡಾದೆ, ಇವೆಲ್ಲ ಏನೇನೋ ಕುತರ್ಕಗಳನ್ನ ತರ್ತಾನೆ. ಇಲ್ಲಿ ಕೇಳಿ ಹೇಳ್ತಾನೆ, ರಕ್ಷಾಪೇಕ್ಷಾಂ ಪ್ರತೀಕ್ಷತೆ. ನೀನು ಬಂದು ನನ್ನನ್ನು ರಕ್ಷಿಸ್ಬೇಕು ಅಂತ ಚೇತನ ಬೇಡಬೇಕು. ಆಳ್ವಾರು ಈ ಅಪೇಕ್ಷೆಯನ್ನ ತಮ್ಮ ಪ್ರಬಂಧದಲ್ಲಿ ಪೂರ್ಣವಾಗಿ ಇಲ್ಲಿ ಅಭಿವ್ಯಕ್ತಿ ಮಾಡಿದ್ದಾರೆ. ನಮ್ಮ ಆಳ್ವಾರು ಮಾಡಿ ತೋರಿಸಿರುವುದು. ಭಗವಂತನನ್ನು ಬಿಟ್ಟು ಇರುವುದು ದುಸ್ಸಹವಾದಾಗ ಬಹಳ ಆರ್ತಿಯಿಂದ ಆ ಭಗವಂತನನ್ನು ಭಕ್ತ ಬೇಡ್ತಾನೆ, ಇಲ್ಲ ನನ್ನನ್ನು ಅಲ್ಲಿಗೆ ಕರೆದುಕೋ, ಅಥವಾ ಇಲ್ಲಿಗೆ ನೀನೇ ಬಾ, ನಿನ್ನನ್ನು ಬಿಟ್ಟು ಕ್ಷಣ ಮಾತ್ರವೂ ನಾನು ಇರಲಾರೆ ಎಂದು. ಸೌಂದರ್ಯದಲ್ಲಿ ಪ್ರತಿದ್ವಂದ್ವ ಇಲ್ಲದವಳು, ಕಮಲ ಪುಷ್ಪದ ಸೌಂದರ್ಯ ಸೌರಭ್ಯ ಸೌಕುಮಾರ್ಯಗಳೇ ಒಂದು ಹೆಣ್ಣಾಗಿ ಪರಿಣಿಸಂತಿರುವವಳು ಆದಂತಹ ಶ್ರೀದೇವಿಯು ಮತ್ತು ಭೂದೇವಿಯು ಸೇರಿಸುವ ಮೃದುವಾದ ಪಾದಗಳನ್ನ ಪಾಪಿಯಾದ ನಾನು ಹಿಡಿಯೋದಕ್ಕಾಗುವಂತೆ ನನಗೆ ಸರ್ವವಿಧ ಬಂಧುವಾದ ನೀನು ಒಂದು ದಿನವಾದ್ರೂ ನನ್ನನ್ನು ಅಲ್ಲಿಗೆ ಕರೆದುಕೋ, ಅಥವಾ ನೀನೇ ಇಲ್ಲಿಗೆ ಬಾ ಎಂದು ಈ ಕೆಳಗಿನ ಪಾಶುರದಲ್ಲಿ ಬೇಡಿದ್ದಾರೆ. ವಡಿ ವಿಣೈ ಇಲ್ಲಾ ಮಲರ್ ಮಹಳ್ ಮತ್ತೆ ನಿಲಮಹಳ್ ಪಿಡಿಕೊಮ್ಮೆಲ್ಲಡಿಯೈ
கொடுவினை ஏனும் பிடிக்க நீ ஒரு நாள் கூவுதல் வருதல் ಶಯ್ಯಾಯೇ. ಕೂವುದಲ್ ವರುದಲ್ 9:2-10 ಆಳ್ವಾರ್ ಅವರ ಭಗವದ್ ಉಪಾಸನೆಯ ಸ್ವರೂಪವನ್ನ ಈ ರೀತಿಯಾಗಿ ತೋರಿಸ್ಕೊಟ್ಟಿದ್ದಾರೆ. ಭಗವಂತನನ್ನ ಕಾಣದೆ ಕ್ಷಣ ಮಾತ್ರವೂ ಇರಲಾದಂತಹ ಸ್ಥಿತಿಯನ್ನ ಇಲ್ಲಿ ವರ್ಣಿಸಿದೆ. ನೀರಿನಿಂದ ತೆಗೆದ ಮೀನಿನಂತೆ ಅನ್ನೋ ಹೇಳೋ ಅರ್ಥ. ಮೀನನ್ನ ನೀರಿನಿಂದ ತೆಗೆದ್ರೆ ಏನಾಗುತ್ತೆ? ಒದ್ದಾಡತ್ತೆ, ಪ್ರಾಣ ಬಿಡುತ್ತೆ ಕಡೆಗಷ್ಟೇ. ನೀರಿಲ್ದಿದ್ರೆ ಬದುಕೋಕ್ಕಾಗತ್ತೇನೋ? ಆ ಮಟ್ಟಕ್ಕೆ ಭಗವಂತನ ಕಾಣದೆ ನಾನು ಇರಲಾರೆ ಅನ್ನೋ ಮಟ್ಟಕ್ಕೆ ನಮ್ಮ ತೀವ್ರ ಇದು ಅಂದ್ರೆ ನೋಡ್ಬೋದು ಅವನನ್ನು. ಈ ಸ್ಥಿತಿಯನ್ನ ಪರಭಕ್ತಿ ಎಂದು ಭಗವಾನ್ ರಾಮಾನುಜರು ವರ್ಣಿಸಿದ್ದಾರೆ. ಗಾಢವಾದ ಈ ಭಕ್ತಿಗೆ ಭಗವಂತನು ಒಲಿಯುತ್ತಾನೆ ಮತ್ತು ತನ್ನ ಸಾಕ್ಷಾತ್ಕಾರವನ್ನು ನೀಡ್ತಾನೆ. ಸಾಮಾನ್ಯವಾಗಿ ಯಾರಕ್ಕೂ ಕಾಣ ಕೊಡಾದವನ್, ಮಣ್ಣವರ್ಕು ವೆಣ್ಣವರ್ಕು ಮರಿಯಾದವನ್, ಯಾರಿಗೂ ಕಾಣಿಸೋಲ್ಲ. ಇವೆಲ್ಲ ಇದ್ರೂ ಕೂಡ ಯಾರು ತೀವ್ರವಾಗಿ ಕರೆದಾಗ ಖಂಡಿತ ಬರ್ತಾನೆ. ಹಾಗಾಗಿ ಭಗವಂತನನ್ನ ನಾವು ಪಡೆದುಕೊಂಡವು, ನಮಗೆ ಇನ್ನೇನು ಕೊರೆ ಇಲ್ಲ. ಅವನ ಕೈಂಕರ್ಯ ಇಲ್ಲಿ ಇರುವಷ್ಟು ದಿನವೂ ನಡೆಯುತ್ತೆ. ಇಲ್ಲಿಂದ ಹೋದ ಮೇಲೆ ಆ ದಿವ್ಯ ದೇಶದಲ್ಲಿ ಅವನ ಸೇವೆ ನಿರಂತರವಾಗಿ ಸಿಗುತ್ತೆ. ಯಾವ ದಿವ್ಯ ದೇಶ? ವೈಕುಂಠ ಎಂಬ ಪರಮ ವಿಶ್ವಾಸ ದೃಢವಾಗುತ್ತೆ. ಭಗವದ್ ಅನುಭವದ ಆನಂದ ಅವರಿಗೆ ನಿರಂತರವಾಗಿರುತ್ತೆ. ಆ ಭಗವದ್ ಅನುಭವದ ಆನಂದವನ್ನು ಇಲ್ಲಿಯೇ ಅನುಭವಿಸ್ಬೇಕು. ಅಲ್ಲಿ ಸಿಗುತ್ತಲ್ಲ ಆಮೇಲೆ ಹೋದ್ರಾಯ್ತು ಅಂತಲ್ಲ, ಅಲ್ಲಿ ಸಿಗೋದು ಹೋಗ್ಬೇಕಲ್ಲ. ಹೋಗೋದಕ್ಕೆ ಇಲ್ಲಿ ಆ ತೀವ್ರತೆ ಇರಬೇಕು. ಇದಕ್ಕೆ ಅವ್ರು ಹೇಳಿದ್ದು ವೈಕುಂಠ ವಾಸೇಪಿ ನಮೇ ಅಭಿಲಾಷಃ. ನನಗ್ ವೈಕುಂಠದ ಅಲ್ಲೂ ಆಸೆ ಇಲ್ಲಿ. ಯಾಕೆಂದ್ರೆ ಆ ವೈಕುಂಠದಲ್ಲಿ ಸಿಗೋ ಸೇವೆ ನೀವು ಇಲ್ಲೇ ಕೊಡೋದಾದ್ರೆ ದೀಪ ಪ್ರಕಾಶ ಸನ್ನಿಧಿಯಲ್ಲಿ ವೇದಾಂತ ದೇಶಿಕರು ಹೇಳ್ತಾರೆ ವೈಕುಂಠ ವಾಸೇಪಿ ನಮೇ ಅಭಿಲಾಷಃ. ಸೊ ಇಲ್ಲಿಯೂ ಕೂಡ ಇರಬೇಕು. ಅದು ಅಲ್ಲಿ ನಿರಂತರವಾಗಿ ಸಿಗುವಂತದ್ದು. ಬೇರೆ ಯಾವ ಫಲದಲ್ಲಿಯೂ ಮನಸ್ಸು ಹೋಗೋದಿಲ್ಲ. ಇನ್ನೆಲ್ಲವನ್ನು ತೃಣಾಯಮೇನೆ, ಸಮಸ್ತವನ್ನು ಕೂಡ ಭಗವಂತನ ನೋಡೋದೊಂದು ಬಿಟ್ಟು ಕೃತಕೃತ್ಯತೆಯ ಭಾವ ಅವರಲ್ಲಿ ಆಗ ಮೂಡುತ್ತೆ. ಈ ಭಾವವನ್ನ ಅನೇಕ ಭಾಷೆಗಳಲ್ಲಿ ಆಳ್ವಾರ್ ಅವರು ಅಭಿವ್ಯಕ್ತ ಮಾಡಿದ್ದಾರೆ. ಈ ಲೋಕದಲ್ಲಿಯೇ ಭಗವಂತನ ಕಟ್ಟಳೆಗೆ ಅನುಸಾರ ಅವರು ಇರುತ್ತಿದ್ರು ಕೂಡ ಈ ಲೋಕಕ್ಕೆ ಸಂಬಂಧಿಸದವರಾಗಿ ಜೀವನ್ಮುಕ್ತ ಸದೃಶರಾಗಿದ್ದಾರೆ. ಈ ಜೀವನ್ಮುಕ್ತ ಸದೃಶ ಅಂತಂದ್ರೇನು? ಶರೀರವನ್ನು ಬಿಟ್ಟ ಮೇಲೆ ಸಿಗುವಂತ ಸ್ಥಿತಿ ಅದು ಜೀವನ್ಮುಕ್ತ ದೇಶ ಎನ್ನುವುದು. ಜೀವದಿಂದ ಮುಕ್ತಿ ಆಗ್ಬೇಕಂದ್ರೆ ಶರೀರದಿಂದ ಮುಕ್ತಿ ಪಡಿಬೇಕು. ಕರ್ಮದ ಶರೀರ ಪೂರ್ಣವಾಗಿ ಹೋಗ್ಬೇಕು. ಅಷ್ಟಗುಣಗಳ ಆವಿರ್ಭಾವ ಅಂತ ಹಿಂದೆ ಹೇಳಿದ್ದು. ಆತ್ಮ ಗುಣಗಳು ಅಂತ ಹೇಳೋದು ಇದೇನೆ. ಇದು ಸಿಗಬೇಕಾದ್ರೆ ಇಲ್ಲಿಯ ಸಂಬಂಧಗಳನ್ನು ಬಿಡಿಸ್ಕೊಳ್ಬೇಕು. ಇದಕ್ಕೇನೆ ಬಹಳ ಸ್ಪಷ್ಟವಾಗಿ ಇವಾಗ 6ನೇ ಅಧ್ಯಾಯ ಅಲ್ಲಿಂದ 14 ಇವುಗಳಲ್ಲೆಲ್ಲ ಹೇಳೋದು ಎಲ್ಲದರಿಂದ ದ್ವಂದ್ವಗಳಿಂದ ಅತೀತನಾಗು. ನಿನ್ನ ಪ್ರೀತಿಯ ಮಗ ಸತ್ತು ಕೂಡ ನೀ ದುಃಖ ಪಡಬಾರ್ದು. ಅತಿ ಸಂತೋಷವೂ ಪಡಬಾರ್ದು, ಅತಿ ದುಃಖವೂ ಪಡಬಾರ್ದು. ಇದ್ಯಾವುದು ನನಗೆ ಸಂಬಂಧಿಸಿದ್ದಲ್ಲ ಅಂತಿರ್ಬೇಕು. ಹಾಗೆ ಪೂರ್ಣವಾಗಿ ಈ ಸಂಬಂಧ ಕಳಚಿಕೊಂಡ್ರೆ ಮಾತ್ರ ಅವನು ಸಿಗ್ತಾನೆ. ಭಗವಂತನ ಪಾದಗಳನ್ನೇ ಪ್ರಾಪ್ಯ ಎಂದು ಪ್ರಾಪಕ ಎಂದು ಪಡೆದುಕೊಂಡವರಿಗೆ ಭಗವದ್ ಅನುಭವ ವಿರೋಧಿಯಾದಂತ ಪಾಪಗಳೆಲ್ಲ ಹೋಗುತ್ತೆ. ಅವನನ್ನ ಪಡೆಯುವುದಕ್ಕೆ ನಮಗೆ ಅಡ್ಡಿಯಾಗಿರೋದು ನಮ್ಮ ಪ್ರಬಲತರ ಪ್ರಾಚೀನ ಕರ್ಮಗಳು, ಅವೆಲ್ಲ ಹೋಗುತ್ತೆ. ಅವರಿಗೆ ಯಾವ ಕೊರೆಯೂ ಇರೋದಿಲ್ಲ ಅಂತ ಹೇಳಿದ್ದಾರೆ. ಭಗವಂತನ ಪರತ್ವ, ಸೌಲಭ್ಯ, ಸೌಂದರ್ಯ ಮೊದಲಾದ ಗುಣಗಳನ್ನ ಪ್ರಕಾಶಪಡಿಸುವಂತಹ ದಿವ್ಯ ನಾಮಗಳನ್ನ ಉಚ್ಚರಿಸಿ ಅವನನ್ನ ಸ್ತುತಿಸಿದೆವು. ಇದಕ್ಕಿಂತ ಹೆಚ್ಚಿನ ಪ್ರಯತ್ನ ಇನ್ನೇನು ನಾವು ಮಾಡ್ಲಿಲ್ಲ. ಭಗವಂತನು ತಾನೇ ಬಂದು ನಿರ್ಹೇತುಕವಾಗಿ ನಮಗೆ ಪರಮವನ್ನು ಕೊಡಲು ಇಚ್ಛಿಸ್ತಾನೆ. ನಾವು ಇದನ್ನು ಊಹಿಸಿಯೂ ಇರಲಿಲ್ಲ. ತನಕ್ಕೆ ಆಹ ಎನ್ನೈಕೊಳ್ಳು ಮೀದೆ ಅಂದ್ರು. ಈಗ ಬೆಳಗ್ಗೆ ಪಾರಾಯಣ ಆಗ್ತಾ ಇದೆಯಲ್ಲ 4000 ತಿರುವಾಯ್ಮುಳಿ ನಮ್ಮಾಳ್ವಾರ್ ತಿರುನಕ್ಷತ್ರಕ್ಕೆ, ಆ ಒಂದು ಪಾಶುರದಲ್ಲಿ ಅವಾಗಲ್ಲಿ ಹೇಳಿದೆ ನಾನು, ಯಾರಿಗೆ ಬೆನಿಫಿಟ್? ನಾವಿವಾಗ ಮೋಕ್ಷವನ್ನು ಪಡೆದ್ರೆ ಜೀವಾತ್ಮನಿಗ ಇಲ್ಲ ಪರಮಾತ್ಮನಿಗೆ ಹೋದ್ರೆ ಆಳ್ವಾರ್ ಹೇಳ್ತಾರೆ, ನಮ್ಮಾಳ್ವಾರು, ತನಕ್ಕೆ ಆಹ ಎನ್ನೈಕೊಳ್ಳು ಮೀದೆ. ಅವನಿಗೆ ಬೆನಿಫಿಟ್ ಜಾಸ್ತಿನಂತೆ, ಅವನ ಔದಾರ್ಯ ಇವುಗಳನ್ನು ಕೊಂಡಾಡುವಂತದ್ದು. ಇದನ್ನ ನಾನು ಊಹಿಸಿಯೂ ಇರಲಿಲ್ಲ, ಎಣಿಸಿಯೂ ಇರಲಿಲ್ಲ. ಏನ್ ಆಶ್ಚರ್ಯ ಎಂದು ಆಳ್ವಾರ್ ಅವರು ಉಪಾಸನೆಯ ಫಲಸ್ವರೂಪನ ಕೆಳಗಿನ ಪಾಶುರದಲ್ಲಿ ಪ್ರಕಾಶಪಡಿಸಿದ್ದಾರೆ. நன்னினம் நாராயணனை நாமங்கள் பல சொல்லி மண்ணுலகில்
வளம் மிக்க வாட்டாத்தான் வந்தின்னு விண்ணுலகம் தருவனாய் விரகின்னான் விதிவகையே ಎಣ್ಣಿನವಾರಾಹ ಇಕ್ಕರುಮಂಗಳ್ ಎನ್ನೆಂಜೇ 10-6-3 ತಿರುವಾಟ್ಟಾರು ದಿವ್ಯಕ್ಷೇತ್ರ ಕೇರಳದ್ದು. ಇನಿಪ್ಪಿರವಿ ಯಾನ್ ವೇಂಡೇನ್ ತಿರುವಾಟ್ಟಾರ್ ಅಲ್ಲಿ ಅಡೈನೆಂಜೆ ಅಂತ ಶುರು ಮಾಡ್ತಾರೆ. ಅದರಲ್ಲಿ ಹೇಳುವಂತದ್ದು ಸಾಧನೆಯನ್ನು ಆರಂಭಿಸಿದಾಗ ಸಾಧಕ ಭಗವಂತನನ್ನು ಆರಿಸಿಕೊಂಡು ಹೋಗ್ತಾನೆ. ಸಾಧನೆ ಪಕ್ವವಾದಾಗ ಭಗವಂತನನ್ನು ಬಿಟ್ಟು ಆತ್ಮಧಾರಣ ಸಾಧಕನಿಗೆ ಅಸಾಧ್ಯವಾದಾಗ ಆ ಭಗವಂತನೇ ಸಾಧಕನನ್ನ ಆರಿಸಿಕೊಂಡು ಬಂದು ಆ ಸಾಧಕನ ಅಗಲಿಕೆಯನ್ನ ಸಹಿಸಲಾರದವನಾಗಿ ಅವನೊಡನೆ ಸಂಶ್ಲೇಷಿಸ್ತಾನೆ. ನಾವು ಭಗವಂತನನ್ನ ಪಡೆಯಬೇಕು ಅನ್ನೋ ಬಯಕೆ ನಮ್ಮಲ್ಲಿ ತೀವ್ರವಾದ್ರೆ ನಮಗಿಂತ 10 ಪಟ್ಟು ಹೆಚ್ಚು ಅವನಿಗೆ ಇಷ್ಟವಾಗತ್ತಂತೆ. ಓ ಅಚೇತನ, ಅವನನ್ನ ನಾನು ಪಡಿಬೇಕು ಅಂತ ಭಗವಂತನೇ ನಮ್ಮಲ್ಲಿ ಬರ್ತಾನೆ ಅಂತಾರೆ. ಭಗವಂತನು ತಾವು ಮೊದಲು ಕಾಡಿ ಬೇಡಿ ಬೆಂಬತ್ತಿದ್ದನ್ನ ಆಳ್ವಾರವರು ತಿಳಿಸಿ ಕೊನೆಗೆ ಆ ಭಗವಂತನೇ ಹೇಗೆ ತಮ್ಮನ್ನು ಬೆಂಬತ್ತಿದ ಎಂಬುದನ್ನು ಕೂಡ ಅದ್ಭುತವಾಗಿ ನಿರೂಪಿಸಿದ್ದಾರೆ. ಭಗವಂತನೇ ಆಳ್ವಾರವರನ್ನು ಹುಡುಕಿಕೊಂಡು ಬಂದು ಅವರು ತಪ್ಪಿಸಿಕೊಳ್ಳದಂತೆ ಅವರನ್ನು ಹಿಡಿದುಕೊಂಡು ಅವರಲ್ಲಿ ನೆಲೆಸಿ ಅವರೊಡನೆ ನಿತ್ಯ ಸಂಶ್ಲೇಷವನ್ನು ಹೊಂದಿದ ಎಂಬುದನ್ನ ಈ ಕೆಳಗಿನ ಪಾಸುರಗಳಲ್ಲಿ ನಿರೂಪಿಸಿದ್ದಾರೆ. ಎನ್ನೆತ್ತಿಯುಳಾನೆ ಎನ್ ಚೂಳಲು ಲಾನೆ ಎಷ್ಟು ಕಡೆಯಲ್ಲಿ ಬರುತ್ತೆ ಗೊತ್ತಾ. ಅದಕ್ಕೇನೆ ಈ ಭಗವದ್ ವಿಷಯ ಅನ್ನೋದು ಅಷ್ಟು ಸುಂದರವಾಗಿರೋದು. ಈ ಅನುಭವ ಅವರದು. ಭಗವದ್ ಉಪಾಸನೆಯ ಫಲಸ್ವರೂಪವನ್ನ ಹೀಗೆ ತಿಳಿಸಿದ್ದಾರೆ. ತಿರುಪೇರ್ ಶ್ರೀರಂಗದ ಹತ್ರ ಇರೋ 6 ಕ್ಷೇತ್ರಗಳಲ್ಲಿ ಇದು. ಆ ಕ್ಷೇತ್ರದಲ್ಲಿ ವಾಸಿಸುತ್ತಿರುವಂತಹ ಆ ಮಹಾ ಉಪಕಾರಕ ನಿರ್ಹೇತುಕವಾಗಿ ನನ್ನ ಬಳಿ ಬಂದು ಈ ಮನಸ್ಸನ್ನು ಬಿಟ್ಟು ಇನ್ನು ಚಲಿಸೋದಿಲ್ಲ ಎಂದುಕೊಂಡು ತಿರುಪೇರ್ ಕ್ಷೇತ್ರಕ್ಕಿಂತ ನನ್ನ ಮನಸ್ಸಿನಲ್ಲೇ ಹೆಚ್ಚು ಪ್ರೀತಿ ಹೊಂದಿದವನಾಗಿ ನನ್ನ ಮನಸ್ಸು ತುಂಬಿಕೊಂಡವನು. ತ್ಯಕ್ವಾ ವೈಕುಂಠ ಮುತ್ತಮ ಸ್ವಾಮಿ ಪುಷ್ಕರಣಿ ತೀರೆ ರಮಯ ಸಹಮೋದತೆ ವೆಂಕಟೇಶ ಮಹಾತ್ಮೆನಲ್ಲಿ ವೈಕುಂಠದಲ್ಲಿ ನಿತ್ಯ ಆ ಭೋಗದಲ್ಲಿ ಇದ್ದವನು ಅದನ್ನ ಬಿಟ್ಟು ತನ್ನ ಭಕ್ತರನ್ನು ರಕ್ಷಿಸುವುದಕ್ಕಾಗಿ ಇಲ್ಲಿ ತಿರುಪತಿ ಇದರಲ್ಲಿ ವೆಂಕಟೇಶ ಮಹಾತ್ಮೆನಲ್ಲಿ ಹೇಳೋದು ಸ್ವಾಮಿ ಪುಷ್ಕರಣಿ ತೀರೆ ರಾಮಯ್ಯ ಸಹಮೋದತೆ ಸೈಯಂತೆ ಎದುಬೂದರೆ ಅಂತ ಯದುಗಿರಿ ಮಹಾತ್ಮೆನಲ್ಲೂ ಇದೇ ಬರುತ್ತೆ. ತ್ಯಕ್ವಾ ವೈಕುಂಠ ಮುತ್ತಮಂ ಅಂತ. ಹಾಗೆ ಎಲ್ಲವನ್ನು ಬಿಟ್ಟು ನನ್ನ ಮನಸ್ಸನ್ನು ಆರಿಸಿಕೊಂಡು ಬಂದ. ಇನಿಪ್ಪೋಹ ಬಿಡುವುದುಂಟೆ ಬಂದು ನನ್ನಲ್ಲಿ ಒಳಗೆ ಸೇರಿದ್ದಾನೆ ಅಂತಾರೆ. ನನ್ನ ಮನಸ್ಸು ವಿಷಯಾಂತರಗಳಲ್ಲಿ ಹೋಗದಂತೆ ಅವನೇ ಮಾಡಿದ್ದು ಯಾವಾಗ ಇವನೆಲ್ಲವನ್ನು ಸಮರ್ಪಣೆ ಮಾಡಿಕೊಂಡಾಗ. ಸಪ್ತ ಮೇಘಗಳನ್ನ, ಸಪ್ತ ಸಮುದ್ರಗಳನ್ನ, ಸಪ್ತ ಕುಲಾಚಲಗಳನ್ನ, ಸರ್ವಲೋಕಗಳನ್ನು ಕೂಡ ಪ್ರಳಯ ಕಾಲದಲ್ಲಿ ಹೊಟ್ಟೆಯಲ್ಲಿ ಇಟ್ಟು ರಕ್ಷಿಸಿದ ಆ ಜಗದೀಶ್ವರನನ್ನ ನನ್ನ ಮನಸ್ಸಿನಲ್ಲಿ ಇದುವರೆಗೆ ಪ್ರವೇಶಿಸುವುದಕ್ಕೆ ಆಗದೇ ಇದ್ದದ್ದರಿಂದ ಸಾಪೇಕ್ಷನಾಗಿದ್ದ ಪರಮ ಕಾರುಣಿಕನನ್ನ ಪರಿಪೂರ್ಣನಾಗುವಂತೆ ನನ್ನ ಮನಸ್ಸಿನಲ್ಲಿ ನಾನು ಪಡೆದೆ ಎಂದು ಉದ್ಗಾರ ಹೊರಡಿಸಿದ್ದಾರೆ. ಬೇರೆ ಉರಹಿನ್ನ ಪಿರಾನಿನ್ನ ಬಂದು ಬೇರೇನೆನ್ನು ಎನ್ನೆಂಜು ನಿರೆಯ ಪುಹುಂದಾನ್ ಕಾರೇಳ್ ಕಡಲೇಳ್ ಮಲೆಯೇಳ್ ಉಲಹುಂಡಂ ಅರಾವಯಿತ್ತಾನೈ ಅಡಂಗ ಪಿಡಿತೇನೆ 10:8-2 ಅಲ್ಲಿ ಹೇಳಿದ್ದಾರೆ. ಆ ಕಾರಣமாக இன்று வந்து இனிப்பேரென்னு நெஞ்சு நிறைய புகுந்தான். இதற்கு முன்பு இப்படி என் நெஞ்சில் புகுந்தருள பேராமையாலே சர்வ ஜெகதீஸ்வரனாயிருந்து வைத்தும் சாபேட்சனாயிருந்தவன் இன்று என்னுள்ளே புகரப்பெற்று ನಿರಪೇಕ್ಷನಾನಾನ್ ಎನ್ಗಿರಾರ್. ಇದು 6,000 ಪಡಿ ತಿರುಕುರುಹೈ ಪಿರಾನ್ ಪಿಳ್ಳಾನ್ ಅವರು ಬರೆದಂತದ್ದು. ಪರಮ ಪದವನ್ನು ಅನುಗ್ರಹಿಸಲು ಸಂಕಲ್ಪಿಸಿದಂತ ಭಗವಂತ ಅದಕ್ಕೆ ಪ್ರತಿಬಂಧಕವಾದ ಪಾಪಗಳನ್ನೆಲ್ಲ ತಾನೇ ಹೋಗಲಾಡಿಸಿದ ಎಂಬುದನ್ನ ತಾನೇ ತಡು ಮಹಾತ್ತ ವಿನಹಳ್ ತವಿರ್ತಾನ್ 10:8-5 ಅಲ್ಲಿ ಆಳ್ವಾರ್ ಹೇಳ್ತಾರೆ. ತಿರುವರುಳ್ ಶೈಭವನ್ ಪೋಲ ಎನ್ನುಳ್ ಪುಹೊಂದು ಉರವಮಂ ಆರ್ ಉಯಿரும் ಉಡನೆ ಉಂಡಾನ್ 9:6-5 ನನಗೆ ಕೃಪೆ ಮಾಡುವಂತೆ ನನ್ನ ಮನಸ್ಸೊಳಗೆ ಪ್ರವೇಶಿಸಿ ನನ್ನ ಶರೀರವನ್ನ ಆತ್ಮವನ್ನ ಹೇಯ ಉಪಾದೇಯ ವಿಭಾಗವನ್ನ ಗಮನಿಸದಂತೆ ಅವನು ಭುಜಿಸಿದ. ನನ್ನನ್ನೇ ನುಂಗುದ ಅಂತ ನಿನ್ನ ನೋಡ್ಬೇಕು ಅಂತ ಬಂದೆ, ನನ್ನನ್ನೇ ನೀನ್ ನುಂಗು ಬಿಟ್ಟೆ ಅಂತಾರೆ. ಕಡಲ್ನ್ಯಾಲುಂ ನಾನೇ ಎನ್ನುಂ ಅಂತ ಹೇಳ್ಬೇಕಾದ್ರೆ ಅಲ್ಲಿ ಆ ನಾನು ಅನ್ನೋದು ಪೂರ್ಣವಾಗಿ ಅದ್ವೈತ ಭಾವ ಹೇಳ್ಬೇಕಾದ್ರೆ ಕರುಣಾಕರನಾದ ಭಗವಂತನು ತನಗೆ ಪ್ರಿಯನಾದ ಭಕ್ತನ ಮನದಲ್ಲಿ ನಿರಂತರವಾಗಿ ನೆಲೆಸ್ತಾನೆ. ಶ್ರೀ ವೈಕುಂಠದಲ್ಲಿಯೋ ಅನೇಕ ದಿವ್ಯ ಕ್ಷೇತ್ರಗಳಲ್ಲಿಯೋ ವಿರಾಜಮಾನನಾಗಿರುವ ಸ್ವಾಮಿ
ಇರುವುದಕ್ಕೆ ಒಂದು ನೆಲೆ ಇಲ್ಲದವರು ಬಂದು ನೆಲೆಸುವಂತೆ ನನ್ನ ಮನಸ್ಸಿನಲ್ಲಿ ಕೊಂಡಿದ್ದಾರೆ. ಅಯ್ಯೋ ಬೇರೆ ಇನ್ನೆಲ್ಲೂ ಸಿಗ್ಲಿಲ್ಲ, ನಿಮ್ಮಲ್ಲೇ ಸ್ವಲ್ಪ ಜಾಗ ಕೊಟ್ಬಿಡಿ ಅಂತ ಬಂದಂಗೆ ಅಂತಾರೆ. ದಿನ ದಿನಕ್ಕೆ ನಾನು ಅವನಿಗೆ ಸ್ಪೃಹಣೀಯನಾಗುವಂತೆ ಆದೆ. ಅವನ ಗುಣಗಳೆಂಬ ಅಮೃತವನ್ನ ಭುಜಿಸಿ ನಾನು ಆನಂದವನ್ನು ಪಡೆದುಕೊಂಡೆ ಅಂತಾರೆ ಆಳ್ವಾರು. ತಿರುಪ್ಪೇರ್ ನಹರಾನ್ ತಿರುಮಾಲಿರುಂ ಶೋಲೈ பொறுப்பே உரைகின்ன பிரான் இன்னு வந்து இருப்பேன் என்ன என் நெஞ்சு நிறைய புகுந்தான் விருப்பೇ ಪೆತ್ತು ಅಮುದ ಉಂಡು ಕಳಿತೇನೆ. 10, 8, 6 ಅಲ್ಲಿ ಅನುಭವಿಸಿದ್ದಾರೆ. ಭಗವಂತನಲ್ಲಿ ತೋರಿದ ಪರಮ ಪ್ರೀತಿಯ ಫಲವಾದ ಭಗವತ್ ಸಂಶ್ಲೇಷವನ್ನ ಇಲ್ಲಿ ನಿರೂಪಿಸಿದೆ. ಭಗವಂತನಲ್ಲಿ ಭಕ್ತಿಭಾವ ಬೆಳೆಯಬೇಕಾದ್ರೂ ಕೂಡ ಅವನ ಅನುಗ್ರಹ ಬೇಕೇ ಬೇಕು. ಭಕ್ತಿ ಅವನನ್ನ ಪಡೆಯೋದಕ್ಕೆ ಅದು ವೃದ್ಧಿಯಾಗಲಿ. ಇಲ್ಲಿ ಭಕ್ತಿ ಯೋಗಂ ಅವತಾರಯಾಮಾಸ ಅಂತ ಭಗವದ್ಗೀತೆ ಆ ಇಂಟ್ರೊಡಕ್ಷನ್ ಅಲ್ಲಿ ಇವ್ರು ಹೇಳಿದ್ದು ರಾಮಾನುಜರು. ಭಕ್ತಿ ಯೋಗದ ಅವತಾರ ಅಲ್ಲಿ, ಪ್ರಪತ್ತಿ ಅಲ್ಲ, ಮೋಕ್ಷ ಸಿಕ್ಕಿದ್ದಲ್ಲ. ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪೃಚ್ಛಾಮಿತ್ವಾ ಧರ್ಮ ಸಮೂಢಚೇತಾಃ ಯಚ್ಚಯ್ಯ ಸ್ಯಾತ್ ನಿಶ್ಚಿತಂ ರೂಹಿತನ್ಮೆ ಶಿಷ್ಯಸ್ತೇಹಂ ಶಾದಿಮಾಂ ತ್ವಾಂ ಪ್ರಪನ್ನಂ ಅಂತ ಅರ್ಜುನ ಪ್ರಪತ್ತಿ ಮಾಡಿದ್ ಯಾವುದಕ್ಕೆ? ಮೋಕ್ಷಗಲ್ಲ. ಈಗ ನನಗೆ ಯಾವುದು ಸರಿ ಅನ್ನೋದನ್ನ ನಿನ್ಗೆ ಚೆನ್ನಾಗಿ ಗೊತ್ತಿದೆ, ನನಗೆ ಯಾವ್ದು ಶ್ರೇಯಸ್ಕರವೋ ಅದನ್ನ ತಿಳಿಸು ಅಂತ ಕೇಳಿದ್ದವ. ಹಾಗೆ ಭಕ್ತಿ ಯೋಗ ಉಂಟಾಗೋದಕ್ಕಾಗಿ ಪ್ರಪತ್ತಿ, ಎಲ್ಲದಕ್ಕೂ ಪ್ರಪತ್ತಿ ಆಗ್ಬೋದು. ಅನೇಷಿಯಾ ಅಂತ ಎಲ್ಲ ರೋಗಕ್ಕೂ ಬ್ರಾಡ್ ಸ್ಪೆಕ್ಟ್ರಮ್ ಆಂಟಿಬಯೋಟಿಕ್, ಆ ರೀತಿನಲ್ಲಿ. ಅವನಲ್ಲಿ ಅನನ್ಯ ಭಾವದಿಂದ ನಮ್ಮ ಸಮಸ್ತವನ್ನು ಸಮರ್ಪಣ ಮಾಡಿಕೊಳ್ಳದೆ ಕರ್ಮಯೋಗವಾಗ್ಲಿ, ಜ್ಞಾನ ಯೋಗವಾಗ್ಲಿ, ಭಕ್ತಿ ಯೋಗವಾಗ್ಲಿ ಯಾವುದು ಸಿದ್ಧಿಸೋದಿಲ್ಲ. ಬರೀ ನಮ್ಮ ಪ್ರಯತ್ನದಿಂದ ಸಿದ್ಧಿಸೋದಿಲ್ಲ. ಈ ಎಲ್ಲ ಯೋಗ ಮಾಡ್ತಾರಲ್ಲ, ಏನ್ ಎಲ್ರಿಗೂ ಭಗವಂತ ತಗೊಂಡ್ಬಿಟ್ನಾ? ಎಲ್ಲ ಬಹಳ ಹಿಂದೇನು ಒಂದ್ಸಲ ಹೇಳಿದ್ದೆ. ಈ ರಾಮಕೃಷ್ಣ ಪರಮಹಂಸರು ನೇರವಾಗಿ ಅವನನ್ನು ನೋಡಕ್ ಮೊದ್ಲು ಹುಚ್ಚರಾಗಿ ಗಂಗಾ ನದಿ ತೀರದಲ್ಲಿ ಬಿದ್ದು ಹೊರಳಾಡಿದ್ರು. ಹೊತ್ತು ಬಿಕ್ಕಿ ಬಿಕ್ಕಿ ಅಳ್ತಾ, ಅಮ್ಮ ನೀ ಕಾಣ್ಲಿಲ್ಲ, ನನ್ನ ಒಂದ್ ದಿವ್ಸ ಮುಗಿದೋಯ್ತು, ಈಗೇನು ಸನ್ಸೆಟ್ ಆಗ್ತಾ ಇದೆ, ನನ್ನ ಆಯುಷ್ನಲ್ಲಿ ಅವನು ಒಂದ್ ದಿವ್ಸ ಕಳೆದ, ನಾನು ಇನ್ನೊಂದ್ ಹೆಜ್ಜೆ ಮೃತ್ಯುವಿಗೆ ಹತ್ರ ಆದೆ, ಇನ್ನೂ ನೀನ್ ನಾನು ಕಾಣ್ಲಿಲ್ಲ ಅಂತ. ಆ ತೀವ್ರತೆ ಕಂಡಾಗ ಬದುಕಿದನು ಬಾಬಾ ಏನಿಗೆ ಹಿಂಡಿತು ತಿರುಗ್ ಕಂಡೇನ್ ಪೊನ್ಮೇನಿ ಕಂಡೇನ್ ನಾನು ಕಂಡೆ ಅಂತಾರೆ. ಹೇಗ್ ಕಂಡ ಅವನು? ಆ ತೀವ್ರತೆ ನಮ್ಮಲ್ಲಿ ಬರ್ಬೇಕಾದ್ರು. ಕೇವಲ ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ ಇದ್ರಲ್ಲಿ ಸಿದ್ಸೋಲ್ಲ. ಬಹುರಾಮ್ ಜನ್ಮನಾಮಂತೆ, ಬಹಳ ಕಷ್ಟ ಸಾಧ್ಯವಾದದ್ದು. ಅವನಲ್ಲಿ ಶರಣು ಹೋಗೋದನ್ನು ಬಿಟ್ರೆ ಬೇರೆ ಮಾರ್ಗ ಇಲ್ಲ. ನಾನು ನನ್ನದು ಎಂಬ ಭಾವವನ್ನು ಬಿಟ್ಟು ಎಲ್ಲವೂ ನಿನ್ನದೇ ಎಂಬ ಭಾವ ದೃಢವಾಗ್ಬೇಕು. ಯಾನೇ ಎನ್ನೈ ಅರಿಯಹಿಲಾದೆ ಯಾನೇ ಎಂತನದೇ ಎನ್ನಿರೊಂದೇ. ಇವತ್ತು ಪಾಶುರ ಬೆಳಗ್ಗೆ ಅನುಸಂಧಾನ ಮಾಡಿದ ಅರ್ಥನೂ ಹೇಳಿದೆ ಇದೇ ಪಾಶುರಕ್ಕೆ. ಯಾನೇ ನೀ ಎನ್ ಉಡಮಯಂ ನೀ ಏ ವಾನೇ ಎತ್ತುಂ ಅವ್ವಾನವರೇರೇ. ನಾನಲ್ಲಿ ಹೇಳಿದ್ದೇನು ಅನ್ನೋದನ್ನು ರಿಪೀಟ್ ಮಾಡ್ತೀನಿ ಕೇಳಿ. ಯಾನೇ ಎನ್ನೈ ಅರಿಯಹಿಲಾದೆ, ನಾನು ನನ್ನನ್ನು ತಿಳ್ಕೊಳ್ಳಿಲ್ಲ. ಯಾನೇ ಎಂತನದೇ ಎನ್ರಿಂದೆ, ಎಲ್ಲ ನಾನೇ, ಎಲ್ಲ ನಂದೇ. ಒಂದು ಅಹಂಕಾರ, ಇನ್ನೊಂದು ಮಮಕಾರ, ಹಾಗನ್ಕೊಂಡೇ ಇದ್ದೆ. ನಮ್ಮಳವಾಗಿ ಈ ಅಭಾವ ಇತ್ತು ಅವರಿಗೆ ಅಂತ. ಈಗೇನಲ್ಲಿ ಬೆಳಗ್ಗೆ ಹೇಳಿದ್ದು ಅಂತಂದ್ರೆ, ಇವರು ಶಟ ಅನ್ನುವ ಮಾಯೆಯನ್ನ ಕೋಪದಿಂದ ತೊಳೆದವರು, ಅದಕ್ಕಾಗಿ ಶಟಗೋಪ. ಇವರು ಹುಟ್ಟಿದ ತಕ್ಷಣ ಅಲ್ಲಿ ಹೋಗಿ ಅರಳಿ ಮರದ ಹುಣಸೆ ಮರದ ಕೆಳಗೆ ಕೂತ್ಕೊಂಡಿದ್ದು, ಏನು ತಿಂತ ಇಲ್ಲ, ಶರೀರ ಮಾತ್ರ ಬೆಳೀತಾ ಇದೆ. ಅವ್ರನ್ನ ಯಾರು ಮಾತಾಡ್ಸಿದ್ರಿ, ಏನಾರು ನೀವ್ ಯಾರು ಅಂತಂದ್ರೆ, ಜ್ಞಾನಾನಂದಮಯ ಆತ್ಮ ಶೇಷೋ ಹಿ ಪರಮಾತ್ಮನಃ. ಅವರ ಆತ್ಮದ ಸ್ವಸ್ವರೂಪದಲ್ಲಿ ಸದಾ ಆತ್ಮರತಿರಾಗಿ ಇದ್ದಿದ್ದು. ಅಂತವ್ರು ಮತ್ತೆ ಯಾಕೆ ಇದು ಹೇಳಿದ್ರು, ಎಲ್ಲ ನಾನೇ ನಂದೆ ಅಂತಿದ್ರೆ ಅಂದ್ರೆ ಲೋಕದ ರೀತಿಯನ್ನ ನೋಡಿ ಹೇಳ್ತಾ ಇದ್ದಾರೆ. ನಾವುಗಳು ಹೇಗೆ ಭಗವಂತನನ್ನ ಆಶ್ರಯಿಸಬೇಕು ಅನ್ನೋದಕ್ಕೆ. ಹೀಗೇನೆ ಈಗ ಯಾಮನಾಚಾರ್ಯ ಅನೈಚ್ಛಾನುಸಂಧಾನ, ಅಮರ್ಯಾದ, ಕ್ಷುದ್ರ, ಚಲಮತಿ, ಇದೆಲ್ಲ ಅವ್ರಿಗೆ ಕ್ವಾಲಿಫಿಕೇಶನ್ ನಿಜವಾಗ್ಲೂ ಅವರಲ್ಲಿ ಇತ್ತ? ಯಾಕೆ ಇದನ್ನೆಲ್ಲ ಆರೋಪಿಸ್ಕೊಂಡು ಹೇಳಿದ್ರು ಅಂದ್ರೆ, ನೈಚ್ಛಾನುಸಂಧಾನ ಇದು ಬಹಳ ಮುಖ್ಯವಾಗಿ ಬೇಕಾದದ್ದು. ಅಂದ್ರೆ ಅಹಂಕಾರ ಅನ್ನೋದು ಒಂದು ಚೂರು ಇರಬಾರ್ದು. ನಾನು ತುಂಬಾ ಶ್ರೋತ್ರಿಯ, ನಿನಗಾಗಿ ಬಹಳ ಕಷ್ಟಪಟ್ಟು ಎಲ್ಲ ಬೇರೆಯವರು ಯಾರು ಮಾಡದಷ್ಟು ನಾನು ನಿನ್ನನ್ನ ತಪಸ್ ಮಾಡಿದ್ದೇನೆ, ಅಥವಾ ತುಂಬಾ ಶುದ್ಧನಾಗಿ ಇದ್ ಮಾಡಿದ್ದೇನೆ. ಆ ಅಹಂಕಾರ ಪ್ರತಿಯೊಂದ್ರಲ್ಲೂ, ಅಭಿಮಾನ, ನಾ ಮಾಡ್ತಾ ಇದ್ದೇನೆ, ಇವೆಲ್ಲ ಏನು ಇರಬಾರ್ದು ಒಂದು ಸ್ವಲ್ಪನೂ.
ಅದಕ್ಕಾಗಿ ಇದು யானே நீ என்னுடைமையும் நீயே வானே எத்தும் அவ்வானவரேரே நானும் என் உடைமையும் உனக்கே அடிமையாய் இருக்கச் செய்தே இதற்கு முன்பு போன காலமெல்லாம் உனக்கடிமை என்னும் இடத்தை அறியாதே நான் என்னும் என்னுடையதென்னும் உண்டான ಸ್ವಾತಂತ್ರ್ಯ ಅಭಿಮಾನத்தாಲೆ ಸ್ವತಂತ್ರ ಆತ್ಮ ಭ್ರಮೆ ಅನ್ನೋದು ಇದು நட்டனான் என்று தம்முடைய இளவை ಅನುಸಂಧಿತ್ತು ಅತ್ಯಂತಂ ಅವಸನ್ನರಾಯ್ ಇದು ಆರಾಯಿರಪಡಿ ಈ ಪಾಶುರಕ್ಕೆ ಪರಮ ವಿಶ್ವಾಸದಿಂದ ಭಗವಂತನಲ್ಲಿ ನಮ್ಮನ್ನ ನಮ್ಮ ರಕ್ಷಣೆಯ ಭಾರವನ್ನ ರಕ್ಷಣೆಯ ಫಲವನ್ನ ಒಪ್ಪಿಸೋದು ಶರಣಾಗತಿಯ ತಿರುಳು. ಇದಕ್ಕೇನೆ ಪ್ರತಿದಿನ ನ್ಯಾಸ ದಶಕ ಅನುಸಂಧಾನ ಮಾಡಿ ಅಂತ ಹೇಳೋದು. ನಾವೇನೋ ಪುರುಷರು ಆರಾಧನೆ ಮಾಡ್ಬೇಕಾದ್ರೆ ಅಹಂ ಮದ್ರಕ್ಷಣ ಬರೋ ಮದ್ರಕ್ಷಣ ಬರ ಫಲಂ ತಥಾ ನಮ ಶ್ರೀಪತೈರೇವತ್ಯಾತ್ಮಾನಂ ನಿಕ್ಷಿಪೇದ್ಬುಧ ಅಂತ ಶುರು ಮಾಡಿ ಗಂಧ ತೆಗೆಯೋದು. ಸ್ತ್ರೀಯರು ಕೂಡ ಇದನ್ನ ಯಾವಾಗ್ಲೂ ಅವರು ಒಂದು ಸಲ ಸದಾನೇ ಹೇಳ್ತಿರ್ಬೋದು. ನ್ಯಾಸ ದಶಕ ಅಷ್ಟು ಬಹಳ ಮುಖ್ಯ. ನಾನು ನನ್ನದು ಅನ್ನೋದನ್ನು ಎಲ್ಲವನ್ನು ನಾನು ನಿನಗೆ ಒಪ್ಪಿಸಿದ್ದೇನೆ. ಈ ರಕ್ಷಣೆಯದಿಂದ ಬರುವಂತ ಫಲ ಇದೆಯಲ್ಲ, ಈಗ ನಾನು ಕುಟುಂಬದ ಹೊಣೆಗಾರಿಕೆ ಐ ವಿಲ್ ಮೇಂಟೈನ್, ನನ್ನ ಕುಟುಂಬದ ಜವಾಬ್ದಾರಿ ನಂದು. ಅದರಿಂದ ಏನು, ಇವನು ಮನೆ ಯಜಮಾನ ಅನ್ನೋ ಒಂದು ಹೆಸರು, ಇವೆಲ್ಲ ಅದರ ರಕ್ಷಣೆಯ ಫಲ. ಇಲ್ಲಿ ನಮ್ಮ ಆತ್ಮದ ರಕ್ಷಣೆಯ ಫಲ ಅದು ಯಾರಿಗೆ? ಅದು ಭಗವಂತನಿಗೇನೆ. ನಾನು ನನಗೆ ಸೇರಿದ್ದು ಸಮಸ್ತವೂ ಕೂಡ ಚೇತನ ಅಚೇತನಾತ್ಮಕ ಸ್ವಕೈಂಕರ್ಯೋಪಕರಣಂ. ಹೇ ವರದ ಸ್ವೀಕರು ಸ್ವಯಂ, ನನ್ನನ್ನ ಸ್ವೀಕರಿಸು. ಇನ್ನು ನೀನು ನನ್ನನ್ನು ಸ್ವೀಕರಿಸಿದ ಮೇಲೆ ನಾನು ನನ್ನವನಾಗಿ ಉಳಿಲಿಲ್ಲ, ನಾನೇ ನನ್ನವನಲ್ಲ. ಇನ್ನು ನನ್ನದು ಅನ್ನೋದು ಏನೂ ಇಲ್ಲ, ಯಾಕೆಂದ್ರೆ ಎಲ್ಲ ನಿನಗೆ ಒಪ್ಪಿಸಿದ್ದಾಯ್ತು, ನನ್ನನ್ನು ಸೇರಿಸ್ಕೊಂಡು ಒಪ್ಪಿಸಿದ್ದೇನೆ. ಹಾಗಾಗಿ ನನಗಿನ್ನು ನಿರ್ಭಯ, ನನಗೆ ಸೇರಿದ ಬಂಧುಗಳು ಯಾರಿದ್ದಾರೋ, ಮಗನೋ ತಂದೆನೋ ಹೆಂಡತಿನೋ ಮಕ್ಕಳು ಏನ್ ಸಂಬಂಧಗಳು ಹೇಳ್ತಿರೋ ಎಲ್ಲದನ್ನ ಭಗವಂತನಿಗೆ ಒಪ್ಪಿಸ್ಬಿಡಿ. ನಿಮ್ಮ ಭಾರ ಹೋಯ್ತು. ನಿರ್ಭರೋ ನಿರ್ಭಯ, ಭಯವೂ ಇಲ್ಲ ಭಾರವೂ ಇಲ್ಲ. ಆ ಮನಸ್ಥಿತಿಗೆ ಬರ್ಬೇಕು ನಾವು. ಎಲ್ಲ ಒಪ್ಪಿಸಿದ್ದಾಗಿದೆ ಭಗವಂತನಿಗೆ, ಅವನ್ ನೋಡ್ಕೊಳ್ತಾನೆ. ಯಾರಿಗೋ ಏನೋ ಕೆಲಸ ಮಾಡ್ಬೇಕು, ಏನೋ ಒಂದು ಫಂಕ್ಷನ್ ಮತ್ತೊಂದು, ಯಾರಿಗೋ ಒಪ್ಸಿದ್ದೀರಿ, ಯಾರಿಗೆ? ನಂಬಿಕಸ್ಥನಾದವನು, ಅವ್ನು ಚೆನ್ನಾಗಿ ನಡೆಸ್ತಾನೆ ಅಂತ. ಅವನ್ಗೆ ಒಪ್ಸಿದ್ಮೇಲೆ ನೀವು ಮತ್ತದ್ರಲ್ಲಿ ತಲೆ ಹಾಕ್ಬೇಕಾ? ಅವಶ್ಯಕತೆ ಇಲ್ಲ. ನೀವು ಮತ್ತೆ ಹಾಕೋದಾದ್ರೆ ಅವ್ನು ಕೇಳ್ತಾನೆ, ನನಗೆ ಹೇಳ್ಬಿಟ್ಟು ನೀನೇ ಮಾಡೋದಾದ್ರೆ ನನ್ಗೆ ಯಾಕೆ ಹೇಳಿದೆ, ನೀನ್ ಮಾಡ್ಕೋ ಹಾಗಾರೆ. ಇದೇ ಸೇಮ್ ಆನ್ಸರ್ ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ದೇವ್ರು ಕೂಡ. ಭಗವಂತನಿಗೆ ನಾನೆಲ್ಲ ಒಪ್ಸಿದೀನಿ ಅಂತ ಹೇಳ್ಬಿಟ್ಟು, ಅಯ್ಯೋ ಲಾಕ್ ಸರಿಯಾ ಪಣ್ಯ, ಇನ್ನೊಂದು ನಂಬರ್ ಲಾಕ್ ಇಕ್ಕಿದೆ ಅದು ಪೊಟ್ಟುಡೆ, ಬೋಲ್ಟ್ಗೆ ಎಲ್ಲ ಪೊಡೆ 15 ಬೋಲ್ಟೆ ಪೆರ್ಮ ಇಕ್ರಾನು ಅಪ್ಪಡ ನೀವು ವಾಶಲ್ ತರದು ಹೋಗೋದು ಬೇಡ, ಎಷ್ಟೋ ಅಷ್ಟೋ. ಆದ್ರೆ ಭಗವಂತನಲ್ಲಿ ವಿಶ್ವಾಸ ಇರ್ಲಿ. ನಂಬಿಕೆ ಇದೆಯಾ ನಿಮ್ಗೆ ಭಗವಂತ ರಕ್ಷಣೆ ಮಾಡ್ತಾನೆ ಅಂತ? ಪೂರ್ಣವಾದ ನಂಬಿಕೆ ಇದ್ರೆ ಖಂಡಿತ ನೀವು ಬಾಗಿಲು ತೆಗೆದ್ರು ಅವನು ಕಾಪಾಡ್ತಾನೆ. ಮೂರ್ಖರಾಗೋದು ಬೇಡ, ವಿವೇಕ ಎಷ್ಟು ಅಷ್ಟು. ಅತಿಯಾದ ಆಂಗ್ಸೈಟಿ ಬೇಡ ಎಲ್ಲೂ ಕೂಡ. ಭಗವಂತನ ನಂಬೇಕು. ಮನುಷ್ಯ ಪ್ರಯತ್ನ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ, ಅದಂತೂ ಖಂಡಿತ ಬೇಕು. ವಿದುರ ಹೇಳೋದು ಅಷ್ಟೇನೆ, ವಾಟ್ ಈಸ್ ಹ್ಯೂಮನ್ಲಿ ಪಾಸಿಬಲ್ ಅದಷ್ಟು ಮಾಡಿಬಿಟ್ಟು ಬೇಕಿಂದ ಭಗವಂತನಿಗೆ ಒಪ್ಸಿ ನೆಮ್ಮದಿಯಿಂದ ಮಲ್ಕೊಳ್ಳಿ. ಭಗವಂತ ಇದ್ದಾನೆ ರಕ್ಷಣೆ. ಅದ್ ಸಿಂಗಲ್ ಬೋಲ್ಟ್ ಏನೋ ಅದು ಅರ್ಧ ಆಗಿತ್ತೋ ಇಲ್ಲ ಒಂದ್ಸಲಿ ತಳ್ಬಿಟ್ರು ಬರುತ್ತೋ ಏನೋ ಒಂದು, ನೀವು ಮನುಷ್ಯರು ಇದರಲ್ಲಿ ಪ್ರಯತ್ನದಲ್ಲಿ ಎಷ್ಟೋ ಅಷ್ಟು ಮಾಡಿದ್ದೀರಿ, ಮಲ್ಕೊಳ್ಳಿ, ರಕ್ಷಣೆ ಮಾಡ್ತಾನೆ. ಒಂದ್ ವೇಳೆ ಕಳ್ಳ ಬಂದ್ರು ಅವನಿಗೆ ಬಾಗಿಲು ತೆಗಿಯೋಕೆ ಅವನು ಭಗವಂತ ಬಿಡುವುದಿಲ್ಲ. ಅಗ್ರತ ಪೃಷ್ಠತಶ್ಚೈವ ಪಾರ್ಶ್ವತಶ್ಚ ಮಹಾಬಲಂ ಆಕರ್ಣ ಪೂರ್ಣ ಧನ್ವಾನೋ ರಕ್ಷೇತಾಂ ರಾಮ ಲಕ್ಷ್ಮಣ ಇಬ್ಬರು ರಕ್ಷಿಸೋದಕ್ಕೆ ಸಿದ್ಧರಾಗಿದ್ದಾರೆ. ನೀವು ಒಪ್ಸಿದ್ರೆ ಆ ರೇ ಇದೆಯಲ್ಲ ಅದು ಬಹಳ ಮುಖ್ಯವಾದ್ದು. ಪರಮ ವಿಶ್ವಾಸದಿಂದ ನಾವು ಒಪ್ಸಿದ್ರೆ ಇದೇನೆ ಶರಣಾಗತಿಯ ತಿರುಳು ಅಂದ್ರು. ಈ ಉಪಾಯ ಸುಕರವಾದದ್ದು ಮತ್ತು ಸರ್ವಾಧಿಕಾರವಾದದ್ದು. ಎಲ್ಲರಿಗೂ ಅಧಿಕಾರ ಇದಕ್ಕೆ, ಪ್ರಪತ್ತಿಗೆ. ಅವರು ಇವರು ಅಂತಿಲ್ಲ, ಬರೀ ಶ್ರೋತ್ರಿಯರೋ ಇವರು ಅಂತಲ್ಲ. ಬೇಕಾದಷ್ಟು ಉದಾಹರಣೆಗಳು ಕೊಡ್ತಾರೆ. ದ್ರೌಪದಿ ನೀನು ಸ್ನಾನ ಮಾಡಿರ್ಬೇಕಾ? ಅವಳು ರಜಸ್ವಲಿಯಾಗಿದ್ಲು. ಗೋವಿಂದ ಪುಂಡರೀಕಾಕ್ಷ ಅಂದ್ ಮಾಡಿದ್ಲು. ಗಜೇಂದ್ರ ಮಾಡಿದ. ಒಬ್ರೇ ಇಬ್ರೇ ಎಲ್ಲ ಉದಾಹರಣೆ ವೇದಾಂತೇಶಿಗರು ಕೊಡ್ತಾರೆ.
வேங்கடங்கள் மெய் மேல் வினமுத்தவும் தாங்கள் தங்களுக்கு நல்லனவே செய்வார் வேங்கடத்துறைவார்க்கு நமவென்னலாம் கடமை அது சுமந்தார்கள்கே. 3 இந்த பிராபத்தை பெருகைக்கு உபாயமேது என்னில் சர்வாதிகாரமாய் அத்தியந்த சுகரமாயிருந்த வேங்கடத்துறைவார்க்கு நாமஹா என்கிற இச்சொல்லை சொல்லவே அந்த கைங்கரிய பிரதிபந்தகமான பாபங்களும் கைஷ்யமானமான பாபங்களும் எல்லா நிச்சேஷமாக ದಗ್ಧಮಾಯ್ ಪೋ. ಇದು 6,000 ಪಡಿ. ನಮಃ ಎಂಬುದು ಇಲ್ಲಿ ಪ್ರಪತ್ತಿ ಅಥವಾ ಶರಣಾಗತಿಯನ್ನು ಹೇಳುತ್ತೆ. ನಮ ಎನ್ನಲಾಂ ಕಡಿಮೆ, ಇಲ್ಲೊಂದ್ ಸ್ವಲ್ಪ ವ್ಯಾಕರಣ. ನಮಃ ಎನ್ನಲಾಂ ಅದು ವಿಸರ್ಗ ಲೋಪ ಸಂಧಿ. ನಮಃ ಅದ್ರ ಮುಂದೆ ಏಕಾರ ಸ್ವರಗಳು ಬಂದ್ರೆ ಹೋಗ್ಬಿಡುತ್ತೆ. ಈಗ ವಿಷ್ಣವೇ ಅನ್ನೋದು ವಿಷ್ಣವ ಇದನ್ನ ಮಮ ಏಕಾರ ವಕಾರ ಅಕಾರವಾಯಿತು. ಹಾಗೆ ನಮಃ ಅನ್ಬೇಕಾರೆ ಅದಕ್ಕೆ ನಮಃ ನಮಃ ನಮೋ ನಮಃ ನಮೋ ನಮಃ 4 ನಾವತ್ ಬರೋಲ್ಲ. ಅದು ವ್ಯಾಕರಣದಲ್ಲಿ ದೋಷ. ಹಿಂದೆ ಒಂದ್ಸಲಿ ಹೇಳಿದ್ದೆ ನಾನು. ನಮಃ ಎನ್ಗಿರ ಚೊಲ್ಲೆ. ಆ ನಮಃ ಅನ್ನೋದು ಪ್ರಪತ್ತಿ ಅಥವಾ ಶರಣಾಗತಿನ ಹೇಳಿದೆ. ಏನು ನಮಃ ಅಂದ್ರೆ ಮಾಮ ನಾ, ನಾನು ನನ್ನವನಲ್ಲ ಅಂತ ನಮಃ ಅಂತಂದ್ರೆ. ಇನ್ನೊಂದು ನ ಮಮ, ನಮಃ ನ ಮಮ. ನಮಃ ಅಂತಂದ್ರೆ ಮಮ ನ ಆಯ್ತಲ್ಲ. ಇನ್ನೊಂದು ನ ಮಮ, ಅದು ನಂದಲ್ಲ ಅಂತ. ಭಗವಂತನಿಗೆ ನಮಸ್ಕಾರ ಅಥವಾ ದಾನವನ್ನು ಮಾಡ್ಬೇಕಾದ್ರೆ ಆ ದಾನ ತಗೊಳ್ತಾರಲ್ಲ ಅವ್ರಿಗೆ ನಮಸ್ಕಾರ. ಯಾಕೆಂದ್ರೆ ಅವ್ರು ತಗೊಳಕ್ ಸಿಕ್ಕಿದಾರಲ್ಲ. ಯಾರು ತಗೊಳ್ಳಲ್ಲ ಅಂದ್ರೆ ಯಾರು ಕೊಡ್ತೀರಿ ದಾನನ? ನನ್ನ ದಾನ ಅದು ಸಾಫಲ್ಯತೆಯನ್ನು ಪಡೆಯೋದು ನೀನು ಸ್ವೀಕರಿಸಿದ್ದೀನಿ, ಅದಕ್ಕಾಗಿ ನೀನು ನಮಸ್ಕಾರ. ಎರಡನೇದು, ಈ ವಸ್ತುವನ್ನ ನಾನು ನಿಂಗೆ ಕೊಡ್ತಾ ಇದ್ದೀನಲ್ಲ, ಇದು ಮುಂದಕ್ಕೆ ನಂದಲ್ಲ. ನಮಮ ಪತ್ನಿ ಕೈಯಿಂದ ಅದಕ್ಕೆ ನೀರು ಬಿಡಿಸ್ಕೊಂಡು ಕೊಟ್ರೆ ಅದು ಪೂರ್ಣ. ಇವನಿಗೆ ಬಲಿ ಚಕ್ರವರ್ತಿಗೆ ಅವನ ಹೆಂಡತಿ ವಿಂಧ್ಯಾವಳಿ, ಅವಳು ಬಂದು ನೀರು ಬಿಟ್ಟ ಮೇಲೆ ಇವನು ಬೆಳೆಯೋಕ್ ಶುರುವಾಗಿತ್ತು. ಅಲ್ಲಿ ತನಕ ಸುಮ್ಮನೆ ಹಂಗೆ ನಿಂತಿದ್ದ ವಾಮನ. ಯಾವಾಗ ತ್ರಿವಿಕ್ರಮನಾಗಿದ್ದು ಅಂದ್ರೆ ಆ ನೀರು ಬೀಳ್ಬೇಕು, ಪತ್ನಿಯಾದವಳು ಜೊತೆಯಲ್ಲಿ ಸೇರಿ. ಅದಕ್ಕೆ ಈ ಸಂಸ್ಕಾರಗಳಲ್ಲೂ ಅಷ್ಟೇ, ಪತ್ನಿ ಹತ್ರ ಕೈ ನೀರು ಬಿಡಿಸ್ಕೊಂಡು ಆಮೇಲೆ ಕೊಡುವಂತ. ಅನೇಕ ಕಾಲ ಸಾಯಂ ಪ್ರಾತಃ ಅಕರ್ಣ ಪ್ರಾಯಶ್ಚಿತ್ತಾರ್ಥಂ ಪ್ರಾಜಾಪತ್ಯ ಕೃಚ್ಛ್ರ ಪ್ರತಿನಿಧಿ ಯತ್ಕಿಂಚಿತ್ ಹಿರಣ್ಯ ದಾನಂ ಕರಿಷ್ಯ. ಏನೇ ದಾನ ಮಾಡಿ ಪತ್ನಿ ಕೈನಲ್ಲಿ ನೀರನ್ನ ಬಿಟ್ಟು ಅಂದ್ರೆ ಅವಳ ಸಮ್ಮತಿಯೊಂದಿಗೆ ಇಬ್ಬರು ಒಳ್ಳೆ ಮನಸ್ಸಿನಿಂದ ನೀಡಿದರೆ ಅದು ದಾನ ಫಲಕಾರಿಯಾಗತ್ತೆ. ಹಾಗಾಗಿ ಈ ನಮಃ ಅನ್ನೋದು ಪ್ರಪತ್ತಿ ಅಥವಾ ಶರಣಾಗತಿಯನ್ನು ಸೂಚಿಸುತ್ತೆ. ಇದು ಸುಕರ ಮತ್ತು ಸರ್ವಾಧಿಕಾರಿಕ ಎಂದು ಇಲ್ಲಿ ಹೇಳಿರುವುದು ಅರ್ಥಯುಕ್ತವಾಗಿದೆ. ಭಕ್ತಿ ಯೋಗಕ್ಕೆ ಕರ್ಮಯೋಗ ಜ್ಞಾನ ಯೋಗಗಳ ಅವಶ್ಯಕತೆ ಇದೆ. ಭಕ್ತಿ ಯೋಗ ಮುಂದಿನ ಹಂತ. ಮೊದಲು ಕರ್ಮಯೋಗ. ಕರ್ಮಯೋಗ ಅಂದ್ರೇನು? ಈ ಸಾತ್ವಿಕ ತ್ಯಾಗದೊಂದಿಗೆ ಮಾಡುವಂತಹದ್ದು. ಅಲ್ಲಿಂದ ಮುಂದಕ್ಕೇನು? ಧ್ಯಾನ. ಅದೇ ಜ್ಞಾನ ಯೋಗ. ಜ್ಞಾನ ಯೋಗದಲ್ಲಿ ಏನು? ಈ ಆತ್ಮ ಅನಾತ್ಮ ವಿವೇಕ ಬೇಕು. ಈ ಪ್ರಕೃತಿಗೆ ಸೇರಿದ್ದು ಈ ಶರೀರ ಪಾಂಚಭೌತಿಕವಾದದ್ದು, ಇದರಿಂದ ಬೇರೆಯಾದದ್ದು ಆತ್ಮ ಅನ್ನುವ ಅರಿವು. ಆಮೇಲೆ ಈ ಆತ್ಮ ಭಗವಂತನಲ್ಲಿಗೆ ಸೇರಿಸ್ಬೇಕು ಅನ್ನೋದು ಭಕ್ತಿ. ಹಾಗೆ ಹಂತ ಹಂತವಾಗಿ ಬರುವಂತಹದ್ದು. ಆದ್ರೆ ಪ್ರಪತ್ತಿಗೆ ಇದು ಯಾವುದರ ಅವಶ್ಯಕತೆನೂ ಇಲ್ಲ. ಭಗವಂತನಿಗೂ ತನಗೂ ಇರುವ ಸಂಬಂಧ ಜ್ಞಾನ, ತನ್ನ ಕಾರ್ಪಣ್ಯ, ಭಗವಂತನಲ್ಲಿ ಮಹಾವಿಶ್ವಾಸ, ಇವುಗಳಿದ್ರೆ ಸಾಕು. ಅವನಲ್ಲಿ ವಿಶ್ವಾಸ ಇರಬೇಕು. ಆನುಕೂಲ್ಯಸ್ಯ ಸಂಕಲ್ಪ, ನಾನು ಭಗವಂತನಿಗೆ ಅನುಕೂಲನಾಗಿ ನಡೀತೀನಿ ಅನ್ನೋ ಒಂದು ಸಂಕಲ್ಪ. ಏನು ಭಗವಂತನಿಗೆ ಅನುಕೂಲವಾಗಿ ನುಡಿಯೋದು ಅಂದ್ರೆ? ಅವನೇ ನೀಡಿದ ಶಾಸ್ತ್ರ, ಅವುಗಳಿಗೆ ಗೌರವ ಕೊಟ್ಟು ಅದನ್ನು ಯಥಾರ್ಥವಾಗಿ ತಿಳಿದು ಆಚರಣೆ ಮಾಡೋದು. ಪ್ರಾತಿಕೂಲ್ಯಸ್ಯ ವರ್ಜನ, ಭಗವಂತನಿಗೆ ಅವನ ಸಂಕಲ್ಪಕ್ಕೆ ವಿರೋಧವಾದ ಕೆಲಸಗಳನ್ನು ಮಾಡಕ್ ಹೋಗಲ್ಲ. ಇನ್ನೊಬ್ಬರನ್ನ ನಿಂದಿಸೋದು, ತನ್ನ ಆತ್ಮ ಪ್ರಶಂಸೆ, ಇವೆಲ್ಲ ಪರನಿಂದೆ ಆತ್ಮ ಪ್ರಶಂಸೆ, ಇದು ಯಾವುದೂ ಇರಬಾರ್ದು. ಭಗವಂತನಿಗೆ ಪ್ರೀತಿಕರವಾದ ಕೆಲಸಗಳು ಅಂದ್ರೆ ಏನು? ಅವನದೇ ಸ್ವರೂಪವಾದಂತಹ ಈ ಚೇತನ ಅಚೇತನವಾದಂತಹ
ಸಮಸ್ತವೂ ಕೂಡ ಅವನ ಶರೀರ. ವಪುಹು ಹೇಳುವಂತಹದ್ದು. ಯಾರಿಗೆ ಏನೇ ಮಾಡಿದ್ರು ಕೂಡ ಅದು ಭಗವಂತನಿಗೆ ತಲುಪಿದ್ದು ಅನ್ನೋ ಭಾವ. ಆ ರೀತಿನಲ್ಲಿ ಭಗವಂತನಿಗೂ ತನಗೂ ಇರುವ ಸಂಬಂಧ, ಈ ಸಂಬಂಧ ಎಂದೆಂದಿಗೂ ಅಳಿಸಿ ಹೋಗೋದಲ್ಲ. ಹಿಂದೆ ಇರ್ಲಿಲ್ವೋ, ಇತ್ತು, ನಮಗ್ ಗೊತ್ತಿರ್ಲಿಲ್ಲ. ಈಗ ಆಚಾರ್ಯನ ಕೃಪೆಯಿಂದ ಇದು ಈ ಆತ್ಮ ಭಗವಂತನಿಗೆ ಸೇರಿದ್ದು ಅನ್ನೋ ಸಂಬಂಧ ತಿಳಿದಿದೆ. ಇನ್ನು ಮರೆಯೋದಿಲ್ಲ. ಇನ್ನು ಮರದಿಂದ ಹರಿ ಏನಂತಾರಲ್ಲ, ಅಲ್ಲಿ ಅವ್ರು ಹೇಳೋದು ಇದೇನೆ, ಈ ಅರ್ಥದಿಂದ. ಅಂದ್ರೆ ನಾ ಪಿರಂದಿಲೇನ್, ಪಿರಂದ ಪಿನ್ ಮರಂದಿಲೇನ್ ಅಂತಂದ್ರೆ ಅವತ್ ನಾನಲ್ಲ ಹುಟ್ಟಿದ್ದು. ಎಲ್ರು ತಾಯಿಯ ಉದರದಿಂದ ಜನಿಸಿದಂತೆ ಹುಟ್ಟಿದ ದಿವಸ ಅಲ್ಲ ನಾನು. ನನಗೆ ಆಚಾರ್ಯನ ಕೃಪೆಯಿಂದ ಈ ಜೀವಾತ್ಮ ಪರಮಾತ್ಮನಿಗೆ ಸೇರಿದ್ದು, ಅವನಿಗೆ ಶರೀರ ಅನ್ನೋದು ಗೊತ್ತಾಯ್ತಲ್ಲ, ಅವತ್ತು ನಾನು ಹುಟ್ಟಿದ್ದು. ಅಂದಿನಿಂದ ನಾನು ನಿನ್ನನ್ನ ಮರೆತಿಲ್ಲ ಅಂತಾರೆ. ಅದು ಬರ್ಬೇಕಾದ್ದು. ದೇಹಾಭಿಮಾನ ಬಿಟ್ಟದ್ದು ಬೇರೆ. ಇದು ವರ್ಣಾಶ್ರಮ ಧರ್ಮದ ಆಚರಣೆ. ನೀವ್ ಹೇಳೋದು ಆ ಶೌಚಗಳನ್ನ, ಆ ಶೌಚದಲ್ಲಿ ಭಗವಂತನ ಉಪಾಸನೆ ಇದಾಗಲ್ಲ. ಶರೀರ ಇದೆಯೋ ಇಲ್ವಾ, ಶರೀರದೊಂದಿಗೆ ಬಂದಂತ ಸಂಬಂಧಗಳು, ಜನನವೋ ಮರಣವೋ, ಅದನ್ನ ಆಚರಿಸಿ ಮಾಡ್ಬೇಕು. ಈಗ ದೇಹಾತ್ಮ ಭ್ರಮೆ ಬಿಟ್ಟವನು ಅಂದ್ರೆ ಆತ್ಮದ ಸ್ವರೂಪದಲ್ಲಿ ಇರೋದಕ್ಕೆ ಸುಲಭವೇ. ಎಲ್ಲ ಹಿಂದೆ ಇವ್ರದ್ದು ಜೀಯರಿಕಳ ತೆಂಗಿಲೆ ಮಣವಾಳ ಮಾಮನೆ ಅವ ಸನ್ಯಾಸವಂಕೆ ಇದೇ ಕಾರಣ ಅನ್ವತ್ತ ಯಾರೋ ಸೊಲ್ಲಿಂದು ಕೇಟಿದ್ದೆ ನಾನು. ಇದಕ್ಕೇನೋ ಒಂದ್ ನಾನ್ಪಿನ್ ಒಂದೇ ಆ ಶೌಚಕ್ಕೆ ಒಂದ್ ಗಂಟೆ ನಿತ್ಯ ಅನುಷ್ಠಾನಗಳಕ್ಕೆಲ್ಲ ಇದಾಗ ಸನ್ಯಾಸ ತಗೊಂಡ್ಬಿಡ್ತೀನಿ ಅಂತ ತಗೊಂಡ್ರು. ಅದು ಎಷ್ಟು ಮಟ್ಟಿಗಿದೋ ಒಟ್ನಲ್ಲಿ ಯಾರೋ ಹೇಳಿದ್ದನ್ ಕೇಳಿದೆ. ಸನ್ಯಾಸಿಗಳಿಗಿಲ್ಲ, ಬ್ರಹ್ಮಚಾರಿಗಳಿಗಿಲ್ಲ, ಕನ್ಯೆಯರಿಗಿಲ್ಲ. ದೇಹಾತ್ಮ ಭ್ರಮೆಯನ್ನ ಬಿಟ್ಟವನು ದೇಹದ ಕೃತಿಗಳನ್ನು ಬಿಡ್ತಾನ, ಊಟ ಮಾಡೋದ್ ಬಿಡ್ತಾನ. ಶರೀರ ಇರಬೇಕು ಅವನಿಗೆ. ಹಾಗಾಗಿ ಶರೀರದೊಂದಿಗೆ ಬಂದಂತದ್ದನ್ನು ಎಲ್ಲವನ್ನೂ ನಡೆಸ್ಬೇಕು, ಬಿಡೋಂಗಿಲ್ಲ. ಅವನ ಆತ್ಮ ಸ್ವರೂಪದಲ್ಲಿ ಇದ್ದಾನೆ ಅಂದ್ರೆ ಅವನ್ ಯಾವ್ದಕ್ಕೂ ದುಃಖ ಪಡೋಲ್ಲ ಅಷ್ಟೇ. ಯಾರು ಹೋದ್ರು ಕೂಡ, ತನ್ನ ಸ್ವಂತ ಮಗ ಸತ್ರು ಕೂಡ ಆಯ್ತು, ಅವನ ಸಮಯ ಒಂದಾಯ್ತು, ಹೋದ ಅಷ್ಟೇ. ಆ ಶೌಚ ಬಿಡಬಾರ್ದು. ಆಚರಣೆಗಳು ಏನು ಸ್ಮೃತಿಗಳಲ್ಲಿ ಹೇಳಿದೆ ಅದೆಲ್ಲ ಬಿಡುವಾಗಿಲ್ಲ. ಭಕ್ತಿ ಯೋಗಕ್ಕೆ ತ್ರೈವರ್ಣಿಕರಿಗೆ ಮಾತ್ರ ಅಧಿಕಾರ. ಭಕ್ತಿಯನ್ನ ಮಾಡ್ಬೇಕಾದ್ರೆ ಅವ್ರು ಇನ್ನೂ ಮುಂದಕ್ಕೆ ಹೋಗ್ಬಿಡ್ತಾರೆ. ಶಂಕರಾಚಾರ್ಯದು ಜ್ಞಾನಾತ್ ಮೋಕ್ಷ ಅಂದ್ರು. ಯಾರು ಜ್ಞಾನವನ್ನು ಪಡೆಯೋದಕ್ಕೆ ಸಾಧ್ಯ? ಭಕ್ತಿ ಯೋಗವನ್ನು ಮಾಡ್ಬೇಕಾದ್ರೆ ಈ ಸಂಬಂಧ ತ್ಯಾಗ ಇವುಗಳು ಮಾಡ್ಕೊಂಡಾದ್ಮೇಲೆ, ಭಕ್ತಿ ಅಂದ್ರೆ ಬರೀ ನಾಮ ಸಂಕೀರ್ಣ ಮಾಡೋದು ಭಕ್ತಿನಾ? ಅದರಲ್ಲಿ ತೀವ್ರತೆ ಮಟ್ಟಕ್ಕೆ ಹೋಗ್ಬೇಕಾದ್ರೆ ಅವನಿಗೆ ಆ ಯೋಗ್ಯತೆ ಎಲ್ಲ ಬೇಕಲ್ಲ, ಅವನು ಪಡಿಸ್ಬೇಕು. ಅದಕ್ಕೇನು ಅಂದ್ರೆ ವರ್ಣಾಶ್ರಮ ಧರ್ಮಗಳ ಆಚರಣೆ ಇವುಗಳೆಲ್ಲ ಬರೋದು. ಮೋಕ್ಷಕ್ಕೆ ಹೋಗೋದಕ್ಕೆ ಬೇರೆ, ಇದು ಭಕ್ತಿ ಯೋಗ ಕೇಳ್ತಾ ಇರೋದು. ಆದ್ರೆ ಪ್ರಪತ್ತಿಯನ್ನ ಬೇಕಾದ್ರೆ ಯಾರು ಬೇಕಾದ್ರೂ ಅನುಸರಿಸಬಹುದು. ಭಕ್ತಿ ಯೋಗಕ್ಕೆ ಬರ್ಬೇಕಾದ್ರೆ ಇವೆಲ್ಲ ಭಕ್ತಿ ಸುಲಭ ಅಲ್ಲ. ಆಳ್ವಾರಗಳು ಭಕ್ತಿಯಿಂದ ಭಗವಂತನ ಪಡೆದ್ರು. ಭಕ್ತಿಯಾತು ಅನನ್ಯಯ ಶಕ್ಯ ಮದ್ಭಕ್ತಿಂ ಲಭತೆ ಪರಾಮ್ ಅಂತ ಭಗವಂತ ಹೇಳಿದ್ದುಂಟು ಭಗವದ್ಗೀತೆ. ಭಕ್ತಿಗೆ ಅಲ್ಲದೆ ನಾನು ಬೇರೆ ಯಾವ್ದ್ರಿಂದನೂ ನನ್ನ ಪಡೆಯೋಕೆ ಶಕ್ಯ ಅಲ್ಲ. ಭಕ್ತಿಯಾತು ಅನನ್ಯಯ ಶಕ್ಯ ಮದ್ಭಕ್ತಿಂ ಲಭತೆ ಪರಾಮ್. ನನ್ನಲ್ಲಿ ಭಕ್ತಿ, ನೀವು ನನ್ನನ್ನು ಪಡೆಯುವುದಕ್ಕೆ ಸಾಧ್ಯ ಅಂತ ಹೇಳಿದ್ರು. ಆ ಭಕ್ತಿ ಅನ್ನೋದು ಹೆಂಗಿದೆ? ಎಲ್ಲ ಕಡೆ ಉಸಿರಿರೋ ತನಕನೂ ಹಂಗಿರ್ಬೇಕು. ಭಕ್ತಿಗೂ ಪ್ರಪತ್ತಿಗೂ ಡಿಫರೆನ್ಸಸ್ ಬಹಳ ಚೆನ್ನಾಗಿ ಕವರ್ ಮಾಡಿದ್ದಾರೆ. ಅನಂತರಂಗಾಚಾರ್ಯ ಇನ್ಯಾವುದೋ ಗ್ರಂಥದಲ್ಲಿ ಕಾಲಂ ವೈಸ್ ಕೊಟ್ಬಿಟ್ಟಿದ್ದಾರೆ. ಭಕ್ತಿ ಮಾಡಿದ್ರೆ ಏನೇನು, ಪ್ರಪತ್ತಿ ಮಾಡಿದ್ರೆ ಹೇಗೆ, ಯಾವ್ದು ಸುಲಭ ಯಾವ್ದು ಕಷ್ಟ ಅನ್ನೋದನ್ನ ತೋರಿಸ್ತಾರೆ. ನಿಮ್ಗೆ ಸಾಮರ್ಥ್ಯ ಇದ್ರೆ ನಡೆಸಿ ಭಕ್ತಿ ಯೋಗನೇನೆ. ಯಾರಿಗಾಗೋಲ್ವೋ ಅವರಿಗೆ ಅಕಿಂಚನ ಅನನ್ಯಗತಿ ತ್ವತ್ಪಾದ ಮೂಲಂ ಶರಣಂ ಪ್ರಪದ್ಯ ಅಂತ. ಪ್ರಪತ್ತಿಯನ್ನು ಯಾರು ಬೇಕಾದ್ರೂ ಅನುಷ್ಠಿಸಬಹುದು. ಭಕ್ತಿಯೋಗ ಹೇಗೆ ಮೋಕ್ಷಕ್ಕೆ ಉಪಾಯವೋ ಹಾಗೆಯೇ ಪ್ರಪತ್ತಿಯು ಕೂಡ ಸ್ವತಂತ್ರವಾಗಿ ನೇರವಾಗಿ ಮೋಕ್ಷೋಪಾಯ ಅನ್ನೋದನ್ನ ಇಲ್ಲಿ ಹೇಳಿದೆ. ಇದನ್ನ ಆ ಪ್ರಾಪ್ಯವನ್ನು ಪಡೆಯುವ ಉಪಾಯ ಎಂದು ಇಲ್ಲಿ ವರ್ಣಿಸಿದೆ. ನಮಶ್ಚಕ್ರುಹು ಜನಾರ್ದನಂ ಎಂಬಲ್ಲಿ ನಮಃ ಎಂಬುದು ಹೇಗೆ ಶರಣಾಗತಿಯನ್ನು ನಿರೂಪಿಸುತ್ತೋ ಹಾಗೆ ಇಲ್ಲಿಯೂ ಕೂಡ ನಮೋವೆನ್ನಲ್ ಆಂ ಕಡಮೈ ಎಂಬುದು ಶರಣಾಗತಿಯನ್ನು ತಿಳಿಸುತ್ತೆ. ಭಕ್ತಿ ಯೋಗಕ್ಕೆ ಶರಣಾಗತಿ ಅಂಗ. ಭಕ್ತಿ ಸಿದ್ಧಿಸಲಿ ಅಂತ ಭಗವಂತನಲ್ಲಿ ಪ್ರಪತ್ತಿ ಮಾಡೋದು. ಈಗ ಇವನೇನು ಕೇಳಿದ್ದು, ನನಗೆ ಇವಾಗ ಏನ್ ಮಾಡಬೇಕು?
ಅರ್ಜುನ ಪ್ರಪತ್ತಿ ಮಾಡಿದ್ದು ಎಲ್ಲದಕ್ಕೂ ಪ್ರಪತ್ತಿ ಆಗ್ಬಹುದು. ಆದರೆ ಶರಣಾಗತಿ ನೇರವಾಗಿ ಮೋಕ್ಷಕ್ಕೇನೆ ಉಪಾಯ ಆಗ್ಬಹುದು. ಈ ಶರಣಾಗತಿ ಭಕ್ತಿ ಯೋಗದ ಸ್ಥಾನದಲ್ಲಿ ನಿಲ್ಲುತ್ತೆ. ಭಕ್ತಿ ಯೋಗದಿಂದ ಹೇಗೆ ಉತ್ತರ ಪೂರ್ವಾಗಗಳ ನಾಶ, ಅಗ ಅಂದ್ರೆ ಪಾಪಗಳು, ಉತ್ತರ ಪೂರ್ವಾಗ, ಪೂರ್ವಾಗ ಅಂತಂದ್ರೆ ಹಿಂದಿನ ಸಂಚಿತ ಕರ್ಮಗಳು, ಇವನು ಪ್ರಪತ್ತಿ ಮಾಡದ ಮೇಲೆ ಮಾಡದಂತ ಪಾಪಗಳು, ಅವೆಲ್ಲದಕ್ಕೂ ಕೂಡ ಹೇಗೆ ನಾಶವೋ ಹಾಗೆ ಪ್ರಪತ್ತಿಯಿಂದಲೂ ಕೂಡ ಉತ್ತರ ಪೂರ್ವಾಗಗಳ ನಾಶ ಎಂಬುದನ್ನ ಇಲ್ಲಿ ಹೇಳಿದೆ. ಅರ್ಚಿರಾದಿ, ಅಪುನರಾವೃತ್ತಿ, ಸ್ವಸ್ವರೂಪ ಆವಿರ್ಭಾವ ಮತ್ತು ನಿತ್ಯ ಕೈಂಕರ್ಯ ಇವುಗಳನ್ನ ಪ್ರಪತ್ತಿಯಿಂದಲೂ ಪಡಿಬಹುದು. ಈಗ ಭಕ್ತಿ ಮಾರ್ಗದಲ್ಲಿ ಉಪನಿಷತ್ತಿನಲ್ಲಿ ಹೇಳಿದಂತ ವಿದ್ಯೆಗಳು, ಅದನ್ನ ಸಾಧಿಸಿ ಒಂದೊಂದನ್ನು ಕೂಡ ಅದು ಒಂದ್ ಜನ್ಮದಲ್ಲಿ ಆಗಲ್ಲ, ಅನೇಕ ಜನ್ಮಗಳ ಸಾಧನೆಯೂ ಬೇಕಾಗತ್ತೆ. ಭಕ್ತಿ ಒಂದೇ ಸಲ ಸಿದ್ಧಿಸೋದಿಲ್ಲ. ಭಕ್ತಿಯಲ್ಲಿ ಹಂತಗಳಿದೆ. ಪರಭಕ್ತಿ, ಪರಜ್ಞಾನ, ಪರಮ ಭಕ್ತಿ. ಆ ಪರಮ ಭಕ್ತಿಯ ದಶೆ ಅಂದ್ರೆ ಪ್ರಪತ್ತಿ. ಅವನು ಬಿಟ್ಟು ಒಂದು ಕ್ಷಣನೂ ಇರ್ಲಿಕ್ಕಾಗಲ್ಲ ಅನ್ನುವಂಥದ್ದು. ಆಳ್ವಾರಗಳೆಲ್ಲರೂ ಕೂಡ ಪ್ರಪತ್ತಿ ಮಾರ್ಗವನ್ನ ವಿಶೇಷವಾಗಿ ಆಧರಿಸಿದ್ದಾರೆ. ಬರೀ ನಮ್ಮಾಳ್ವಾರ ಒಬ್ಬರೇ ಅಲ್ಲ, ಎಲ್ರು ಹೇಳೋದು ಇದೆ. ಹತ್ತೇ ಪಾಶುರ ತಿರುಪಾಣ ಆಳ್ವಾರ್. ಉನ್ನೈ ಕಂಡ ಕಣ್ಗಳ್ ಮತ್ತೊಂದಿನೈ ಕಾಣಾವೆ, ನನಗೆ ಇನ್ನು ಬೇರೆ ಏನೋ ನೋಡ್ಬೇಕಾಗಿಲ್ಲ, ನಿನ್ನ ನೋಡಿದ ಕಣ್ಣುಗಳು ನನ್ನ ಅಮೃತ ಇದು. ಎನ್ ಅಮುದಿನೈ ಕಂಡ ಕಣ್ಗಳ್ ಮತ್ತೊಂದಿನೈ ಕಾಣಾಮೆ ಅಂತ. ನಮ್ಮಾಳ್ವಾರು ಸಹ ತಮ್ಮ ಪ್ರಬಂಧದಲ್ಲಿ ಪ್ರಪತ್ತಿ ಅಥವಾ ಶರಣಾಗತಿಯನ್ನ ಮೊದಲಿಂದ ಕೊನೆವರೆಗೂ ಮೋಕ್ಷಪಾಯ ಅಂತ ನಿರೂಪಿಸಿದ್ದಾರೆ. ಈ ಪ್ರಪತ್ತಿಯನ್ನು ಮಾಡುವಾಗ ಆರ್ತನಾದಂತ ಚೇತನನು ತನಗೇ ಜ್ಞಾನ ಶಕ್ತಿಗಳಿದ್ದರೆ ನೇರವಾಗಿ ಭಗವಂತನಲ್ಲಿ ರಕ್ಷಣೆಯ ಭಾರವನ್ನು ಅರ್ಪಿಸಬಹುದು. ಹಾಗಿಲ್ದೇ ಇದ್ರೆ ಆಚಾರ್ಯನನ್ನ ಪುರುಷಕಾರವಾಗಿ ಆಶ್ರಯಿಸಿ ಅವರ ಮೂಲಕ ಭಗವಂತನನ್ನ ಆಶ್ರಯಿಸಬಹುದು. ಇದನ್ನ ಸದ್ವಾರಕ ಪ್ರಪತ್ತಿ, ಅದ್ವಾರಕ ಪ್ರಪತ್ತಿ ಅಂತ ಹೇಳ್ತಾರೆ. ಇದನ್ನೇ ಆಳ್ವಾರವರು ವೇದಂ ವಲ್ಲಾರ್ಹಳೈ ಕೊಂಡೇ ವಿಣ್ಣೋರ್ ಪೆರುಮಾನ್ ತಿರುಪಾದಂ ಪಣಿಂದೇ 4, 6, 8. ವೇದಂ ವಲ್ಲಾರ್ಹಳೈ ಕೊಂಡೇ ವಿಣ್ಣೋರ್ ಪೆರುಮಾನ್ ತಿರುಪಾದಂ ಪಣಿಂದೇ. ವೇದಂ ವಲ್ಲಾರ್ಗಳು ಯಾರು? ಮರೆಯವರ್, ಅಂದಣರ್ ಇವರುಗಳು. ಬರೀ ವೇದ ಗೊತ್ತು ಅಷ್ಟೇ ಅಲ್ಲ, ಯಥಾರ್ಥವಾಗಿ ತಿಳಿದು ಅವರು ಆಚರಣೆ ಮಾಡಿರೋರು, ಅವರನ್ನು ಆಶ್ರಯಿಸಿದ್ರು ಕೂಡ. ಅಂದ್ರೆ ಈಗ ಆಚಾರ್ಯ ಮುಖೇನ ನಾವು ಪ್ರಪತ್ತಿಯನ್ನು ಮಾಡುವಂತಹದ್ದು. ಆ ರೀತಿ ಇದನ್ನೇ ವಿವರಿಸುತ್ತಾ ஆறாயிரப்படி ஸ்ரீ வைஷ்ணவர்களை ஆசிரயித்தல், ஸ்ரீ வைஷ்ணவர்களை ಪುರುಷಕಾರமாக ಕೊಂಡೆ ಎಂಬೆರುಮಾನೈ ಆಶ್ರಯಿತ್ತಲ್. ಈಗ ನಾವು ಮಾಡೋದು ಇದೆಲ್ಲ ಇದೇನೆ. ಈಗ ಪರಕಾಲ ಮಠವು ಆಂಡವನ್ನು ಇವರ ಹತ್ರ ಹೋದ್ರೆ ಅವರು ನಮ್ಮ ಪರವಾಗಿ ತಗೊಂಡ್ಬಿಡ್ತಾರೆ ರೆಸ್ಪಾನ್ಸಿಬಿಲಿಟಿ. ಈ ಚೇತನ ಬಂದಿದ್ದಾರೆ, ಇವರುಗಳನ್ನ ನೀವು ಅನುಗ್ರಹಿಸಿ ಅಂತ ಮಹಾಲಕ್ಷ್ಮಿ ಇವರುಗಳಿಗೆ ಅವರು ರೆಕಮೆಂಡ್ ಮಾಡಿ, ಅವರುಗಳು ಲಕ್ಷ್ಮಿ ಇವರುಗಳೆಲ್ಲ ಏನೋ ಬಂದಿದ್ದಾರೆ ನಮ್ಮವರೇ ಅಲ್ವಾ, ಅಯ್ಯೋ ಅವನ ಅಷ್ಟೆಲ್ಲ ಕರ್ಮ ಮಾಡಿದ್ದಾನ, ಒಂದಿನ ಪೂರ ತೆಗೆದಿಲ್ಲ ಅಂತಂದ್ರೆ ಅವೆಲ್ಲ ನೋಡಕ್ ಹೋಗ್ಲೇಬೇಡ, ನೀನ್ ಅಕೌಂಟ್ ತೆಗಿಬೇಡ, ಇವಾಗ ಸುಮ್ಮನೆ ಸಿಂಪ್ಲಿ ಅಕ್ಸೆಪ್ಟ್ ದಮ್ ಅಂತ ದೇ ಫೋರ್ಸ್ ದಮ್. ಶ್ರೀದೇವಿ, ಭೂದೇವಿ, ನೀಳಾದೇವಿಯರು. ಆ ಶ್ರೀದೇವಿ ನೀಳಾದೇವಿಯರಿಗೆ ಹೇಳೋರು ಯಾರು ಅಂದ್ರೆ ಇವರ ಸ್ವಾಮಿಗಳು, ಆಂಡವನ್ನು ಇವರುಗಳು. ಅಲ್ಲಿಂದ ಅವ್ರಿಗೆ ಎಸ್ ಅವನು ಒಪ್ಕೊಂಡಿದ್ದಾನೆ ಅನ್ನೋ ಸೈನ್ ಬಂದ ಮೇಲೆ ಸಾಕು ಅಂತಾರೆ ನಮಸ್ಕಾರ ಮಾಡೋದನ್ನು. ಬಹಳ ಸುಂದರವಾದಂತಹ ಪ್ರೊಸೀಜರ್ ಇದು. ಹಾಗೆ ಶ್ರೀ ವೈಷ್ಣವರ್களை ಪುರುಷಕಾರமாக ಕೊಂಡು ಎಂಬೆರುಮಾನೈ ಆಶ್ರಯಿತ್ತಲ್ ಎಂದು ನಿರೂಪಿಸುತ್ತೆ. ವೇದಾಂತ ಸಾರಜ್ಞರು, ಪರಮೈಕಾಂತಿಗಳು ಆದಂತಹ ಆಚಾರ್ಯರನ್ನ ಗುರುಗಳನ್ನಾಗಿ ಆಶ್ರಯಿಸಿ ಅವರ ಮೂಲಕ ಭಗವಂತನಲ್ಲಿ ಆಶ್ರಯ ಬೇಡುವುದನ್ನ ಇಲ್ಲಿ ಸೂಚಿಸಿದೆ. ದೇಶಿಗರವರು ಸಹ ಕೃಷ್ಣಂ ಷಟಜಿದ್ ಅಕಥಯತೆ ದೇಶಿಗ ದ್ವಾರಗಮ್ಯಂ ದ್ರವಿಡೋಪನಿಷತ್ ತಾತ್ಪರ್ಯ ರತ್ನಾವಳಿ ಇದೆ. ಒಂದೊಂದು 1100 ಪಾಶರಕ್ಕೆ ಒಂದೊಂದು ಶ್ಲೋಕ ಮಾಡಿದ್ದಾರೆ ಇವರು. ದ್ರವಿಡೋಪನಿಷತ್ ಸಾರ ಸಂಗ್ರಹ ಅಂತ ಅದ್ರಲ್ಲಿ ಹೇಳ್ತಾರೆ, ಭಗವಂತನ ಪಾದಗಳನ್ನ ಆಶ್ರಯಿಸಿ ಉಜ್ಜೀವಿಸಿ ಎಂದು ಆಳ್ವಾರು. ಶೆಮ್ಮಿನ್ ಮುಡಿತಿರು ಮಹಾಲೈ ವಿರೈಂದಡಿ ಶೇರ್ಮಿನೋ 4:1-2 ತಿರುನಾರಣಂತಾಳ್ ಕಾಲಂ ಪೆರ ಚಿಂದಿತ್ವೈಮಿನೋ ವರುನಾಯಗಮಾಯ್ ಓಡ ಉಲ ಹೊಡನಾಂಡವ. ಇವತ್ತಿನ ಶಾತುಮರೆ ಬೆಳಗ್ಗೆ 4ನೇ ಇದರದ ಆರಂಭದಲ್ಲಿ ಕಾಲಂ ಪೆರ ಚಿಂದಿತ್ತು ಇನ್ನು ಸಮಯ ವೇಸ್ಟ್ ಮಾಡಿದೆ, ಆದಷ್ಟು ಬೇಗ ಆ ತಿರುನಾರಾಯಣನ್ ಅವನಲ್ಲಿ ಶರಣಾಗತನಾಗಿ ನನ್ನ ಬಾಳಿನ ಉದ್ಧಾರ ಮಾಡ್ಕೊ. ಉಯ್ ಮೀನು ಅಂತಂದ್ರೆ
ನನ್ನ ಬಾಳನ್ನು ಉದ್ಧಾರ ಮಾಡ್ಕೊಳ್ಳೋದು ಅಂದ್ರೆ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಳೋದು. ಕಾಲಂ ಪೆರ ಚಿಂದಿ ತುಯ್ಮಿನೋ ಕಡಿಶೇರ್ ತುಳಾಯ್ ಮುಡಿ ಕಣ್ಣನ್ ಕಳಲ್ ಹಳ್ಳಿನೆಮಿನೋ 4 1 3 ಅವನ್ ಪಾದಂ ಪಣಿಮಿನೋ 4 1 4 ಅವನ್ ಪೇರ್ ಸೊಲ್ಲಿ ವಾಳ್ಮಿನೋ 4 1 5 ಅಣ್ಣಲ್ ಅಡಿಯವರಾಮಿನೋ 4 1 6 ಅರವಣೆಯಾನ್ ತಿರುನಾಮಂ ಪಡಿಮಿನೋ 4 1 8 ಅಣ್ಣನ್ ಕಳಲ್ಗಳ್ ಕುರುಹಮಿನೋ 4 1 9. ಅಷ್ಟರಲ್ಲೂ ಮಾಡಿರೋದು ಇದೇನೆ. ಹೀಗೆ ಅನೇಕ ಪ್ರಕಾರದಲ್ಲಿ ಉಪದೇಶಿಸಿದ್ದಾರೆ. ಭಗವಂತನ ಪಾದಗಳೇ ನಮಗೆ ಪ್ರಾಪ್ಯ. ಅಟೈನ್ಮೆಂಟ್ ಏನು ಮಾಡಬೇಕಾದ್ದು ಅಂದ್ರೆ ಅದು ಪ್ರಾಪ್ಯವಾದ. ಅವುಗಳನ್ನು ಪಡೆಯುವುದಕ್ಕೆ ಉಪಾಯವೂ ಕೂಡ ಅದೇ ಪಾದಗಳೇನೆ. ಸೇರೋದು ಅಲ್ಲೇನೆ. ಅದಕ್ಕೆ ಬೇಕಾದದ್ದು ಅವನು. ಅದಕ್ಕೆ ಕೃಷ್ಣನ ಚರಣವ ಹಿಡಿ ಹಿಡಿ ಹಿಡಿ, ನಮ್ಮ ರಂಗನ ಚರಣವ ಹಿಡಿ ಹಿಡಿ. ಸಂಸಾರ ಸುಖ ಇದು ನೀರಿನ ಗುಳ್ಳೆ, ಕಂಸಾರಿ ನಾಥನ ನುಡಿ ನುಡಿ. ಭಗವಂತನನ್ನ ಕೊಂಡಾಡಿ ನಿರಂತರವಾಗಿ ಆಗ್ತಾ ಇರ್ಲಿ ಅದು. ನಾಮಸ್ಮರಣಾದ ಅನ್ಯೋಪಾಯಂ ನೈಪಶ್ಯಾಮೋ ಭವತರಣೆ. ರಾಮ ಹರೇ ಕೃಷ್ಣ ಹರೇ ತವ ನಾಮ ವದಾಮಿ ಸದಾ ನೃಹರೇ. ಆರೆನಕ್ಕೆ ನಿನ್ ಪಾದಮೇ ಶರಣಾಹ ತಂದೊಳಿಂದಾಯ್ ಉನಕ್ಕೋರ್ ಕೈ ಮಾರೆ ನಾನು ಅನ್ನಿಲೇನ್ ಎನದಾವಿಯು ಮುನದೆ. ಆವಿ ಅಂತಂದ್ರೆ ಆತ್ಮ, ಅದನ್ನು ಮುನದೆ ನಿಂದೇನೆ. 5 7 10 ಅನನ್ಯಗತಿಗನಾದ ನನಗೆ ನಿನ್ನ ಪಾದಗಳೇ ಪ್ರಾಪ್ಯ ಮತ್ತು ಉಪಾಯ ಎಂಬ ದೃಢ ನಿಶ್ಚಯವನ್ನ ಮಹೋಪಕಾರಕನಾದ ನೀನು ಮಾಡಿಕೊಟ್ಟೆ. ನೀನೇ ಹೇಳ್ದೆ, ಮನ್ಮನಾಭವ ಮದ್ಭಕ್ತೋ ಮಧ್ಯಾಜಿ ಮಾಂ ನಮಸ್ಕುರು, ನನ್ನಲ್ಲಿ ಆಶ್ರಯಿಸುವ. ಅವ್ನು ತಿರುಪತಿ ಶ್ರೀನಿವಾಸ ತೋರ್ಸೋದೆ ಕಾಲು ಬಂದು ನನ್ನ ತಿರುವಡಿ ಆಶ್ರಯಿಸಿದ್ರೆ ನಿಮ್ ರಕ್ಷಣೆ ಆಯ್ತು. ಈ ಸಂಸಾರ ಸಾಗರದಿಂದ ನಿನ್ನನ್ನ ನಾನು ರಕ್ಷಣೆ ಮಾಡ್ತೀನಿ ಅಂತ. ಕಳಲ್ಗಳ ಅವಯೇ ಶರಣಾಹ ಕೊಂಡ ಕುರುಹೂರ್ ಶಡಗೋಪನ್. ಅತ್ಯಂತ ಅಕಿಂಚನನಾದ ನಾನು ಇದಕ್ಕೆ ಪ್ರತಿಯಾಗಿ ಏನನ್ನು ಮಾಡಲಾರ್ದವನಾಗಿದ್ದಾನೆ. ಈ ನನ್ನ ಆತ್ಮವು ಅನಾದಿಯಾಗಿ ನಿನ್ನದೇ ಆಗಿರುವುದಷ್ಟೇ. ಆ ಅರಿವು ನನಗಿರ್ಲಿಲ್ಲ, ಇವಾಗ ಉಂಟಾಯ್ತು ಅಷ್ಟೇ. ವ್ಯತ್ಯಾಸ ಏನು ಅಂದ್ರೆ, ಹಿಂದೆ ಇರ್ಲಿಲ್ವ ಭಗವಂತ ಸಂಬಂಧ? ಯಾರು ಭಗವಂತ ನಂಬಲ್ವೋ ಅವ್ರ ಇತ್ತು, ಅವಾಗ್ಲೂ ಇತ್ತು. ಈಗ ದೇವ್ರಿಲ್ಲ ಅನ್ನೋರಲ್ಲಿ ದೇವ್ರಿನ್ವೋ ಅಂದ್ರೆ ದೇವ್ರು ಇದ್ದಾನೆ, ಆದ್ರೆ ಅವ್ರಿಗೆ ಅರಿವಿಲ್ಲ ಅಷ್ಟೇ. ಅವ್ರು ಮಾಡಿದ ಕರ್ಮ. ಇವನೇನೋ ಆಚಾರ್ಯನ ಕೃಪೆಯಿಂದ ನಾನು ಇವತ್ತು ತಿಳಿದೆ. ಅದಕ್ಕಾಗಿ ಅಂದ್ರ ನಾ ಪಿರಂದಿಲೇನ್ ಪಿರಂದೆ ಪಿನ್ ಮರಂದಿಲೇನ್ ಅಂತೆಲ್ಲ ಹೇಳಿದ್ದು. ಕಳಲ್ಗಳ ಅವಯೇ ಶರಣ ಹಾಕೊಂಡ ಕುರುಹೋರ್ ಶಡಗೋಪನ್ 5 8 11 ಎಂದು ತಮ್ಮನ್ನು ಕುರಿತು ಆಳ್ವಾರ್ ಹೇಳ್ಕೊಂಡಿದ್ದಾರೆ. ಅಹಲ ಇಲ್ಲೇ ನೆರೆಯುಮೆನ್ನೆ ಅಲರ್ಮೇಲ್ ಮಂಗೈ ಉರೆಮಾರ್ಬಾ ನೆಹರಿಲ್ ಪುಹಳಾಯ್ ಉಲಹ ಮೂನ್ನುಡೆಯಾಯ್ என்னை ஆழ்வானே நிகரில் அமரர் முனி கணங்கள் விரும்பும். ಮುನಿ ಕಣಗಳಿದೆಯಲ್ಲ, ಮುನಿ ಗಣಗಳು ವಿರುಂಬುಂ ತಿರುವೇಂಗಡತ್ತಾನೆ. புகழ்வன்னில்ல அடியேன் உன் அடிಕೀಳ್ ಅಮರ್ந்து ಪುಹುಂದೇನೆ. 6 10 10 ಈ ಪಾಶುರದಲ್ಲಿ ಆಳ್ವಾರ್ ಅವರು ಭಗವಂತನಲ್ಲಿ ಶರಣಾಗತಿ ಮಾಡಿದ್ದಾರೆ. ಸ್ವರೂಪ ಸಮರ್ಪಣ, ಭರ ಸಮರ್ಪಣ ಮತ್ತು ಫಲ ಸಮರ್ಪಣ, ಈ 3 ಇಲ್ಲಿದೆ. ದೇಹ ನಾನಲ್ಲ ಅಂದ್ರೆ ಒಂದಾಗತ್ತೆ. ಏನಾಗುತ್ತೆ ಗೊತ್ತೇನೋ, ಈ ಯೋಗಿಗಳು ಮಾಡ್ದಂಗೆ ಆ ಸಮಾಧಿ ಸ್ಥಿತಿನಲ್ಲಿ ಇದ್ದಂಗೆ ಆಗ್ಬಿಡುತ್ತೆ. ಈ ಆತ್ಮ ಶರೀರಕ್ಕೆ ಸೇರಿದ್ದಲ್ಲ, ಆಯ್ತು. ಹಾಗಾದ್ರೆ ಆತ್ಮ ಏನು? ಆ ಆತ್ಮ ನೋಡ್ಕೊಂಡು ಸುಮ್ನೆ ಕೂತ್ ಬಿಟ್ರೆ ಇಲ್ಲ. ಕುರುಹಮಿಹ ಉಣರ್ವತ್ತೊಡು ನೋಕಿ ಎಲ್ಲಾಂ ಬಿಟ್ಟ ಇರುಹಲ್ ಇರುಪೆನ್ನುಂ ஞானிக்கும் அப்பயனில்லையேல் ಇರುಹ ನಿನೆವದೋರ್ ಪಾಶಮುಂಡಂ ಪಿನ್ನುಂ ವೀಡಿಲ್ಲೈ. ಮೋಕ್ಷ ಇಲ್ಲ. ದಾರಿ ತಪ್ಪಿದವರು ಯೋಗಿಗಳು ಎಲ್ಲ ಅಳಿತಾ ಇದ್ದಾರೆ ಅಂತಾರೆ ಅವರು. ಇವ್ರದೇನೆ ಮಾತು, ನಮ್ಮ ಆಳ್ವಾರ್ದೇನೆ. ಆತ್ಮದ ಸ್ವರೂಪ ಆತ್ಮ ಪ್ರಕೃತಿಯಿಂದ ಬೇರೆಯಾದದ್ದು ಅಂತ ತಿಳಿದ್ಬಿಡಷ್ಟೇ ಸಾಲಿಲ್ಲ. ಅಲ್ಲಿಂದ ಮುಂದಕ್ಕೆ ಏನು ಅಂದ್ರೆ, ಈ ಆತ್ಮ ಭಗವಂತನಿಗೆ ಸೇರಿದ್ದು, ಅದು ಅವನಿಗೆ ಶರೀರ. ಆ ಆತ್ಮವನ್ನು ಅವನಿಗೆ ಒಪ್ಪಿಸ್ಬೇಕು. ಅದೇನೆ ಶರಣಾಗತಿ, ಅದೇ ಪ್ರಪತ್ತಿ. ನಾನು ನನ್ನದು ಅನ್ನೋದೆಲ್ಲವನ್ನು ನೀನು ಒಪ್ಪಿಸಿದ್ದೇನೆ ಅಂತ ಬರ್ಬೇಕಾದ್ದು. ಸ್ವರೂಪ ಸಮರ್ಪಣ ಸ್ವರೂಪತಃ, ಭರ ಸಮರ್ಪಣ ನಮ್ಮ ಭಾರ, ಇನ್ನು ಮರು ಹುಟ್ಟು ಇದಕ್ಕೆ ಅದರಿಂದ ಬಿಡಿಸ್ಕೊಳ್ಳೋದಕ್ಕೆ. ಇದರಲ್ಲಿ ಬರುವಂತ ಫಲ ಏನಿದೆ ಅದು ಸಾತ್ವಿಕ ತ್ಯಾಗ. ಐ ಆಮ್ ನಾಟ್ ದ ಡೂಯರ್,
This is not my karma. The result are not mine. Nahankarta, nedam mama karma, phalamapi na mama. ಸಂಬಂಧ ತ್ಯಾಗ, ಕರ್ತೃತ್ವ ತ್ಯಾಗ, ಫಲ ತ್ಯಾಗ ಅಂತ ಹೇಳುವಂತ ಈ ಮೂರು ಕೂಡ ಇಲ್ಲಿ ಸೇರಿದೆ. ಅನನ್ಯ ಶರಣನಾನ ಅಡಿಯೇ ಅನನ್ಯ ಪ್ರಯೋಜನ ಆಯ್ಕೊಂಡೆ பெரிய பிராட்டியார் புருஷகாரமாக உன் திருவடிகளை சரணம் புகுந்தேன். இப்போதே நிரஸ்த சமஸ்த பிரதிபந்தகனாய் உன் திருவடிகளிலே சர்வகாலமும் சர்வ கைங்கರ್ಯமும் ಅಡಿಯೇನ್ ಪಣ್ಣಪ್ಪೆರ ವೇಣುಂ ಎನ್ಗಿರಾರ್ ಎಂದು ಆರಾಯಿರಪ್ಪಡಿ ಈ ಪಾಶುರವನ್ನು ವಿವರಿಸಿದೆ. ಈ ಪಾಶುರದಲ್ಲಿ ದ್ವಯಮಂತ್ರದ ಅರ್ಥಗಳೆಲ್ಲ ಅಡಕವಾಗಿದೆ. ಇನ್ಫ್ಲೂಯೆನ್ಸು ಪುರುಷಕಾರ ಅಂದ್ರೆ ಇಲ್ಲಿ ಮಹಾಲಕ್ಷ್ಮಿ ಅವಳಿಂದಾನೆ ಮೈಲ್ಡ್ ಮಾಡುವಂತಹದ್ದು, ಪುರುಷಕಾರ ಅಷ್ಟೇ. ಈ ದ್ವಯಮಂತ್ರದ ಅರ್ಥ ಎಲ್ಲ ಇದ್ರಲ್ಲಿ ಇದೆ ಅಂದ್ರು. ಅಲರ್ಮೇಲ್ ಮಂಗೈ ಉರೈ ಮಾರ್ಬಾ ಎಂಬುದು ಶ್ರೀಮತ್ ಶಬ್ದಾರ್ಥವನ್ನು ಹೇಳಿದೆ. ಒಂದು ಕ್ಷಣವೂ ಅವನು ಅವಳನ್ನ ಬಿಟ್ಟಿರೋಲ್ಲ. ಭಗವಂತನ ಎಲ್ಲ ಕೆಲಸಗಳಲ್ಲಿ ಅವಳು ಸಮಭಾಗಿ, ಈಕ್ವಲ್ ರೆಸ್ಪಾನ್ಸಿಬಿಲಿಟಿ. ಅವನು ಶಿಕ್ಷೆ ಕೊಡ್ಬೇಕಾದ್ರೂ ಅಷ್ಟೇ ಅವಳು, ಇವನು ರಕ್ಷೆ ಮಾಡ್ಬೇಕಾದ್ರೂ ಅಷ್ಟೇ, ಅವರು ಇಬ್ಬರದು ಡಿಸಿಷನ್. ಅವ್ರು ಒಂದು ಕ್ಷಣವೂ ಬಿಟ್ಟಿರೋಲ್ಲ. ಅದಕ್ಕಾಗಿ ನಾವ್ ಹೇಳೋದು ಬರೀ ಶ್ರೀನಿವಾಸ, ಬರೀ ನಾರಾಯಣ ಅಂತ ಅನ್ಬೇಡಿ, ಬರೀ ವಿಷ್ಣು ಸಹಸ್ರನಾಮ ಹೇಳ್ಬೇಡಿ, ಮತ್ತೆ ಬರೀ ಲಕ್ಷ್ಮೀ ಪೂಜೆ ಮಾಡ್ಬೇಡಿ. ವರಲಕ್ಷ್ಮಿ ಪೂಜೆ ಮಾಡ್ತಾರಲ್ಲ, ಏನ್ ಮಾಡ್ತಾರೆಲ್ಲ, ಕಳಶಕ್ಕೆ ಒಂದು ಮುಖವಾಡ ತಂದಿಟ್ಟು ಲಕ್ಷ್ಮಿ ಅಂತ ಹೇಳಿ ಎಲ್ಲ ಚಿನ್ನ ಏನೇನಿದೆಯೋ ಅದೆಲ್ಲ ತಂದು ತುಂಬಿಸಿ ಚಿನ್ನದ ಪೂಜೆ ಅದು. ಲಕ್ಷ್ಮೀ ನಾರಾಯಣ ಒಂದು ಕ್ಷಣವೂ ಬಿಟ್ಟಿರೋಲ್ಲ. ಲಕ್ಷ್ಮೀ ಹೃದಯ ನಾರಾಯಣ ಹೃದಯದಲ್ಲಿ ಸಂಪುಟೀಕರಣ ಅಂತ. ನಾರಾಯಣ ಕವಚ ಓದಬೇಕು, ನಾರಾಯಣ ಕವಚವೂ ಅಷ್ಟೇ, ನಾರಾಯಣ ಹೃದಯವೂ ಅಷ್ಟೇ. ಲಕ್ಷ್ಮೀ ಹೃದಯ ಅಥವಾ ಲಕ್ಷ್ಮೀ ಕವಚ ಓದಿ ಪುನಃ ನಾರಾಯಣ ಕವಚ ಓದ್ಬೇಕು, ಅದು ಸಂಪುಟೀಕರಣ ಅಂತ. ಅದು ಬಿಟ್ಟು ಬರೀ ಲಕ್ಷ್ಮೀ ಹೃದಯವನ್ನೇ ಮಾತ್ರ ನಾನು ಓದ್ತೀನಿ ಅಂದ್ರೆ ಲಕ್ಷ್ಮಿ ಕ್ರುಧ್ಯತಿ ಸರ್ವದಾ ಅನ್ನೋ ಮಾತಿದೆ ಅಲ್ಲಿ, ಹೃದಯದಲ್ಲೇ ಬರುತ್ತೆ ಆ ಮಾತು. ನಾರಾಯಣನನ್ನು ಬಿಟ್ಟು ಬರೀ ಲಕ್ಷ್ಮೀ ಪೂಜೆ ಏನ್ ಮಾಡಿದ್ರೆ, ಹಾಗೆ ಬರೀ ನಾರಾಯಣ ಒಬ್ಬನೇನೆ. ಈಗ ನಾವೆಲ್ಲ ಹೇಳ್ಬೇಕಾದ್ರೆ ಉನಕ್ಕೆ ನಾಮಾಳ್ ಶೈವಂ ಅಂತಂದಾಗ ಅವರಿಬ್ರು ಜೊತೆನಲ್ಲಿ ಇದ್ದೇನೆ. ಎಲ್ಲಿ ಯಾವಾಗ್ಲೇ ನಾವು ಮಾಡಿದ್ರು ಕೂಡ ಭಗವಂತನಿಗೆ ಅಡ್ರೆಸ್ ಮಾಡಿದ್ರೆ ಇಟ್ ಇಸ್ ಅಂಡರ್ಸ್ಟುಡ್. ಯಾಕೆಂದ್ರೆ ಅವನು ಎದೆ ಒಂದು ಕ್ಷಣ ಬಿಟ್ಟಿರೋಲ್ಲ ಅಂದ್ಮೇಲೆ ಅವಳು ಇನ್ನೆಲ್ಲ ಹೋಗ್ತಾಳೆ? ನೀವು ಸಪರೇಟ್ ಮಾಡೋಕ್ ಸಾಧ್ಯನಾ ನಾರಾಯಣನ? ಉನಕ್ಕೆ ಅಂದ್ರು ಕೂಡ ಅಲ್ಲಿ ಸೇರುತ್ತೋ. ಇಟ್ ಈಸ್ ಇವಾಗ ಜೊತೆನಲ್ಲೇನೆ. ಇದು ಎಷ್ಟು ಮಟ್ಟಿಗೆ ಅನನ್ಯತೆ ಇತ್ತು ಅಂದ್ರೆ ಇದನ್ನೇನೆ ನಮ್ಮ ಆಚರಣೆನಲ್ಲಿ ಬಂದಿದ್ದು. ಇವಾಗ ನೀವು ಬಂದ್ಬಿಡಿ ಅಂತಂದ್ರೆ ನಿಮ್ ಹೆಂಡ್ತಿನ ಕರ್ಕೊಂಬನ್ನಿ ಅನ್ನೋದು ಇಟ್ ಈಸ್ ಅಂಡರ್ಸ್ಟುಡ್. ನನಗ್ ಸಪರೇಟ್ ಇನ್ವಿಟೇಷನ್ ಇಲ್ಲ, ನಾನ್ ಯಾಕೆ ಬರ್ಲಿ ಅಂತ ಹೇಳ್ಬಾರ್ದು. ಪುರುಷನ ಜೊತೆಗೆ ಅವಳು ಸಕುಟುಂಬ ಪರಿವಾರ ಸಮೇತ ರಾಯ್ ಇರಂದ್ರೆ ವಯಸ್ ವರ್ಷ ಎರಡೂ ಆಗ್ಬೋದು, ಎರಡು ಜೊತೆನಲ್ಲಿ. ಯಾಕೆಂದ್ರೆ ದೇ ಆರ್ ಇನ್ಸೆಪರಬಲ್. ನ ಜಾಯ ದಂಪತ್ಯೋ ಭಾಗವಸ್ತಿ, ಬೇರೆ ಎಕ್ಸಿಸ್ಟೆನ್ಸೇ ಇಲ್ಲ. ನಾವು ಅಂತ ಹೇಳ್ಬೇಕಾದ್ರೆ ಆ ಉಚ್ಚಿಷ್ಟ ಚಾಕ್ರಾಯಣಿ ಕಥೆನಲ್ಲೂ ಇದೇನೇನೆ. ಅವನ್ ಪ್ರಾಣ ಹೋಗೋ ಸಮಯದಲ್ಲೂ ಕೂಡ ಒಂದು ಭಾಗ ಪತ್ತಿಗಿಟ್ಕೊಂಡಿದ್ದು. ನಿಜವಾದ ಅರ್ಥದಲ್ಲಿ ಪರಸ್ಪರ, ಇಲ್ಲಿ ಮೇಲು ಕೀಳು ಇವರು ಅಂತಿಲ್ಲ. ಇವನು ಭರ್ತ, ಇವನ ರಕ್ಷಕನಾಗಿರ್ಬೇಕು, ಅವಳು ಭಾರ್ಯ ರಕ್ಷಿಸಲ್ಪಡ್ಬೇಕಾದವಳು. ಅವರವರಿಗೆ ವಿಹಿತವಾದ ಧರ್ಮಗಳನ್ನ ಆಚರಿಸಿದ್ರೆ ಇಬ್ರಿಗೂ ಶ್ರೇಯಸ್ಸು. ಇಂಡಿವಿಜುವಾಲಿಟಿ ಬಿಡ್ಬೇಕು ಇಬ್ರು. ಇದು ನನ್ನ ಪರ್ಸನಲ್ ಅಕೌಂಟು. ಯಾವಾಗ ಇದು ನಂದು, ಅದು ನನ್ನ ಅಕೌಂಟು, ಹೀಗೆ ಅವನು ವಿದುರ ನೀತಿನಲ್ಲಿ ಹೇಳ್ತಾನೆ, ಹೆಣ್ಣಿಗೆ ಸ್ವಾತಂತ್ರ್ಯ ಆರ್ಥಿಕವಾಗಿ ಕೊಡ್ಬೇಡ ಅಂತ ನಾವು. ಯಾಕೆಂದ್ರೆ ಇಂಡಿವಿಜುವಾಲಿಟಿ ಇದು ಬಂದ್ರೆ ನೀನ್ ಇಲ್ದಿದ್ರೆ ಇನ್ನೊಬ್ಬ ಹೋಗೋ, ಡೈವರ್ಸ್ ಮಾಡದ ಇನ್ನೊಬ್ಬನ್ ಏನ್ ಅವಾಗೇನು ಸ್ಯಾಂಕ್ಟಿಟಿ ಇದೆಯಾ ಮದುವೆಗೆ? ಎಲ್ಲಾರು ಸ್ಯಾಕ್ರಿಫೈಸ್ ಮಾಡ್ಬೇಕು ಇಬ್ರು. ಬರೀ ಹೆಣ್ಣಿನೇ ಸ್ಯಾಕ್ರಿಫೈಸ್ ಮಾಡ್ಬೇಕು ಅಂತಿಲ್ಲ, ಪುರುಷನು ಕೂಡ ಅಡ್ಜಸ್ಟ್ ಆಗಲ್ವೇ? ಲೈಫು ಕಾಂಪ್ರಮೈಸ್ ಆಗ್ಬೇಕು ಇಬ್ರು ಪರಸ್ಪರ. ಬರೀ ಒಬ್ರಿಗೆ ಹೇಳ್ತಾ ಇಲ್ಲ, ಇಲ್ಲಿ ಸ್ಮೃತಿಗಳಲ್ಲಿ ಹೇಳೋ ಮಾತಿದು. ಇಬ್ರು ಕೂಡ ಕಾಂಪ್ರಮೈಸ್ ಮಾಡ್ಕೊಳ್ಬೇಕು. ಆದ್ರೆ ಆ ಕಾಂಪ್ರಮೈಸ್ ಎಲ್ಲಿ ತನಕ ಅಂದ್ರೆ ಶಾಸ್ತ್ರಕ್ಕೆ ವಿರುದ್ಧವಾಗಬಾರದು, ಅದೊಂದು ಮಾರ್ಕು. ಎಸ್, ಆ ಲಿಮಿಟ್ ಮೀರಬಾರ್ದು. ಇಬ್ರು ಕೂಡ ಅವರವರ ಇದರಲ್ಲಿ ಒಬ್ಬರನ್ನೊಬ್ಬರು ಗೌರವಿಸಿ ಇದ್ ಮಾಡಿ ಮಾಡುವಂತ. ಈ ಬಾಳು ಪರಿಪೂರ್ಣತೆಗೆ ಬರ್ಬೇಕಾದ್ರೆ ಅದಾಗ್ಬೇಕು ಅಂತ. ಮೊದಲು ಹಿಂದೆ ಎಲ್ಲ ಭಗವಂತ ಮಾನಸ ಪುತ್ರರೇ ಜನಿಸ್ತಾ ಇದ್ದಿದ್ದು. ಇವಾಗ ನಾರದ, ಇವನು ಸನತ್ ಕುಮಾರ, ಇವರುಗಳೆಲ್ಲ ಜನಿಸಿದ್ದೆಲ್ಲ ಆಮೇಲೆ ಬಂದಿದ್ದು. ಪ್ರಜಾಪತಿ, ಕಶ್ಯಪ ಪ್ರಜಾಪತಿ, ಅಲ್ಲಿಂದ ಪತಿ,
ಪತ್ನಿಯು ಇವಳು ಮಾಡುವ ಯಜ್ಞ ಯಾಗಗಳಲ್ಲಿ ಸಹಭಾಗಿಯಾಗಿ ಇರಬೇಕು. ಅದಕ್ಕಾಗಿ ಅವಳು ಪತ್ನಿ. ಯೋ ಅಪತ್ನಿಕಃ, ಪತ್ನಿ ಇಲ್ಲದವನಿಗೆ ಯಜ್ಞದ ಕ್ರಿಯೆನೇ ಇಲ್ಲ, ಹೋಯ್ತು, ನನ್ನ ಅಗ್ನಿ ಹೋಯ್ತು ಅಂತ ಹೇಳ್ತಾ ಇದ್ದಿದ್ದು ಅದಕ್ಕಾಗೇನೆ ಅವರು. ಹೀಗೆ ಅವಿನಾಭಾವ ಅವರಿಂದ ಬಿಟ್ಟು, ಈಗ ಸೂರ್ಯನ ಪ್ರಭೆಯನ್ನು ಬಿಟ್ಟು ಇರೋಕ್ಕಾಗತ್ತ? ಈ ಸೀತೆ ಹೇಳ್ತಾಳೆ ಈ ಮಾತುಗಳನ್ನ. ಸೂರ್ಯನಿಂದ ಅವನ ಕಿರಣವನ್ನ ಬೇರೆ ಮಾಡಿ ಸಪರೇಟ್ ಸಾಧ್ಯನಾ? ನಮ್ಮಿಂದ ನಮ್ಮ ನೆರಳನ್ನ ನೀವು ಬೇಡ ಮಾಡ್ಲಿಕ್ಕಾಗತ್ತಾ? ಛಾಯೇವ ಅನುಗತಾಮ್ ಅಂತಾರೆ. ಈ ಸೂತ್ರಗಳಲ್ಲಿ ಹೇಗೆ ಹೇಳ್ತಾನೆ ಅಂದ್ರೆ, ಪತಿಯನ್ನ ಪತ್ನಿ ಅನುಸರಿಸೋದು ಹೇಗೆ ಅಂದ್ರೆ, ಹಸುವನ್ನ ಕರು ಓಡ್ತಾಳಾಗೆ. ಛಾಯ ಅಂದ್ರೆ ನೆರಳು. ನಮ್ಮಿಂದ ನಮ್ಮ ನೆರಳು ನಮ್ದು ಕಾಣದೇ ಇದ್ರೆ ನಮ್ ಟೈಮ್ ಬಂತು ಹೊರಡೋಕೆ ಅಂತ. ಇದೆಲ್ಲ ಸೂಚನೆಗಳು. ಉತ್ಕ್ರಾಂತಿ ಅದು ಬೇರೆ, ದಟ್ ಈಸ್ ಡಿಫರೆಂಟ್. ಅವೇ ಅಗ್ನಿಗೆ ಸ್ವಾಹ ಸ್ವದ, ಸೂರ್ಯನ್ ಪತ್ನಿ ಛಾಯೆ, ಅಲ್ಲಿ ಅದು ಬೇರೆ. ಅಡಿಯೇನ್ ಪಣ್ಣಪ್ಪರವೇಣು ಮೆನ್ಗಿರಾರಿ ಆರಾಡಿನ ಹೇಳಿದ್ದು. ಈ ಪಾಶುರದಲ್ಲಿ ದ್ವಯಮಂತ್ರದ ಅರ್ಥಗಳೆಲ್ಲ ಅಡಕವಾಗಿದೆ ಅಂದ್ರು. ಅಲರ್ಮೇಲ ಮಂಗೈ ಹೊರೆ ಮಾರ್ಬ, ಇದರಲ್ಲಿಂದ ಶ್ರೀಮತ್ ಶಬ್ದಾರ್ಥವನ್ನು ಹೇಳುತ್ತೆ. ಶ್ರೀಮನ್ ನಾರಾಯಣ ಚರಣೌ, ಶ್ರೀಮತ್ ಆ ಶಬ್ದದ ಅರ್ಥ ಅಲ್ಲಿ. ನಿಹರಿಲ್ ಪುಹಳಾಯ್ ಉಲಹ ಮುನ್ನುಡೆಯಾಯ್ ಎಂಬುದು ನಾರಾಯಣ ಶಬ್ದದ ಅರ್ಥಗಳನ್ನು ಸೂಚಿಸುತ್ತೆ. ತತ್ಪುರುಷ ಮತ್ತು ಬಹುರಿ ಸಮಾಸಗಳಿಗೆ ಅನುಗುಣವಾಗಿ ನಾರಾಯಣ ಶಬ್ದಕ್ಕೆ ಇರುವ ಅರ್ಥಗಳನ್ನು ಹೇಳುತ್ತೆ. ನಾರಾಯಣ, ನರಾನಾಂ ಅಯನಂ, ಅವನಿಗೆ ಮಾರ್ಗ, ಇನ್ನೊಂದು ಅವನೇ ಫೈನಲ್ ಇದು ಅಂತ ಎರಡು ಸಮಾಸಗಳಲ್ಲಿ ಹೇಳ್ಬೇಕಾದ್ರೆ. ಹಾಗೆ ನಾರಾಯಣನು ಎಲ್ಲರಿಗೂ ಸ್ವಾಮಿ, ಶೇಷಿ ಮೊದಲಾದ ಅರ್ಥಗಳು ಇದರಲ್ಲಿದೆ. ಅತಸ್ತದ ಆನುಕೂಲ್ಯಮ್ಮೆ ಕಾರ್ಯಂ ಇತ್ಯೇವ ನಿಶ್ಚಯ ಎಂದು ಕೂಡ ಸ್ವಸ್ಯ ಸ್ವಾಮಿನಿ ವೃತ್ತಿರ್ಯ ಪ್ರಾತಿಕೂಲ್ಯ ವಿವರ್ಜನಂ ಎಂದು ಹೇಳಿರುವ ಅರ್ಥಗಳೆಲ್ಲ ಇಲ್ಲಿ ಸಂಭವಿಸುವುದರಿಂದ ಆನುಕೂಲ್ಯಸ್ಯ ಸಂಕಲ್ಪ ಮತ್ತು ಪ್ರಾತಿಕೂಲ್ಯ ವರ್ಜನ ಎಂಬ ಪ್ರಪತ್ತಿಯ ಅಂಗಗಳು ಇಲ್ಲಿ ಸೂಚಿತವಾಯಿತು. ಎನ್ನೈ ಆಳ್ವಾನೆ ಎಂಬುದು ದ್ವಯಮಂತ್ರದ ಉತ್ತರಖಂಡದ ಅರ್ಥಗಳನ್ನು ತಿಳಿಸುತ್ತೆ. ಉಹಲ್ವನ್ ಇಲ್ಲ ಎಂಬುದು ಶರಣ ಶಬ್ದ ಅರ್ಥವನ್ನು ತಿಳಿಸುತ್ತೆ. ಇದು ಕಾರ್ಪಣ್ಯ ಎಂಬ ಅಂಗವನ್ನು ಸೂಚಿಸುತ್ತೆ. ಉಹೊಂದೇನ್ ಎಂಬುದು ಪ್ರಪದ್ಯೆ ಎಂಬುದರ ಅರ್ಥ. ಈ ಪದದಲ್ಲಿ ಮಹಾವಿಶ್ವಾಸವು ಸೂಚಿತವಾಗಿದೆ. ಅಡಿಯೇನ್ ಅಮರ್ದೇನ್ ಎನ್ನುವುದರಲ್ಲಿ ಸ್ವ ಆತ್ಮ ರಕ್ಷಾಭರ, ನನ್ನ ಆತ್ಮದ ರಕ್ಷೆ, ಅದರ ಭಾರ ಎರಡನ್ನು ನಿನ್ಗೆ ಒಪ್ಪಿಸಿದ್ದೇನೆ ಅನ್ನೋ ಸಮರ್ಪಣ. ಅಡಿಯೇನ್ ಎಂಬುದು ದಾಸನನ್ನ ಶೇಷನನ್ನ ಹೇಳೋದ್ರಿಂದ ಆಶ್ರಯಿಸಿದ್ದು ಸ್ವಾಮಿಯ ಪಾದಗಳಲ್ಲಿ ಆದ್ದರಿಂದಲೂ ಸ್ವಾಮಿಯೇ ಪ್ರಧಾನ ಫಲಿ ಎಂಬ ಅರ್ಥವೂ ತೋರಿ ಫಲ ನಿಕ್ಷೇಪವನ್ನು ಇದು ಹೇಳುತ್ತೆ. ದ್ವಯಮಂತ್ರದ ಹಾಗೆ ಈ ಪಾಶುರ ಸಪರಿಕರ ಭರ ನಿಕ್ಷೇಪಕರಣ ಮಂತ್ರವಾಗಿದೆ ಎಂದು 18,000 ಪಡಿ ತಿಳಿಸುತ್ತೆ. ಪ್ರಪತ್ತಿ ಸ್ವರೂಪ ಪರಿಕರ ಮೊದಲಾದವುಗಳನ್ನ ಈ ಪಾಶುರ ಹೀಗೆ ಸೂಚಿಸುತ್ತೆ ಎಂದ್ರು. ಆ ಭಗವಂತನಲ್ಲದೆ ನಮಗೆ ಬೇರೆ ಉಪಾಯ ಇಲ್ಲ. ಏನದ್ರರ್ಥ? ಅದ್ ಸರಿ, ಅವರು ವೇದ ಓದೋದೇನ್ ಬರ್ತೋ ಅದಕ್ಕೆ ಅರ್ಥ ಅಷ್ಟೇ. ಅದಕ್ಕೂ ಇದಕ್ಕೇನು? ವೇದಂ ತಮಿಳ್ ಶೈದ ಮಾರನ್ ಅಂದ್ರೆ ವೇದದಲ್ಲಿ ಹೇಳಿದ ಸಂದೇಶವನ್ನ ದಿವ್ಯ ಪ್ರಬಂಧದಲ್ಲಿ ಕೊಟ್ಟಿದ್ದಾರೆ. ವೇದ ಹೇಳೋದಕ್ಕೆ ಅಧಿಕಾರಿಗಳು, ಬೇರೆಯವರೆಲ್ಲ ಹೇಳಲಿಕ್ಕಿಲ್ಲ ವೇದವನ್ನ. ಇದು ಎಲ್ರಿಗೂ ಅವಕಾಶ. ಅಲ್ಲಿ ಆ ಬುದ್ಧ ಹೇಳ್ಬೇಕಾದ್ರೆ ವೇದಂ ತಮಿಳ್ ಶೈದ ಮಾರನ್ ಮಾಡಿದ್ದುಂಟು ಎಲ್ಲ ಹೇಳ್ಬೇಕಾದ್ರೆ. ಅದು ಪ್ರಪತ್ತಿಗೂ ಕೂಡ ಹೇಗೆ ಅನ್ವಯ ಅನ್ನೋದು ಒಂದೊಂದೊಂದೊಂದನ್ನು ಹೇಳ್ತಾ ಬರ್ತಾರೆ. ಆ ಭಗವಂತನಲ್ಲದೆ ಬೇರೆ ಉಪಾಯ ಇಲ್ಲ. ವಾಣನೈ 1000 ತೋಳ್ ತುಣಿತಾನ್ ಶರಣನ್ನಿ ಮತ್ತೊನ್ನಿಲಮೆ 7:10 ಅವನಲ್ಲಿ ಶರಣಾಗತಿ ಮಾಡಿದ್ರೆ ನಮ್ಮ ಅಪೇಕ್ಷಿತವನ್ನು ಸಲ್ಲಿಸ್ತಾನೆಯೇ ಎಂಬ ಈ ಪ್ರಶ್ನೆಗೆ ಉತ್ತರವನ್ನ ಆಳ್ವಾರವರು ಗಜೇಂದ್ರನ ನಿದರ್ಶನದಿಂದ ಕೊಡ್ತಾರೆ. ಬೇರೆ ರಕ್ಷಕರಿಲ್ಲ ಎಂಬ ನಿಶ್ಚಯದೊಡನೆ ದೇವರಲ್ಲಿ ಮರೆ ಹೊಕ್ಕ ಗಜೇಂದ್ರನ ಆಪತ್ತನ್ನ ಸ್ವಾಮಿ ಪರಿಹರಿಸಲಿಲ್ವೇ? ಹಾಗೆಯೇ ತನ್ನಲ್ಲಿ ಶರಣಾದವರ ಪಾಪಗಳನ್ನೆಲ್ಲ ಅವನು ಹೋಗಲಾಡಿಸಿ ತನ್ನ ನಿತ್ಯ ಕೈಂಕರ್ಯವನ್ನು ಕೊಡ್ತಾನೆ. ಅನ್ನಿ ಮತ್ತೊನ್ನಿಲಂ ನಿನ್ ಶರಣೇ ಎನ್ನಂ ಅಹಲಿನಂ பொய்யின்வாய் நின்று தண்ணீர் கடல் ஏத்திய ஆனையின் நெஞ்சிடர் தீர்த்தபிரான் 7:8 ಶರಣಂ ಪುಕ್ಕಾಲ್ ನಮ್ ಅಪೇಕ್ಷಿತಂ செய்தருளமோ ಎನ್ನಿಲ್ பரமாபதம் மாப்பன்னனாய் ಶರಣಾಗತನಾನ ಶ್ರೀ ಗಜೇಂದ್ರ ಆಳ್ವಾನುடைய ஆபத்தை எல்லாம் போக்கியவனை ரட்சித்தருளின ಶರಣಾಗತ ವತ್ಸನಲ್ಲನೋ ತಿರುವಾರನ್ವಿಳೆயிலே இருக்கிறான். ತಿರುವಾರನ್ವಿಳೆ ಕೇರಳದ ದಿವ್ಯ ಕ್ಷೇತ್ರ. ಅವನ್ நம்முடைய ಅಪೇಕ್ಷಿತಂ செய்தருளும்,
ಆರಾಯಿರಪಡಿ. ಭಗವಂತನ ಪಾದಗಳನ್ನು ಬಿಟ್ಟು ಬೇರೆ ಯಾವುದು ರಕ್ಷಕವಲ್ಲ ಎಂಬುದನ್ನ ಪಿರಿದಿಲ್ಲ ಎನಕ್ಕೆ ಪೆರಿಯ ಮೂಲಹಂ ನಿರಯಪ್ಪೇರ್ ಉರುವಾಯ್ ನಿಮಿಂದ ಕುರಿಯಮಾಣೆಂಬಾನ್ ಕುರೆಗಡಲ್ ಕಡೆಯಿಂದ ಕೋಲ ಮಾಣಿಕ್ಕಮೆನ್ನಮ್ಮಾನ್ ಶೆರಿಗುಲೈ வாழை கமு தெங்கு அணிசூழ் திருச்செங்கன்னூர் திருச்சித்தாறு அறிய மெய்மையே நின்ற எம்பெருமான் அடியினை அல்லதோரணே. ತಿರುಚೆಂಗನ್ನೂರಿಲ್ ತಿರುಚಿತ್ತ ತಂಗರೆಯಾನೆ ಅಂತ ಕೊಂಡಾಡುವಂತ 844 ಆಶ್ರಿತರ್ಕೆ ತನ್னை உள்ளபடியே அறியலாம்படி நின்னருளின எம்பெருமான் நடையினை அல்ல அல்லதோர் ಅರಣ್ ಪಿರಿದಿಲ್ಲ ಎನ್கிறார் ಆರಾಯಿರಪಡಿ. ಭಕ್ತಿ ಯೋಗವನ್ನು ಆಚರಿಸಲು ಅಶಕ್ತನಾದವನು ಭಗವಂತನಲ್ಲಿ ಪ್ರಪತ್ತಿ ಮಾಡಿ ಭಕ್ತಿಯೋಗಿ ಪಡೆಯುವ ಅದೇ ಫಲವನ್ನು ಪಡಿಬಹುದು. ಶಾರ್ಟ್ ಕಟ್ ಇದು. ತನ್ನಲ್ಲಿ ಶರಣಾದವನ ಆರ್ತಿಗೆ ಅನುಸಾರವಾಗಿ ಭಗವಂತನ ಫಲ ಪ್ರದಾನ ಮಾಡುವನಾಗಿದ್ದಾನೆ. ಆ ಭಕ್ತಿಯೋಗದಲ್ಲಿ ಸ್ಥಾನದಲ್ಲಿ ತಾನೇ ನಿಂತು ತನ್ನನ್ನು ಆಶ್ರಯಿಸುವವರಿಗೆಲ್ಲ ಅವರ ಅಭಿಷ್ಟವನ್ನ ಕರುಣಿಸ್ತಾನೆ. ಇದನ್ನು ಮುಂದಿನ ಪಾಶದಲ್ಲಿ ಹೇಳಿದೆ. ಶರಣಮಾಹಂ ತನತಾಳ್ ಅಡೆಯಿಂದಾರ್ಕೆಲ್ಲ ಮರಣಮಾನಾನ್ ವೈಗುಂದಂ ಕೊಡಕೊಂಬಿರಾನ್ ಅರಣಮೈಂದ ಮದೇಶೋಳ್ ತಿರು ಕಣ್ಣಪುರ ಧರಣಿಯಾಳನ್ ತನದ ಅನ್ಬರ್ಕೆ ಅನ್ಬಾಹುಮೇ. 9:5. ಪ್ರಪನ್ನನಲ್ಲಿ ಭಗವಂತನಿಗೆ ನಿರತಿಶಯ ಪ್ರೀತಿ ಉಂಟಾಗುವುದೇ? ಭಕ್ತಿ ಯೋಗಿಗಿಂತ ಇವನಿಗೆ ಫಲಾಂಶದಲ್ಲಿ ವ್ಯತ್ಯಾಸ ಇರುವುದೇ? ಈ ಪ್ರಶ್ನೆಗಳಿಗೆ ಇಲ್ಲಿ ಉತ್ತರ ಇದೆ. ಭಕ್ತಿ ಯೋಗದಲ್ಲಿ ಅವರೆಲ್ಲ ಮಾಡಿದ್ದು, ಇದು ಮಾಧ್ವರಲ್ಲಿ ಇದೆಲ್ಲ ಬಹಳ ಭಕ್ತಿ ನೀವು ಮಾಡಿದ್ರೆ ಅವನು ಮುಂದ್ಗಡೆ ಕೂರಿಸ್ಕೊಳ್ತಾನೆ. ಸುಮ್ನೆ ಮನ್ಸಲ್ಲಿ ಕೈ ಮುಗಿದಿದ್ರಿ ಅಂತಂದ್ರೆ ಹಿಂದಿನ ಸೀಟ್ ನಲ್ಲಿ ಕೂರಿಸ್ತಾನೆ ಅಂತ ನಾವ್ ಹೇಳೋದು. ಅದೆಲ್ಲ ಏನಿಲ್ಲ. ಈಗ ಉಪನಿಷತ್ತಿನಲ್ಲಿ ಹೇಳಿದ 32 ವಿದ್ಯೆಗಳು, ಅಕ್ಷಿ ವಿದ್ಯೆ, ದಾರ ವಿದ್ಯೆ, ಉಪಕೋಸಲ ವಿದ್ಯೆ, ವೈಶ್ವಾನರ ವಿದ್ಯೆ, ಎಲ್ಲ ವಿದ್ಯೆಗಳು. ಆ ಎಲ್ಲ ವಿದ್ಯೆಗಳಿಂದ ಏನು ಭಗವಂತನ ಪಡೆಯೋದು. ಯಾವುದೇ ವಿದ್ಯೆಯಿಂದ ಮಾಡಿದ್ರು ಕೂಡ ಅದ್ರಲ್ಲಿ ಮಾಡ್ಕೊಂಡ್ರೆ ಏನ್ ಬರುತ್ತೋ ಅದನ್ನ ಇಲ್ಲಿ ಭಗವಂತನ ಶರಣಾಗತಿ ಮಾಡಿದ್ರೆ ಅದೇ ಸೇಮ್ ಥಿಂಗ್. ನೀವು ಭಕ್ತಿ ಯೋಗದಿಂದನಾರು ಹೋಗಿ, ಪ್ರಪತ್ತಿನಾರು ಹೋಗಿ, ಇಬ್ಬರಿಗೂ ಕೊಡೋದು ಸೇಮ್ ಸೀಟ್ ಅಲ್ಲಿ. ಅಲ್ಲಿ ಬೇರೆ ಕ್ಯಾಟಗರೀಸ್ ಇಲ್ಲ ಮೋಕ್ಷದಲ್ಲಿ. ಇವನ್ ತುಂಬಾ ಧ್ಯಾನ ಮಾಡಿದ್ದಾನೆ, ಅವನ ಹತ್ರ ಕೂರಿಸ್ಕೊಳ್ಳೋಣ, ಅವೆಲ್ಲ ಮಾಧ್ವರ ಹೇಳೋದು. ನಮ್ಮಲ್ಲಿಲ್ಲ ಅದು. ನೋ ಗ್ರೇಡೇಷನ್. ಪ್ರಪತ್ತಿನಲ್ಲಿ ಆಗೋದ್ರೆ ಎಲ್ರು ಸಮಾನರು. ಇನ್ನು ಮುಂದಕ್ಕೆ ಎಲ್ಲಿ ತನಕ ಬರುತ್ತೆ ಅಂದ್ರೆ, ನೀವು ಅಲ್ಲಿ ಹೋದ್ಮೇಲೆ ಯು ವಿಲ್ ಬಿ ಈಕ್ವಲ್ ಟು ಅನಂತ ಗರುಡ ವಿಶ್ವಕ್ಸೇನ. ಅವ್ರು ಮಾಡೋ ಕೈಂಕರ್ಯ ನೀವು ಮಾಡ್ಬೋದು ಅಲ್ಲಿ. ಇವನಿಗೇನ್ ಕೆಲಸ ಅಲ್ಲಿ? ಹಸುವಿಲ್ಲ, ಬಾಯಾರಿಕೆ ಇಲ್ಲ, ರೋಗ ಇಲ್ಲ, ರುಜಿನ ಇಲ್ಲ, ಮುಪ್ಪಿಲ್ಲ, ಸಾವಿಲ್ಲ, ದುಃಖ ಇಲ್ಲ, ಏನೂ ಇಲ್ಲ. ಮತ್ತೇನ್ ಮಾಡ್ಬೇಕು ಅಂತಂದ್ರೆ ಭಗವಂತನಿಗೆ ಮಾಡೋದು. ಬೇಜಾರಾಗಲ್ವಾ? ಊದ್ಕಡ್ಡಿ ಹಚ್ಚಿ ಕರ್ಪೂರ ಮಾಡಿ, ಇದೆ ಊಟ ಇಲ್ಲ, ಏನಿಲ್ಲ, ನಿಮ್ಮ ರೆಸ್ಟೋರೆಂಟ್ ಎಲ್ಲ ಇವರೊಬ್ಬ ಸುಸ್ತಾಚಿ, ಏನೂ ಇಲ್ಲ ಅಲ್ಲಿ. ಅವನು ಯಾವಾಗ್ಲೂ ಇರೋನು. ಆದ್ರೆ ಒಂದೊಂದು ಕ್ಷಣವೂ ಕೂಡ ನಿತ್ಯ ಅದ್ಭುತ ಆಶ್ಚರ್ಯ. ವೈಕುಂಠ ಗದ್ಯದಲ್ಲಿ ನೋಡಿ, ಅದು ವ್ಯಾಖ್ಯಾನದಲ್ಲಿ ಹೇಳುವಂತದ್ದು. ಒಂದೊಂದು ಕ್ಷಣವೂ ಕೂಡ ಇಟ್ ಇಸ್ ಎವರ್ ನ್ಯೂ, ಹೊಸದಾಗಿ. ಅದಕ್ಕೇನೆ ಅವನ ತೀವ್ರತೆ ಎಷ್ಟಾಗತ್ತೆ ಅಂದ್ರೆ ಶ್ರೀಭಾಷ್ಯದ ಇದ್ರಲ್ಲಿ ಬರುತ್ತೆ ಅದು. ಅವನು ಏಕಂ ಆಗ್ಬೋದು, 4 ರೂಪ ತಗೋಬೇಕಾದ್ರೆ 4 ರೂಪ ತಗೊಂಡು ಇವನೇ ಆತ್ಮ ಏನ್ ಮಾಡ್ಬೇಕು ಅಂದ್ರೆ 4 ರೂಪದಲ್ಲೂ ಭಗವಂತನ್ನೇ ಅನುಭವಿಸೋದು. ಅವನ್ ಬಯಸಿದ್ರೆ ಒಂದ್ ವೇಳೆ ಅವನ ಪಿತೃಗಳನ್ನ ಜ್ಞಾಪಿಸ್ಕೊಳ್ಳಲ್ಲ. ಯಾಕೆಂದ್ರೆ ಅವನಿಗೆ ಅಲ್ಲಿ ಆತ್ಮದ ಸ್ವರೂಪದಲ್ಲಿ ಇದ್ಮೇಲೆ ಯಾವ ಜನ್ಮದ ಪಿತೃ ನೆನ್ಸ್ಕೋಬೇಕು? ಇಲ್ಲ, ನೆನ್ಸ್ಕೊಂಡ್ರೆ ಅವ್ರು ಬರ್ತಾರೆ. ಯಾಕೆಂದ್ರೆ ಇವ್ರು ಸತ್ಯಗಾಮ. ಅವನಿಗೆ ಏನ್ ಬಯಸ್ತಾನೋ ಅದು ಫೇಲ್ ಆಗೋದಿಲ್ಲ. ಸತ್ಯಗಾಮ, ಸತ್ಯ ಸಂಕಲ್ಪ, ಭಗವಂತನಿಗಿರೋ ಗುಣಗಳೆಲ್ಲ ಬಂದ್ಬಿಡುತ್ತೆ ಅಲ್ಲಿ. ಅಷ್ಟಗುಣಗಳ ಆವಿರ್ಭಾವ. ಅಪಹತಪ ಆತ್ಮ ವಿಜರೋ ವಿಮೃತ್ಯೋ ವಿಶೋಕ ವಿಜಿಗಿತ್ಸಹ ಅಪಿಪಾಸಹ ಸತ್ಯಗಾಮ ಸತ್ಯ ಸಂಕಲ್ಪ. ಇದು 8 ಗುಣಗಳು, ಆತ್ಮ ಗುಣಗಳು. ಅವುಗಳು ಸಿಗೋದಲ್ಲಿ ಪ್ರಪತ್ತಿ ಆಗಿ ಅಲ್ಲಿ ಅವನಲ್ಲಿ ಹೋದ್ಮೇಲೆ ಈ ಕರ್ಮದ ಶರೀರ ಇದ್ದ ತನಕ ಇದಾಗೋಲ್ಲ. ಇದನ್ನೇ ಆ ಜೀವನ್ ಮುಕ್ತ ಅನ್ನೋ ಇದ್ರಲ್ಲಿ ಹೇಳಿದ್ದು. ಹಿಂದಿನ ಒಂದ್ಸಲ ಹೇಳಿದ್ದೆ ನಾನು ಯಾವುದೋ ಇದರಲ್ಲಿ. ತನತಾಳ್ ಅಡೆಯಿಂದಾರ್ಕೆಲ್ಲಾಮ್ ಅಂತ ಹೇಳಿರೋದ್ರಿಂದ ಅಕಿಂಚನ್ಯವನ್ನ, ಮಹಾ ವಿಶ್ವಾಸವನ್ನ ಹೊಂದಿರೋದು. ಅವರು ಯಾವ ವರ್ಣದವರಾದ್ರೂ ಸರಿ, ಅಂತ್ಯಜನೋ, ಒಲೆಯನೋ, ಮಾದಿಗನೋ, ಯಾರಾದ್ರೂ ಆಗ್ಬಹುದು, ಭಗವಂತನಲ್ಲಿ ಶರಣಾಗತಿ ಮಾಡಬಹುದು ಅಂತ ಇಲ್ಲಿ ತೋರಿಸಿದ್ರು. ಇದನ್ನೇ ರಾಮಾನುಜರು ಹೇಳಿದ್ದು. ಅವ್ರಿಗೆ ಸಮಾಶ್ರಯಣ ಮಾಡ್ಬಿಟ್ರು, ಸರಿ ನೀವು ಅವ್ರನ್ನ ಕರ್ಕೊಂಡ್ ನಿಮ್ ಮನೆಯಲ್ಲಿ ಪಕ್ಕದಲ್ಲಿ ಕೂರ್ಸ್ಕೊಂಡು ಊಟ ಮಾಡಿ ಅಂತ ಹೇಳಿಲ್ಲ. ಹುಟ್ಟನ್ನು ಯಾರನ್ನು ಬದಲಾಯಿಸಿಲ್ಲ, ಯಾರು ಬದಲಾಯಿಸೋಕ್ ಸಾಧ್ಯ ಇಲ್ಲ. ಅವ್ರವ್ರು ಹುಟ್ಟಿದ್ ಯಾಕೆ? ಅವ್ರವ್ರ ಕರ್ಮದ ಪ್ರಕಾರ. ಆ ಶರೀರ ಇರೋ ತನಕ ಆ ಜಾತಿನೇನೆ, ಅದ್ರಲ್ಲಿ ಏನ್ ಬದಲಾವಣೆ ಇಲ್ಲ. ಆದ್ರೆ ಯಾವುದೇ ಜಾತಿನಲ್ಲಿರಿ ಮೋಕ್ಷ ನಿಮಿಸಿದೆ, ಇದೇನೆ ಅರ್ಥ ಅಲ್ಲಿ ಸರಿಯಾಗಿ ತಿಳಿಬೇಕಾದ್ರೆ. ಯಾವುದೇ ಜಾತಿನಲ್ಲಿ ಇದ್ರಿ ಭಗವಂತನನ್ನು ಆಶ್ರಯಿಸಿದ್ದೆ ಆದ್ರೆ
ಅವನ ಪೂರ್ಣವಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾದ್ರೆ ಆ ಜನ್ಮದ ಕಡೆಯಲ್ಲಿ ಅವನಿಗೆ ಮೋಕ್ಷ. ಇದು ಬಹಳ ಸ್ಪಷ್ಟವಾಗಿ ಹೇಳುವಂತದ್ದು. ಈಗ ಕಲ್ಮಾಂತ ಗರ್ವಾಕ್ಷಿ ವಾಪಸ್ ಹಿಂದೂರಿಗೆ ಇದೆಲ್ಲ ಬಲವಂತವಾಗಿ ಮಾಡಿದ್ದಲ್ವಾ, ಅದರಿಂದ ಪ್ರಾಯಶ್ಚಿತ್ತಗಳನ್ನು ಮಾಡಿ ಆಗ್ಬೋದು. ಲೌಕಿಕವಾಗಿ ಇವ್ರುಗಳೇ ಮಾಡಿದ್ದಾನೆ. ಈಗ ಕನ್ವರ್ಷನ್ ಯಾರು ಮಾಡಿದ್ದು? ಬೈ ಫೋರ್ಸ್ ಏನೋ ಮಾಡಿದ್ರು ಕಾಶ್ಮೀರದಲ್ಲಿ, ಇವುಗಳೆಲ್ಲ ಮಾಡಿದ್ದು. ಅವರುಗಳು ವಾಪಸ್ ಬರೋದಕ್ಕೆ ಪ್ರಾಯಶ್ಚಿತ್ತ ಉಂಟು. ಆ ಪೇಜಾವರ್ ಮಠಾಧೀಶ ಇವರೆಲ್ಲ ಮಾಡಿದ್ದುಂಟು. ಸಂಪ್ರೋಕ್ಷಣೆ, ಅವ್ರ ಸಮಾಶ್ರಯಣ ಇವುಗಳನ್ನು ಮಾಡಿ ಶರೀರ ಶುದ್ಧಿ. ಯಾಕೆಂದ್ರೆ ಬೇಸಿಕಲಿ ಅವನು ವಾಸ್ ಎ ಹಿಂದೂ. ಈ ಆತ್ಮಜ್ಞಾನದ ಸ್ವಲ್ಪ ಅಲ್ಲ ಬಂದ್ರೆ ಧಾರಾಳವಾಗಿ ಆಗ್ಬೋದು. ಅವನು ಯಾರೇ ಬೇಕಾದ್ರೂ ಆಗ್ಬೋದು. ಎಸ್, ಧಾರಾಳವಾಗಿ ಅವ್ರಿಗೂ ಮೋಕ್ಷ ಉಂಟು. ಅವನ ಆದಿ ಜನ್ಮದಲ್ಲಿ ಇರ್ಲಿ, ಖಂಡಿತ. ಆದ್ರೆ ಇಲ್ಲಿರೋ ತನಕ ಒಂದೇನಿದೆಯೋ ಆ ಧರ್ಮ ಆಚರಣೆ ಮಾಡ್ಬೋದು. ಸ್ವಧರ್ಮೇನಿದೆ ನಮ್ ಶ್ರೇಯ, ಇದನ್ನ ತಿಳಿಬೇಕಾದ್ದು. ಈಗ ಅವರು ಲಾಂಛನ ಪಂಚ ಸಂಸ್ಕಾರ ಆಯ್ತು, ಊರ್ಧ್ವ ಪುಂಡ ಧರಿಸಿ ಆಯ್ತು. ಅದನ್ನ ಅತಿಯಾಗಿ ಬ್ಲೋ ಅಪ್ ಮಾಡಿ ಏನೋ ಶಾಸ್ತ್ರಗಳಿಗೆಲ್ಲ ವಿರುದ್ಧವಾಗಿ ವ್ಯಾಖ್ಯಾನ ಮಾಡಕ್ ಹೋಗ್ಬಾರ್ದು. ನೀವು ಯು ಶುಡ್ ಕನ್ಸಿಡರ್ ಹಿಮ್ ಆನ್ ಪಾರ್ ವಿತ್ ಶ್ರೀ ವೈಷ್ಣವ ಎಲ್ಲ ರೀತಿನಲ್ಲೂ ಅಂತಂದ್ರೆ ನಿಮ್ ಮಗಳನ್ನ ತಗೊಂಡೋಗಿ ಅವನ ಮದುವೆ ಮಾಡಿ. ಸರಿನೋ ಇದು? ಅವನು ಪ್ರಪಂಚ ಮಾಡ್ಕೊಂಡಿದ್ದಾನೆ, ಸರಿ ಆಯ್ತು. ಅವನ ಆತ್ಮಕ್ಕೆ ಮೋಕ್ಷಕ್ಕೆ ಅವಕಾಶ ಸಿಕ್ತು ಅಷ್ಟೇ. ಆದ್ರೆ ಜಾತಿಯನ್ನು ಇನ್ನೊಂದಷ್ಟು ಕೆಡಿಸ್ತೀರಿ ಅಷ್ಟೇ, ಇನ್ನೊಂದಷ್ಟು ಹೊಸ ಜಾತಿಗಳು ಉಂಟಾಗುತ್ತೆ ಅಷ್ಟೇ. ಅವರವರ ಇದನ್ನ ಅವ್ರು ನಡೆಸ್ಬೇಕಾದ, ಅದರಲ್ಲಿ ಏನೂ ಇಲ್ಲ. ವರ್ಣಸಂಕರಗಳನ್ನ ರೆಕಮೆಂಡ್ ಮಾಡಿಲ್ಲ, ರಾಮಾನುಜರು ಮಾಡಿಲ್ಲ. ಶ್ರೀಭಾಷ್ಯ ಓದಿ ಸರಿಯಾಗಿ ಯಥಾರ್ಥವಾಗಿ ತಿಳಿದ್ರೆ ಈ ರೀತಿ ವಿಕಲ್ಪಗಳು, ಕುತರ್ಕಗಳು ಇದೆಲ್ಲ ಬರೋದಿಲ್ಲ. ಎಲ್ಲಾರ್ಗೂ ಚೊಲ್ಲಿಯುಟ್ಟ, ಎಲ್ಲಾರು ಇದ್ ಪಣ್ಣುಟ್ಟ, ಏನನ್ನು ನೋಡ್ಲೇಬೇಡಿ ನೀವು. ಜಾತಿ ಕುಲ ಲಿಂಗಗಳ ಭೇದವಿಲ್ಲದೆ ಆರ್ತರಾದವರೆಲ್ಲರೂ ಕೂಡ ಭಗವಂತನಲ್ಲಿ ಶರಣಾಗತಿ ಮಾಡಬಹುದು. ಅವ್ರಿಗೆ ಇರ್ಬೇಕಷ್ಟೆ. ನನಗೆ ಒಟ್ಟು ಸಾವು ಚಕ್ರ ಬಿಡಿಸ್ಕೊಳ್ಬೇಕು ಅಂತ ಯಾರು ಅರ್ಥಿ ಇದ್ದು ವಿಷ್ಣುವೇ ಸರ್ವ ಅವನು ಅಂತ ಅಂದ್ಬಿಟ್ಟು ಮೋಕ್ಷಕ್ಕೆ ಅವನಿಗೊಬ್ಬನಿಗೇನೆ ಅಧಿಕಾರ. ಅದು ಬರೀ ನಂಬಿಕೆ ಅಲ್ಲ, ಶ್ರದ್ಧೆ ಇದರಿಂದ ಇದ್ದು ಅವನೇ ಕೊಡ್ತಾನೆ, ಬೇರೆಯವ್ರು ಕೊಡಕ್ಕಾಗಲ್ಲ ಅನ್ನೋದ್ರ ಅರಿವು ಇರಬೇಕು. ಕ್ರಿಶ್ಚಿಯನ್ ಮುಸ್ಲಿಮ್ ಯಾರೇ ಆಗಿದ್ದಾರೆ ಶರಣಾಗತಿ ಮಾಡ್ಕೋಬೇಕು. ನಮ್ಮ ಸ್ವಾಮಿಗಳ ಮೂಲಕ ಅಲ್ಲ, ನೇರವಾಗ್ಲೂ ಮಾಡ್ಬೋದು. ಅವನಿಗ ನಂಬಿಕೆ ಇರಬೇಕು, ನಾರಾಯಣನೇ ಮೋಕ್ಷ ಕೊಡೋನು ಅಂತ. ಅದನ್ನ ಇಲ್ಲಿ ಹೇಳ್ತಾ ಇರೋದು. ಜಾತಿ ಕುಲ ಲಿಂಗ ಬೇಗ ಇಲ್ಲದೆ ಆರ್ತರಾದವರೆಲ್ಲರೂ ಭಗವಂತನಲ್ಲಿ ಶರಣಾಗತಿ ಮಾಡಬಹುದು, ಇರ್ರೆಸ್ಪೆಕ್ಟಿವ್ ಆಕೆಷ್ಟು ಈಗೆಷ್ಟು ಅಂತಲ್ಲ. ಭಗವಂತನಲ್ಲಿ ಶರಣ ಮಾಡಿದ್ರೆ ಮರಣ ಮಾನಾಲ್ ವೈಹುಂದಂ ಕೊಡುಕಂ ಎಂಬುದರಿಂದ ಭಗವಂತನು ಪ್ರಪನ್ನರಿಗೆ ಅವರ ದೇಹ ಅವಸಾನದಲ್ಲಿ ಮೋಕ್ಷವನ್ನು ಕೊಡುತ್ತಾನೆ ಅನ್ನೋದು ತಿಳಿಯುತ್ತೆ. ಪ್ರಪನ್ನರಿಗೆ ಅವರವರ ಆರ್ತಿಗೆ ಅನುಗುಣವಾಗಿ, ಅಪೇಕ್ಷೆಗೆ ಅನುಗುಣವಾಗಿ ವೈಕುಂಠವನ್ನು ಕೊಡ್ತಾನೆ. ಶರೀರ ಯೋಗವನ್ನು ಸ್ವಲ್ಪವೂ ಸಹಿಸಿದವರಿಗೆ ಆಗಲೇ ದೇಹ ಹೋಗ್ಬೋದು. ಇದು ಆರ್ಥ ಪ್ರಪತ್ತಿ. ನನಗೆ ಇನ್ನೊಂದು ಕ್ಷಣ ಬೇಡ ಇಲ್ಲಿ ಬದುಕೋದು ಅಂತ ನಿಜವಾಗ್ಲು ಪರಮ ವಿರಕ್ತನಾಗಿ, ನನಗೆ ಇನ್ನೇನು ಬೇಡ ಈ ಸಂಬಂಧಗಳೆಲ್ಲ, ಸುಮ್ಮನೆ ಏನೋ ಎಮೋಷನಲ್ ಆಗಿ ಏನೋ ಮಗನೋ ಮಗಳೋ ಯಾರೋ ಮಾತಾಡಿದ್ರೆ ನಾವಿರ್ಲೋದೇ ಬೇಡ ಇಲ್ಲಿ, ಆ ಒಂದು ಉದ್ವೇಗದಲ್ಲಿ ಹೇಳ್ಬಾರ್ದು. ನಿಜವಾದಂತಹ ಮನಸ್ಸಿನಿಂದ ವಿಚಾರ ತ್ರಿಕರಣ ಪೂರ್ವಕವಾಗಿ ಮಾಡಿದ್ದೆ ಆದ್ರೆ ಅವನ ಆಯಸ್ಸನ್ನು ಮೊಟಕು ಮಾಡಿಸ್ಬೋದು ಭಗವಂತ. ಯಾಕೆಂದ್ರೆ ಒಬ್ಬನಿಗೆ ಆಯಸ್ ಕೊಟ್ಟಿದ್ದು ಅದನ್ನ ಎಕ್ಸ್ಟೆಂಡ್ ಮಾಡೋದು ಎಲ್ಲ ಯಾರ ಕೈನಲ್ಲಿ? ಕರ್ಮಾಧ್ಯಕ್ಷನಾಗಿ ಭಗವಂತನ ಕೈನಲ್ಲಿ ಇರೋದು. ಹರಿಣಾಪಿ ಹರೇಣಾಪಿ ಏನೋ ಕಣ್ಣಿಗೆಲ್ಲ ಹಿಂಗೆ ಪರಕಾಲ ಮಾಡಿ ಸ್ವಾಮಿಗಳೇ ವರಿಷಿದ್ ಪಣ್ಣ ಅನಿಂದೆ ನಾಲ್ವಡಿಯೋ ಮುನ್ಮಡಿಯೋ ಒಳ್ಳೆಯರ್ ಕೇಟ ಆರ್ಥ ಪ್ರಪತ್ತಿಯನ್ನಾಗೆನ್ನ ನೀವು ಪ್ರಪತ್ತಿ ಪಣ್ ಕಾಟ್ಸುಟ್ಟ ಶರೀರ ಹುಟ್ಟೆ ಆಯ್ಪೋಚಿ ಸ್ವಾಮಿಗೆ ಅವನ ಆಮೇಲೆ ರಾಜ ಬೇಜಾರ್ ಮಾಡ್ಕೊಂಡ, ಅಯ್ಯೋ ನಾನು ಇದನ್ನ ಕೇಳ್ಬಾರ್ದಾಗಿತ್ತು ಅವ್ರನ್ನ ನಾನ್ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ ಅಂದ್ರು. ಏನು ನಮಸ್ಕಾರ ಮಾಡಿದವ್ರು ಹೇಳಲೇ ಇಲ್ಲ ಮೇಲಕ್ಕೆ. ಸಾಧ್ಯ ಇದು ಖಂಡಿತ. ಆಯಸ್ಸು ಇರೋ ತನಕ ಇರಬೇಕು ಕರ್ಮದ ಪ್ರಕಾರ. ಆದ್ರೆ ನಿಮ್ಮ ತೀವ್ರತೆ ಪ್ರಾರ್ಥನೆ ಜೋರಾಗಿ ನೀವು ಅದಕ್ಕಾಗಿ ಪ್ರಪತ್ತಿ ಮಾಡಿದ್ದಾದ್ರೆ ಶರೀರ ಬೇಗ ಕೂಡ ಬಿಡಬಹುದು. ಸಾಧ್ಯ, ಇಟ್ ಈಸ್ ಪಾಸಿಬಲ್. ಅದಕ್ಕೆ ಅವರ ಅಪೇಕ್ಷೆಗೆ ಅನುಗುಣವಾಗಿ ವೈಕುಂಠವನ್ನು ಕೊಡ್ತಾನೆ. ನಮಗೇನ್ ಬೇಕು? ದೇಶಕ್ಕೆ ಹೇಳ್ಬಿಟ್ಟಿದ್ದಾರೆ, ಏತದ್ ದೇಹ ಅವಸಾನ ಹೇಮ ಸ್ವಲ್ಪ ನಾ ಇರೋಷ್ಟು ದಿವಸ ಇದ್ಬಿಡ್ತೀನಿ, ಅದೆಷ್ಟು ದಿವಸ ನೀನ್ ಕೊಟ್ಟಿದೀಯೋ ಅದನ್ನ. ಆಮೇಲೆ ಶರೀರ ಬಿಟ್ಟ ಮೇಲೆ ಆ ಕ್ಷಣ ನೀನ್ ನನ್ನ ಸೇರ್ಸ್ಕೊಂಬಿಡು, ಅಲ್ಲಿ ತನಕ ಇರ್ತೀನಿ.
ಸೊ ಇದು ದೃಪ್ತ ಪ್ರಪತ್ತಿ ಇದು. ಹಾ, ಅದು ಆರ್ತ, ಇದು ದೃಪ್ತ. ಶರೀರ ವಿಯೋಗವನ್ನ ಸ್ವಲ್ಪವೂ ಸಹಿಸದವರಿಗೆ ಆಗಲೇ ದೇಹ ವಿಯೋಗ ಆಗತ್ತೆ, ಸಾಧ್ಯ. ಮೋಕ್ಷ ಆಗಲೇ ದೊರೆಯುತ್ತೆ. ಶರೀರ ಯೋಗ ಸಖ್ಯವಾಗಿರುವವರಿಗೆ ಆ ದೇಹ ವಿಯೋಗ ಆರುವರೆಗೂ ಸುಮ್ಮನಿದ್ದು ಅನಂತರ ಮೋಕ್ಷ ಕೊಡ್ತಾನೆ ಎಂಬ ಭಾವ ಇದರಿಂದ ತೋರುತ್ತೆ. ತನ್ನಲ್ಲಿ ಸ್ನೇಹಶಾಲಿಗಳಾದ ಪ್ರಪನ್ನರ ಬಗೆಗೆ ಭಗವಂತನು ನಿರವಧಿಕ ಪ್ರೇಮವನ್ನು ಹೊಂದಿದ್ದಾನೆ ಎಂಬುದನ್ನ ಅನ್ಬಾಹುಮೇ ಅನ್ನೋದು ತಿಳಿಸುತ್ತೆ. ಪ್ರಪನ್ನನಲ್ಲಿ ಭಗವಂತನಿಗೆ ನಿರತಿಶಯವಾದ ಪ್ರೀತಿ ಉಂಟು. ಪ್ರಪನ್ನರಲ್ಲಿ ಭಗವಂತನಿಗೆ ನಿರತಿಶಯವಾದ ಪ್ರೀತಿ. ಪ್ರಪನ್ನನಿಗೆ ಆಯಾ ದೇಹಾವಸಾನದಲ್ಲೇ ಮೋಕ್ಷ ಉಂಟು. ಭಕ್ತಿಯೋಗ ನಿಷ್ಠನಿಗೆ ದೊರಕುವ ಫಲವೇ ಪ್ರಪನ್ನನಿಗೂ ದೊರೆಯೋದ್ರಿಂದ ಫಲ ವೈಷಮ್ಯ ಇಲ್ಲ ಎಂಬುದನ್ನ ಈ ಪಾಶುರ ತಿಳಿಸುತ್ತೆ. ಇದನ್ನ ಆರಾಯಿರಪಡಿ இப்படி பக்தி யோகத்தாலே அவனை ஆசிரயிக்க க்ஷமரன்னியே தன் திருவடிகளையே உபாயமாக பத்தினார்க்கு ஒருபடியாலன்னியே எல்லா படியாலும் ரட்சகனாய் அப்போதே அவர்களை இப்பிரகிருத்தியை விடுவித்த திருநாட்டிலே கொண்டு போய் திவ்ய பிரகிருத்திகளாக்கி அவர்களோடு சம்சேஷித்தல்லது தரிக்க மாட்டாதிருக்கச் செய்தே. அவர்களுக்கு இப்பிரகிருதி சம்பந்தம் அனாதி வாசனையாலே சக்கியமாய் இருக்கையாலே கிருத்த காலத்திலே இப்பிரகிருதி தானே விட்டார் திருநாட்டை கொடுத்தருளி பின்னையும் அவர்கள் பக்கலுள்ள ஸ்நேகத்தினாலே தான் ஒன்னும் செய்யாதானாய் ಇವர்களுக்கு ಎತ್ತೈ செய்வேன் ಎಂದಿರ್ಕೊಂ ಎನ್ಗಿರಾರ್ ಎಂದು ವಿವರಿಸಿದೆ. ಪ್ರಪತ್ತಿಗೂ ಭಕ್ತಿಗೂ ಇರುವ ವೈಲಕ್ಷಣಗಳನ್ನ ಇಲ್ಲಿ ಸೂಚಿಸೋದನ್ನು ಕಾಣಿಸ್ಬೋದು ಅಂತ. ಸೊ ಪ್ರಪತ್ತಿ ಅನ್ನೋದು ಬಹಳ ಸೇಫೆಸ್ಟ್ ಅಂಡ್ ಶೂರೆಸ್ಟ್ ವೇ. ಸೊ ಈ ಜಾಗದಲ್ಲಿ ನಿಲ್ಸ್ಕೊಂಡಿರೋಣ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರವೇ ನಮಃ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು. ನಮಸ್ಕಾರ ಮಾಮ.